ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್, IS ಬಾಬಾ ಸಂಸ್ಥೆಯ ಸಂಸ್ಥಾಪಕ. ಸೊ ಐ ವೆಲ್ಕಮ್ ಯು ಆಲ್ ಟು ಟುಡೇಸ್ ಬಾಬಾಸ್ ಟಾಪರ್ಸ್ ಟಾಕ್. ಪ್ರತಿ ವರ್ಷದ ಥರ ಈ ವರ್ಷ ಕೂಡ ನಮ್ಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. 4 ರ್ಯಾಂಕ್ಸ್ ಇನ್ ಟಾಪ್ 20 ಆ್ಯಂಡ್ 20 ರ್ಯಾಂಕ್ಸ್ ಇನ್ ಟಾಪ್ 100. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ನಾಟಕದಿಂದ 30 ರ್ಯಾಂಕಲ್ಲಿ 22 ರ್ಯಾಂಕ್ ನಮ್ಮ IS ಬಾಬಾ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ವಿಷಯ ಕೂಡ ಹೌದು. ಇವತ್ತಿನ ದಿನ ನನ್ನ ಜೊತೆ ಪಾಂಡುರಂಗ್ ಕಾಂಬ್ಳಿ ರ್ಯಾಂಕ್ 529 ಇದ್ದಾರೆ. ಇವರು ಮೂಲತಃ ಕೋಟೆಯವರು, ರೈತ ಕುಟುಂಬದಿಂದ ಬಂದಂಥವರು. ಇವರು ನವೋದಯ ಶಾಲೆಯಲ್ಲಿ ಓದಿ ಕೊನೆಗೆ RV ಕಾಲೇಜ್, ಒನ್ ಆಫ್ ದಿ ಮೋಸ್ಟ್ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಇನ್ ಕರ್ನಾಟಕದಲ್ಲಿ ಗ್ರ್ಯಾಜುಯೇಷನ್ ಪಡೆದುಕೊಂಡು ಬಂದಿದ್ದಾರೆ. ಇವರು ಬ್ಯಾಕ್ಗ್ರೌಂಡ್ UPSC ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತ ಹೇಳಿದ್ರೆ 5 ಅಟೆಂಪ್ಟ್ಸ್ ಆಗಿದೆ. ಎವ್ರಿ ಅಟೆಂಪ್ಟ್ ಅವರು ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ದಾರೆ. ಇದಕ್ಕೂ ಮುಂಚೆ ಜಸ್ಟ್ ಲಾಸ್ಟ್ ಇಯರ್ ಫಾರೆಸ್ಟ್ ಸರ್ವಿಸಲ್ಲಿ 42nd ರ್ಯಾಂಕ್ ಬಂದಿತ್ತು. ಆ್ಯಂಡ್ ಈ ವರ್ಷ ಆಲ್ ಇಂಡಿಯಾ ರ್ಯಾಂಕ್ 529 ಬಂದಿದೆ ಸಿವಿಲ್ ಸರ್ವಿಸಸಲ್ಲಿ. ಸೊ ವೆಲ್ಕಮ್ ಪಾಂಡುರಂಗ್, ಆ್ಯಂಡ್ ಪ್ಲೀಸ್ ಗಿವ್ ಅ ಬ್ರೀಫ್ ಇಂಟ್ರಡಕ್ಷನ್ ಅಬೌಟ್ ಯುವರ್ ಸೆಲ್ಫ್ ಫಾರ್ ಎವ್ರಿ ಒನ್. ನಾನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಒಂದು ಅಕ್ಕಿಮರಡಿ ಅಂತ ಒಂದು ಗ್ರಾಮ ಇದೆ ಸರ್, ಅಲ್ಲಿಂದ ಬಂದಿದ್ದು. ನಾನು ಅಲ್ಲೇ ಒಂದು ಲೋಕಲ್ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ ಮುಗಿಸಿ ಆಮೇಲೆ ನನ್ನ ಪ್ರೈಮರಿ ಎಜುಕೇಷನ್ ಹೈಯರ್ ಪ್ರೈಮರಿಗೆ ನಾನು ನವೋದಯ ವಿದ್ಯಾಲಯ ಹೋಗಿದ್ದೆ. ಅದ ನಂತರ ನಾನು ಗ್ರ್ಯಾಜುಯೇಷನ್ ಮಾಡಿದ್ದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು. ಅಲ್ಲಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಲ್ಲಿ ಮೇಜರ್ ಆಗಿದ್ದು. ಅದಾದಮೇಲೆ ನಾನು ಸಿಸ್ಕೋ ಸಿಸ್ಟಮ್ಸ್ ಅಂತ ಒಂದು ಕಂಪನಿ ಇದೆ, IT ಕಂಪನಿ. ಅಲ್ಲಿ ಒಂದು 1.5 ಇಯರ್ ಕೆಲಸ ಮಾಡಿದ್ಮೇಲೆ ನಾನು UPSC ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇದು ನಂದು 5ನೇ ಅಟೆಂಪ್ಟಲ್ಲಿ ನನಗೆ 529 ರ್ಯಾಂಕ್ ಬಂದಿದೆ. ಆ್ಯಂಡ್ ಪಾಂಡುರಂಗ್ ಬಿಫೋರ್ ರಿಸಲ್ಟ್ಸ್ ಆ್ಯಂಡ್ ಪಾಂಡುರಂಗ್ ಆಫ್ಟರ್ ರಿಸಲ್ಟ್ಸ್ ಯಾವ ಥರ ಇದೆ? ಎಸ್ ಸರ್, ಇದು UPSC ಎಲ್ಲರಿಗೂ ಗೊತ್ತಿದ್ದಂಗೆ ವೆರಿ ಅನ್ಪ್ರೆಡಿಕ್ಟೇಬಲ್ ಸರ್. ಇದು ನಾನು ಮುಂಚೆ 4 ಸಾರಿ ಫೇಲ್ಯೂರ್ನ ನೋಡಿದವನು. ಎಸ್ಪೆಷಲಿ 2 ಸಾರಿ ಇಂಟರ್ವ್ಯೂ ಕೊಟ್ಬಿಟ್ಟು ಫೈನಲ್ ಲಿಸ್ಟಲ್ಲಿ ಹೆಸರು ಇರಲಿಲ್ಲ ಸರ್ ನಂದು. ಸೊ ಸ್ವಲ್ಪ ಅದು ಆ್ಯಂಗ್ಸೈಟಿ, ಸ್ವಲ್ಪ ಅನ್ಸರ್ಟನಿಟಿ ಅದು ಇದ್ದೇ ಇರುತ್ತೆ. ಐ ಥಿಂಕ್ ಅದು ಯಾರಿಗೂ ಬಿಟ್ಟಿದ್ದಲ್ಲ. ಬಟ್ ರಿಸಲ್ಟ್ ನೋಡಬೇಕಾದ್ರೆ ಅದು ಎಸ್ಪೆಷಲಿ ಅದು ವೆರಿ ಹೈ ಬ್ಲಡ್ ಪ್ರೆಷರು ಅದೆಲ್ಲ ಇದ್ದೇ ಇರ್ತದೆ. ಬಟ್ ಆಫ್ಟರ್ ದ ರಿಸಲ್ಟ್ ಒಂಥರ ನನಗೆ ರಿಲೀಫ್ ಸರ್. ಅದೊಂದೇನೋ ಹೋಲಿ PDF ಅಂತ ಅಂತೀವಿ, ಜಸ್ಟ್ ಆ ಹೋಲಿ PDF ಅಲ್ಲಿ ಒಂದು ಹೆಸರು ಇದ್ದಿದ್ದೆ ಸಾಕಪ್ಪ ಅಂತ ಅನ್ನಿಸ್ತಾರೆ ಅದು. ಸೊ ಒಂಥರ ರಿಲೀಫು. ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಫೈನಲಿ ಒಂದು ರಿಸಲ್ಟ್ ಬಂದಿದೆ. ಮತ್ತು ಮನೆಯವರು ಅಷ್ಟೇ ಖುಷಿಯಾಗಿದ್ದರು, ನನ್ನ ಫ್ರೆಂಡ್ಸ್, ಆಮೇಲೆ ಎಲ್ಲ ಮೆಂಟರ್ಸ್ ನನಗೆ ಮಾಡಿದವರೆಲ್ಲ ಎಲ್ಲನೂ ಖುಷಿಯಾಗಿದ್ದರು. ಸೊ ಆ ಖುಷಿನ ಎಲ್ಲರೂ ಹಂಚ್ಕೊಂಡ್ರಲ್ಲ, ಸೊ ಅದಿನ್ನೂ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾರೆ ನನಗೆ. ಆಗಲೇ ಹೇಳಿದ್ರೆ ಈ ಎಕ್ಸಾಮ್ ತುಂಬ ಅನ್ಪ್ರಿಡಿಕ್ಟಬಲ್ ಅಂತ ಹೇಳಿ. ಆ್ಯಂಡ್ ನಮ್ಮ ಸರ್ಕಲಲ್ಲಿ ಕೂಡ UPSCಲಿ ಸ್ಟ್ಯಾಂಡ್ಸ್ ಫಾರ್ ಅನ್ಪ್ರಿಡಿಕ್ಟಬಿಲಿಟಿ ಅಂತ ಹೇಳ್ತಾರೆ. ಅನ್ಪ್ರಿಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಲೇ ಹೇಳ್ತಾರೆ. ಸೊ ಯಾಕೆ ಆ ಥರ ಹೇಳ್ತಾರೆ, ಆ್ಯಂಡ್ ಹೌ ಟ್ರೂ ಇಟ್ ಇಸ್? ಎಸ್ ಸರ್, ಇಟ್ ಈಸ್ ಟ್ರೂ ಟು ಲಾರ್ಜ್ ಎಕ್ಸ್ಟೆಂಟ್ ಅನ್ಬೋದು. ಯಾಕಂದರೆ ಇದು ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ ಸರ್ ಇನ್ ದ ವರ್ಲ್ಡ್. 2 ರೀಸನ್ ಇದೆ ಸರ್ ಯಾಕೆ ಟಫ್ ಅಂತ ಹೇಳೋದಕ್ಕೆ. ಒಂದು, ಕಾಂಪಿಟಿಷನ್, ಎಷ್ಟು ಜನ ಅಭ್ಯರ್ಥಿಗಳು ಇದನ್ನು ಅಪಿಯರ್ ಆಗ್ತಿದ್ದಾರೆ, ಎಷ್ಟು ಸೀಟ್ಸ್ ಫೈನಲಿ ಸೆಲೆಕ್ಟ್ ಆಗ್ತಾರೆ ಅನ್ನೋದು. ಆಮೇಲೆ 2ನೇದು ಕ್ವಶನ್ ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಬರೋದು. ಇವೆರಡು ಡಿಫಿಕಲ್ಟೀಸ್ ಆಗ್ತದೆ. ಆಮೇಲೆ ಈ ಎಕ್ಸಾಮ್ ಬಂದಿದ್ದು 3 ಹಂತ ಅಲ್ಲ ಸರ್, ಇದು ಪ್ರಿಲಿಮ್ಸು, ಮೇನ್ಸ್ ಮತ್ತು ಇಂಟರ್ವ್ಯೂ. ಆ್ಯಂಡ್ ಈ ಕಂಪ್ಲೀಟ್ ಪ್ರಾಸೆಸ್ ಆಗೋದು 1 ವರ್ಷ. ಸೊ ಒಬ್ಬ ಕ್ಯಾಂಡಿಡೇಟು ಇದರಲ್ಲಿ ಫೈನಲ್ ಲಿಸ್ಟಲ್ಲಿ ಬರಬೇಕು ಅಂತ ಅಂದರೆ ಕಂಪ್ಲೀಟಾಗಿ ಕನ್ಸಿಸ್ಟೆಂಟ್ ಆಗಿರಬೇಕು. ಎಲ್ಲ ಪೇಪರಲ್ಲಿ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿರಬೇಕು, ಬೆಸ್ಟ್ ಪರ್ಫಾರ್ಮ್ ಮಾಡಿರಬೇಕು. ಸೊ ಇದೊಂದು ರೀಸನ್, ಅದು ಅನ್ಪ್ರೆಡಿಕ್ಟಬಿಲಿಟಿ. ಮತ್ತು ಮೇನ್ಸ್ ಎಕ್ಸಾಮ್ ಬಂದು ಸ್ವಲ್ಪ ಸಬ್ಜೆಕ್ಟಿವ್ ರೈಟಿಂಗ್ ಇರುತ್ತೆ. ಆಮೇಲೆ ಕ್ವಶನ್ಸು ತುಂಬ ಓಪನ್ ಎಂಡೆಡ್ ಇರೋದ್ರಿಂದ ಎಷ್ಟೇ ಓದಿದ್ರೂ ಅವರ ಅನಿಸಿಕೆ ಆಗಲಿ, ಅವರ ಥಾಟ್ ಆಗಲಿ, ಕೆಲವೊಂದು ಸಾರಿ ಅದು ರೆಸೋನೇಟ್ ಆಗುತ್ತಾ ಇಲ್ಲ ಇವ್ಯಾಲ್ಯೂಯೇಟರ್ಗೆ, ಅದು ಒಂದು ಫ್ಯಾಕ್ಟರ್ ಇರ್ಬೋದು. ಆ್ಯಂಡ್ ಅದೇ ಸೇಮ್ ವಿತ್ ಇಂಟರ್ವ್ಯೂನು ಹಂಗೆ ಸ್ವಲ್ಪ ಸಬ್ಜೆಕ್ಟಿವಿಟಿ ಇರೋದ್ರಿಂದ ಆ ಮಾರ್ಕ್ಸಲ್ಲಿ ಮಾರ್ಕ್ಸ್ಗೆ ಸಮ್ಟೈಮ್ಸ್ ಅದು ಮ್ಯಾಚ್ ಆಗಲ್ಲ. ಸೊ ಈ ರೀಸನ್ಗೆ ಅನ್ಪ್ರೆಡಿಕ್ಟಬಿಲಿಟಿ ಅಂತ ತುಂಬ ಇನ್ಫೇಮಸ್ ಸರ್ ಇದು. ಯು ಆರ್ ಫ್ರಮ್ RV ಕಾಲೇಜ್ ನವೋದಯ ಬ್ಯಾಕ್ಗ್ರೌಂಡ್, ಒಂದು ರೈತ ಕುಟುಂಬದಿಂದ ಬಂದಿರೋ ಅಂಥದ್ದು. ಸೊ ನಿಮ್ಮ ಚೈಲ್ಡ್ಹುಡ್ ಡೇಸು ಯಾವ ಥರ ಇತ್ತು? ಚೈಲ್ಡ್ಹುಡ್ ಡೇಸು ನಾನು ಅವಾಗ್ಲೂ ತುಂಬ ಸ್ಟುಡಿಯಸ್ ಇದ್ದೆ ಸರ್. ಮುಂಚೆಯಿಂದನೇ ಓದುವಿನ ಬಗ್ಗೆ ನನಗೆ
ಆಸಕ್ತಿ ಇತ್ತು, ಅದೇ ಥರ ಮನೆಯಲ್ಲಿ ಸಪೋರ್ಟು ಇತ್ತು ಸರ್ ನನಗೆ. ಅದ್ರ ಜೊತೆ ಆಟ ಅದನ್ನು ಮಾಡ್ಕೊತ ಇದ್ದೆ. ಆಮೇಲೆ ನಾನು ಕನ್ಸಿಸ್ಟೆಂಟ್ ಆಗಿ ನನ್ನ ಪ್ರೈಮರಿ ಸ್ಕೂಲಿಂದ ಅಕಾಡೆಮಿಕ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ. ಆಮೇಲೆ ಪಬ್ಲಿಕ್ ಸರ್ವಿಸ್ಗೆ ಆ ಕಡೆ ಇನ್ಕ್ಲಿನೇಷನ್ ಬಂದಿದ್ದು ನನಗೆ ಹಳ್ಳಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ, ಮತ್ತು ಹೆಂಗೆ ಒಂದು ಪಬ್ಲಿಕ್ ಸರ್ವಿಸ್ಸು ಆಮೇಲೆ ಪ್ಲ್ಯಾನಿಂಗ್ ಆಗಲಿ ಪ್ರೋಗ್ರಾಮ್ಸಲ್ಲಿ ಡೆವಲಪ್ಮೆಂಟ್ಸ್ ಆಗಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ, ಹೆಂಗೆ ಜೀವನ ಬದಲಾಗುತ್ತೆ, ಜನರ ಆ ಬದಲಾವಣೆ ನೋಡಿದ್ದೆ ಸರ್ ಮುಂಚೆಯಿಂದ. ಅದನ್ನು ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ರಿಂದ ನನಗೆ ಆ ಪಬ್ಲಿಕ್ ಸರ್ವಿಸ್ ಕಡೆ ಎಳೆದಿದ್ದು ಹಾಗೆ ಸರ್ ಅದು. ಸೊ ಇವೆಲ್ಲ ಬ್ಯಾಕ್ಗ್ರೌಂಡ್ ನನಗೆ ಒಂದು ಅಕಾಡೆಮಿಕಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ಆಸಕ್ತಿನೂ ಇತ್ತು, ಓದೋ ಆಸಕ್ತಿ ಇತ್ತು, ಮತ್ತು ಈ ಕಡೆ ಇರೋ ಆ ಎನ್ವಿರಾನ್ಮೆಂಟ್ನ ಅರ್ಥ ಮಾಡ್ಕೊಂಡಿದ್ದು, ಇವೆಲ್ಲ ಬ್ಯಾಕ್ಗ್ರೌಂಡು ಮತ್ತು ಮನೆಯವ್ರ ಸಪೋರ್ಟು ಈ ಥರ ಇರೋದ್ರಿಂದ ಐ ಥಿಂಕ್ ಈ ಹಾದಿನ ನಾನು ಹಿಡಿದೆ ಸರ್. ಹಾಗೆ ನೀವು ಆರ್ ವಿ ಕಾಲೇಜಿಂದ ಬಂದಿರೋದು. ಇನ್ಫ್ಯಾಕ್ಟ್ ನಾನು ಕೂಡ ಐ ಆಮ್ ಫ್ರಮ್ ಆರ್ ವಿ ಕಾಲೇಜ್. ಸೊ ಇಬ್ಬರು ಆರ್ ವಿ ಕಾಲೇಜ್ ಅಲ್ಯುಮಿನಿ. ಸೊ ಅದೊಂದು ಸ್ಟ್ರಾಂಗ್ ಬಾಂಡ್. ಇನ್ನೊಂದು ಏನು ಹೇಳ್ಬೇಕಂದ್ರೆ ಆರ್ ವಿ ಕಾಲೇಜ್ ಅಂತ ಹೇಳಿದಾಗ ಎವ್ರಿ ಇಯರ್ ಕೂಡ ಅನುಪ್ರಿಯಾ ಸಾಕ್ಯ ಆಗಿರ್ಬೋದು, ನೀವಿರ್ಬೋದು, ಇಲ್ಲ ಮೋಹನ್ ಇರ್ಬೋದು. ಸೊ ಆಲ್ 3 ಆರ್ ಫ್ರಮ್ ಆರ್ ವಿ ಕಾಲೇಜ್. ಲಾಸ್ಟ್ ಇಯರ್ 7 to 8 ಸ್ಟೂಡೆಂಟ್ಸ್ ವೇರ್ ಫ್ರಮ್ ಆರ್ ವಿ ಕಾಲೇಜ್. ಶ್ರವಣ್ ಇರ್ಬೋದು, ರಾಹುಲ್ ಪಾಟೀಲ್ ಇರ್ಬೋದು. ಸೊ ಎವ್ರಿ ಇಯರ್ ಏನಾಗ್ತದೆ, ಅಟ್ಲೀಸ್ಟ್ ಒಂದು 5 ರಿಂದ 6 ಜನ ಆರ್ ವಿ ಕಾಲೇಜಿಂದನೇ ಬರ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಟೈಮಲ್ಲಿ ಯಾವ ಥರ ಇತ್ತು ಅಂತ ಹೇಳಿದರೆ, ಅವಾಗ 50-60 ಸ್ಟೂಡೆಂಟ್ಸ್ ಓವರ್ ಆಲ್ ರ್ಯಾಂಕ್ಸ್ ಬರ್ತಿತ್ತು. ಅದರಲ್ಲಿ 8 ರಿಂದ 10 ಜನ ಆರ್ ವಿ ಕಾಲೇಜ್ ಅವರು ಇರೋರು. ಸೊ ದ ಕ್ವಶನ್ ಇಯರ್ ಇಸ್, ಅದು ಒಂದು ಆರ್ ವಿ ಕಾಲೇಜ್ ಸ್ಟೂಡೆಂಟ್ಸ್ DNA ಇದೆಯಾ, ಇಲ್ಲ ಇಸ್ ಇಟ್ ಅ ಕಲ್ಚರ್ ಆಫ್ ಆರ್ ವಿ ಕಾಲೇಜ್? ಏನು ಹೇಳ್ತೀರಾ ಇದ್ರ ಬಗ್ಗೆ? ಸರ್, ಇಟ್ ಈಸ್ ಒಂಥರ ಈ ಎಲ್ಲದರ ಫ್ಯಾಕ್ಟರ್ಸು ಇದೆ ಸರ್. ಅದು ಒಂದು CETನಲ್ಲಿ ಟಾಪ್ ರ್ಯಾಂಕ್ ಬಂದವ್ರನ್ನ ಆರ್ ವಿ ಎಲ್ ಜಾಯ್ನ್ ಆಗ್ತಾರೆ. ಸೊ ಸ್ವಲ್ಪ ಕ್ರೀಮ್ ಟ್ಯಾಲೆಂಟು ಅಲ್ಲಿ ಬರ್ತದೆ. ಆಮೇಲೆ ಸೆಕೆಂಡು ಕಾಲೇಜ್ ಕಲ್ಚರು ಹಂಗೆ ಇದೆ ಸರ್. ಕಾಲೇಜ್ ಒಂಥರ ವೆರಿ ಓಪನ್ ಇನೋವೇಷನ್ಗೆ, ಆಮೇಲೆ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಸಪೋರ್ಟು, ಆಮೇಲೆ ಸ್ಟೂಡೆಂಟ್ ಇಂಟ್ರ್ಯಾಕ್ಷನ್ನು. ಸೊ ಅವೆಲ್ಲ ಇರೋದ್ರಿಂದ ಒಂದು ಅಕಾಡೆಮಿಕ್ ಅಷ್ಟೇ ಅಲ್ಲ, ಬಟ್ ಆ್ಯಸ್ ಅ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗೋದು ಅಲ್ಲಿ ಆಗುತ್ತೆ ಸರ್. ಅದು ಐ ಹ್ಯಾವ್ ಪರ್ಸ್ನಲಿ ವಿಟ್ನೆಸ್ ದ್ಯಾಟ್. ಈಗಲೂ ನಾನು ಹೇಳ್ತಾ ಇರ್ತೀನಿ, ಐ ಥಿಂಕ್ ಆರ್ ವಿ ಕಾಲೇಜ್ ಹೋಗಿದೆ ದ ಬೆಸ್ಟ್ ಡಿಸಿಷನ್ಸ್ ಅಂತ. ಸೊ ಇವೆಲ್ಲ ಫ್ಯಾಕ್ಟರ್ಸು. ಮತ್ತು ಅದು UPSCಗೆ ಬೇಕಿರೋದು ಡೆಡಿಕೇಶನ್, ಹಾರ್ಡ್ ವರ್ಕ್, ಡಿಸಿಪ್ಲಿನ್. ಆರ್ ವಿ ಕಾಲೇಜಲ್ಲಿ ಅದು ಕಲಿಸುತ್ತೆ, ಆ ಕಾಲೇಜಲ್ಲಿ ಕಲಿಸುತ್ತೆ. ಸೊ ಅದರಿಂದ ತುಂಬ ಜನ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಸರ್. ಸೊ ಬೇಸಿಕಲಿ ಆ ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಏನಿದೆ ಅದು ತುಂಬ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ಅದೇ ಒಂದು ಸರ್ಕಲ್ಲು, ಆ ಪಿಯರ್ ಗ್ರೂಪ್ ಅಂತ ಏನು ಹೇಳ್ತೀವಿ, ಆ ಎನ್ವೈರ್ಮೆಂಟ್ ಅಂತ ಏನು ಹೇಳ್ತೀವಿ, ಇಲ್ಲ ಅದು ಎಕೋಸಿಸ್ಟಮ್ ಅಂತಲೂ ಹೇಳ್ಬೋದು. ಅದು UPSC ಎಕ್ಸಾಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ಥರ ಇತ್ತು, ನಿಮ್ಮ ಪಿಯರ್ ಗ್ರೂಪ್ ಯಾವ ಥರ ಇತ್ತು, ಆ್ಯಂಡ್ ವಾಟ್ ರೋಲ್ ಡಿಡ್ ಯುವರ್ ಪಿಯರ್ ಗ್ರೂಪ್ ಪ್ಲೇ? ಡೆಫಿನೆಟ್ಲಿ ಸರ್, ಅಲ್ಲಿ ಪಿಯರ್ ಗ್ರೂಪ್ ತುಂಬ ಇಂಪಾರ್ಟೆಂಟ್ ಇತ್ತು. ನನ್ನ ಫ್ರೆಂಡ್ಸು ನಮ್ಮ ಕಾಲೇಜಲ್ಲಿದ್ದಾಗ ಒಂದು ಬೇರೆ ಯಾರ್ಡ್ ಸ್ಟಿಕ್ ಸರ್ ಪರ್ಫಾರ್ಮೆನ್ಸ್ಗೆ. ಮೇ ಬಿ ಅಲ್ಲಿ ಅಕಾಡೆಮಿಕಲ್ ಪರ್ಫಾರ್ಮ್ ಮಾಡಿರೋ ಆಗಿರ್ಬೋದು, ಅಥವಾ ಕೋಡಿಂಗ್ ಮಾಡೋರಾಗಿರೋದು, ಸರ್ಕ್ಯೂಟ್ ಡಿಸೈನ್ ಮಾಡೋದಲ್ಲ. ಸೊ ಈ ಥರ ಎಲ್ಲರೂ ತಮ್ಮ ಆ ಪ್ಯಾಷನ್ನ ಪರ್ಸ್ಯೂ ಮಾಡ್ತಿದ್ರು ಸರ್ ಅಲ್ಲಿ. ಆಮೇಲೆ ಅಷ್ಟೇ ಅದನ್ನು ಶೇರ್ ಮಾಡ್ತಿದ್ರು ಬೇರೆಯವ್ರ ಜೊತೆ. ನನ್ನ ಫ್ರೆಂಡ್ಸು ಒಳ್ಳೊಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಆಲ್ಮೋಸ್ಟ್ ನಮ್ಮ ಬ್ಯಾಚಲ್ಲಿ ಪಾಸ್ಔಟ್ ಆದವರು 50% ಆಫ್ ಪೀಪಲ್ US ಅಲ್ಲಿದ್ದಾರೆ. ಏನದು ಬೆಸ್ಟ್ ಕಂಪನೀಸ್ ಲೈಕ್ ಗೂಗಲ್, ಆಮೇಲೆ ಆ್ಯಪಲ್, ಆ ಥರ. ಇಲ್ಲೇ ನನ್ನ ಬೆಸ್ಟ್ ಫ್ರೆಂಡೇ ಗೂಗಲಲ್ಲಿದ್ದಾನೆ ಸರ್, ಇಲ್ಲಿ ರೈಟ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ವಿ ವರ್ ಟುಗೆದರ್ ಫಾರ್ ಆಲ್ ದ 4 years. ಸೊ ಆ ಥರ ನನಗೆ ಆ ಕಂಪೇರಿಟಿವ್ ಎನ್ವಿರಾನ್ಮೆಂಟು, ಆಮೇಲೆ ಐ ಥಿಂಕ್ ಅದು ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಮಾಡಬೇಕು ಅಂತ ಬಂದಿದ್ದೇ ಆ ಪಿಯರ್ ಗ್ರೂಪಲ್ಲೇ ಸರ್ ಅದು. ಸೊ ಆ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತೂ ಇತ್ತೆ ಸರ್ ಅದು ನನಗೆ. ಸೊ ಪಿಯರ್ ಗ್ರೂಪ್ ರೋಲ್ ಹೇಗಿದೆ? ಯಾಕಂದರೆ ಎಷ್ಟೊಂದು ಜನ ಏನೋ ಒಂದು ಮಿತ್ ಅಂತ ಏನು ಹೇಳ್ತೀನಿ, ನಾನು ಐಸೋಲೇಟೆಡ್ ಆಗಿದ್ದು, ನಾನು ಒಬ್ಬನೇ ಒಂದು ರೂಮಲ್ಲಿ ಇದ್ದು 1 ವರ್ಷ ಓದ್ಬಿಟ್ರೆ ಈ ಎಕ್ಸಾಮ್ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಕೂಡ ಇರ್ತಾರೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇದು ಈ UPSC ಎಕ್ಸಾಮ್ ಅಂತ ಬಂದು ನಾನು ಮುಂಚೆ ಹೇಳ್ದಂಗೆ, ಇದು ವೈ ಅನ್ಪ್ರೆಡಿಕ್ಟೇಬಲ್ ಅಂತ ಅಂದರೆ ಬರೀ ಬುಕ್ಕಲ್ಲಿ ಮಾತ್ರ ಇಲ್ಲ, ಇಟ್ ಈಸ್ ಆಲ್ಸೋ ಪರ್ಸ್ನಾಲಿಟಿ ಟೆಸ್ಟಿಂಗ್ ಒಂದು ಎಕ್ಸಾಮ್ ಇದೆ ಸರ್ ಅದು. ನಾವು ಕೆಲವೊಂದಿಷ್ಟು ನಾವು ಮಾಡೋ
ನಾವು ಓದಬೇಕಾದ್ರೆ ಅಥವಾ ನಮ್ಮ ಅನಿಸಿಕೆಗಳು, ನಮ್ಮ ಥಾಟ್ಸ್ಗಳು ಕೆಲವೊಂದಿಷ್ಟು ಮಿಸ್ಟೇಕ್ ಇರುತ್ತೆ ಸರ್. ಅವುಗಳನ್ನ ಬೇರೆ ಜೊತೆ ಡಿಸ್ಕಸ್ ಮಾಡಿದರೆ ನಮ್ಮ ನಾಲೆಡ್ಜ್ ಆಗಲಿ, ನಮ್ಮ ಥಿಂಕಿಂಗ್, ನಮ್ಮ ಥಾಟ್ ಪ್ರೊಸೆಸ್ ತುಂಬ ಇಂಪ್ರೂವ್ ಆಗುತ್ತೆ. ಅದೇ ಥರ ನಮ್ಮ ಪರ್ಸನಾಲಿಟಿನೂ ಚೇಂಜ್ ಆಗುತ್ತೆ. ಸೊ ಪಿಯರ್ ಗ್ರೂಪ್ ತುಂಬ ಇಂಪಾರ್ಟೆಂಟ್ ಸರ್. ನಾನು ಈಗ ಎಷ್ಟೋ ಜನಕ್ಕೆ ಬರ್ತಾರೆ ಹೇಳ್ತೀನಿ, ನಾನು ಹೇಳೋದಿದೆ ಸರ್, ಕೋಚಿಂಗಲ್ಲಿ ನೀವು ಹೋದಾಗ ಅಥವಾ ನಿಮ್ಮ ಗ್ರೂಪಲ್ಲಿ ಹೋದಾಗ ಒಳ್ಳೆ ಪಿಯರ್ ಗ್ರೂಪ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ನೀವು ಲೈಬ್ರರಿಲಿ ಕೂತಾಗ ಆಲ್ರೆಡಿ ತುಂಬ ಜನ ಪಿಯರ್ ಆಗಿರ್ತಾರೆ, ಇಂಟರ್ವ್ಯೂ ಕೊಟ್ಟಿರ್ತಾರೆ, ರ್ಯಾಂಕಲ್ಲಿ ಇಟ್ಟು ಅವ್ರ ಜೊತೆ ಮಾತಾಡಿ, ಡಿಸ್ಕಷನ್ ಮಾಡಿ. ಅದು ತುಂಬ ಹೆಲ್ಪ್ ಆಗುತ್ತೆ ಸರ್. ಬರೀ ಒಂದು ಬುಕ್ ಹಿಡ್ಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಒಂದು ವರ್ಷದಲ್ಲಿ ಎಷ್ಟು ಓದ್ಬೋದು, ಅದೇ 5 people ಅದು 5 times ಆಗುತ್ತೆ ಸರ್. ಅದು ಬೆಸ್ಟ್ ಆಫ್ ದ ಥಿಂಗ್ಸ್ನ ಶೇರ್ ಮಾಡಿದರೆ ಅದು ಆ ಮಲ್ಟಿಪ್ಲೈಯರ್ ಎಫೆಕ್ಟ್ ತುಂಬ ಇದೆ ಸರ್. ಅದು ಸೊ ನೀವು ಆಗಲೇ ಒಂದು ಕಾನ್ವರ್ಸೇಷನಲ್ಲಿ ಹೇಳಿದ್ರಿ, ಯು ಹ್ಯಾಡ್ ಗಾಟ್ ಅರೌಂಡ್ 251 ರ್ಯಾಂಕ್ CET-ಲಿ. ಸೊ ಮೆಡಿಕಲ್ ಕೂಡ ಸಿಕ್ಕಿತ್ತು. ಸೊ ವೈ ಡಿಡ್ ಯು ಆಪ್ಟ್ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ನಾಟ್ ಮೆಡಿಕಲ್? ಯಾಕಂದ್ರೆ ಯೂಶಲಿ ನಮ್ಮ ಸೌತಲ್ಲಿ ಏನು ಅಂತಂದರೆ, ಎಸ್ಪೆಷಲಿ ಕರ್ನಾಟಕದಲ್ಲಿ 2 ಪ್ರೊಫೆಷನ್ ಗೊತ್ತಿರೋದು, ಒಂದು ಐದರ್ ಡಾಕ್ಟರ್ಸ್ ಇಲ್ಲ ಇಂಜಿನಿಯರ್ಸ್. ಇವಾಗ ನಮ್ಮ ಫ್ಯಾಮಿಲಿಲೇ ನಾನು ಇಂಜಿನಿಯರ್, ನನ್ನ ತಮ್ಮ ಇಂಜಿನಿಯರ್, ನನ್ನ ತಂಗಿ ಡಾಕ್ಟರ್, ನನ್ನ ಕಸಿನ್ ಕೂಡ ನಮ್ಮ ಜೊತೆನೇ ಓದಿದ್ದು, ಅವ್ನು ಕೂಡ ಇಂಜಿನಿಯರ್. ಸೊ ದೇರ್ ಈಸ್ ಆಲ್ಸೋ ಇದು ಒಂದು ಏನು ನಮ್ಮ ಕಡೆ ಏನು ಹೇಳ್ತಾರೆ ಅಂತಂದರೆ, ಕಣ್ಣು ಮುಚ್ಕೊಂಡು ಕಲ್ಲು ಎಸೆದ್ರೆ ಹೋಗಿ ಒಬ್ಬ ಇಂಜಿನಿಯರ್ ತಲೆ ಮೇಲೆ ಬೀಳುತ್ತೆ ಅಂತ ಹೇಳಿ. ಸೊ ವಾಟ್ ಯು ಹ್ಯಾವ್ ಟು ಸೇ ಫಾರ್ ದಿಸ್? ಐ ಥಿಂಕ್ ಮೈ ಸಬ್ಜೆಕ್ಟ್ ಇಂಟ್ರೆಸ್ಟ್ ಸರ್, ನಾನು 12th ಐ ವಾಸ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್. ಸೊ ನನ್ನ ಟೀಚರ್ಸ್ನೆಲ್ಲ ಕೇಳಿದಾಗ ಯು ವಿಲ್ ಪರ್ಫಾರ್ಮ್ ಬೆಟರ್ ಅಂತ ಹೇಳಿದರು. ಇಂಜಿನಿಯರಿಂಗ್ ಚೂಸ್ ಮಾಡಿದರೆ ನನ್ನ ಸಬ್ಜೆಕ್ಟ್ ಲೈಕ್ ಮಾಡ್ತೀಯಾ, ಆ್ಯಂಡ್ ಆಲ್ಸೋ ಐ ವಾಸ್ ಪ್ಯಾಷನೇಟ್ ಅಬೌಟ್ ದೋಸ್ ಸಬ್ಜೆಕ್ಟ್ ಆಲ್ಸೋ. ಸೊ ಆಗ ಇನ್ನೂ ಆ ಸಿವಿಲ್ ಸರ್ವಿಸ್ ಜಾಯ್ನ್ ಆಗಬೇಕು ಅಂತ ಕಂಪ್ಲೀಟ್ ಅದು ಕ್ರಿಸ್ಟಲೈಸ್ ಆಗಿರಲಿಲ್ಲ ಆ ಥಾಟು. ಬಟ್ ಆ ಟೈಮಲ್ಲಿ ಐ ಹ್ಯಾಡ್ ಟು ಡೂ ಸಮಥಿಂಗ್, ಸಮ್ ಗ್ರ್ಯಾಜುಯೇಷನ್ ಹ್ಯಾಡ್ ಟು ಪರ್ಸ್ಯೂ. ಆ ಸಿಚುವೇಷನಲ್ಲಿ ಐ ಥಿಂಕ್ ಐ ಚೋಸ್ ದ್ಯಾಟ್ ಬಿಕಾಸ್ ಆಫ್ ದಿ ಸಬ್ಜೆಕ್ಟ್, ಬಿಕಾಸ್ ಆಫ್ ದ ಪ್ಯಾಷನ್ ನಾನಿರೋದ್ರಿಂದ. ಸೊ ಇದೊಂದು ರೀಸನ್ ಸರ್. ಸೊ ಅದೇ ಸರ್, ಈಗ ಈವನ್ ಸ್ವಲ್ಪ ಫ್ಯಾಮಿಲಿಯಿಂದ ನನಗೆ ಪ್ರೆಷರ್ ಇತ್ತು. ಮೆಡಿಕಲ್ ಇಷ್ಟು ಕಷ್ಟಪಟ್ಟು ಸೀಟ್ ಬೇಕು ಅಂತ ಕೇಳ್ತಾರೆ. ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜೆಲ್ಲ ಸಿಗ್ತಿತ್ತು ಸರ್, ಆದರೂ ನಾನು ಜಾಯ್ನ್ ಆಗಲಿಲ್ಲ. ಅಗೇನ್ ಫಾರ್ ದ ರೀಸನ್ ದ್ಯಾಟ್ ಮೇ ಬಿ ದಟ್ ಪ್ರೊಫೆಷನ್ ವೆದರ್ ನನಗೆ ಇಷ್ಟ ಆಗುತ್ತಾ ಇಲ್ಲ ಅನ್ನೋದು ಒಂದೇ ರೀಸನ್ ಸರ್. ಬೇರೆಯವರು ಅದನ್ನ ಇಷ್ಟಪಡ್ತಾರೆ ಅನ್ನೋದು ಅದು ಮ್ಯಾಟ್ರ್ ಆಗಲ್ಲ. ಆ್ಯಸ್ ಲಾಂಗ್ ಆಸ್ ನಾನು ಪ್ಯಾಷನೇಟ್ ಇದ್ದರೆ ನಾನು ಅದನ್ನೇ ಮಾಡಬೇಕು. ಸೊ ಈ ಇಂಜಿನಿಯರಿಂಗ್ ಫೀಲ್ಡಲ್ಲಿ ನನಗೆ ತುಂಬ ಪ್ಯಾಷನೇಟ್ ಇದ್ದೆ. ಸೊ ನಾನು ಒಂದು ಪರ್ಫಾರ್ಮೆನ್ಸು ಹಂಗೆ ಇತ್ತು ಸರ್ ಗ್ರ್ಯಾಜುಯೇಷನಲ್ಲಿ. ಆ್ಯಂಡ್ ಅದೇ ಥರ ನಾನು ಜಾಬ್ಗೂ ಜಾಯ್ನ್ ಆದೆ ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲಿ, ಆ್ಯಂಡ್ ಅಲ್ಲಿ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಸೊ ಓವರಾಲ್ ಒಂದು ಒಳ್ಳೆ ಡಿಸಿಷನ್ ಸರ್ ನಾನು ಮಾಡಿದ್ದದು. ಓಕೆ. ಸೊ ಈ UPSC ಬಗ್ಗೆ ಯಾವಾಗ ಗೊತ್ತಾಗಿತ್ತು? ಲೈಕ್ ವೆನ್ ಡಿಡ್ ಯು ಥಿಂಕ್ ಇಲ್ಲ ಇವಾಗ ನಾನು UPSC ಮಾಡಬೇಕು? ಯೂಶಲಿ ಏನಾಗುತ್ತೆ, ಇವಾಗ ನಮ್ಮದು RV ಕಾಲೇಜಿಂದ ಪಾಸ್ಔಟ್ ಆದವರೆಲ್ಲ IT ಫೀಲ್ಡ್ ಇಲ್ಲ, ಅವ್ರದ್ದೇನೋ ಸ್ಟಾರ್ಟಪ್ ಅಂತ ಹೇಳಿ ಮಾಡ್ಕೊಂಡು ಹೊರಟೋಗ್ತಾರೆ ಯೂಶಲಿ ಮೆಜಾರಿಟಿ ಆಫ್ ದಮ್. ಬಟ್ ಇವಾಗ ಸಿವಿಲ್ ಸರ್ವಿಸಸ್ ಮಾಡ್ಬೇಕು, ನಾನು UPSC ಎಕ್ಸಾಮ್ ಕೊಡಬೇಕು ಅಂತ ಯಾವಾಗ ಫಸ್ಟ್ ಅನಿಸಿದ್ದು? ಸರ್ ನಾನು ಆಗಲೇ ಹೇಳ್ದಂಗೆ ಸಿವಿಲ್ ಸರ್ವಿಸ್ನ, ಆಮೇಲೆ ಅದು ರೋಲ್ ಆಫ್ ಗೌರ್ಮೆಂಟ್ ಆ್ಯಂಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕಂಪ್ಲೀಟ್ ಗವರ್ನೆನ್ಸ್, ಅದನ್ನು ಹಳ್ಳಿಲಿದ್ದಾಗ ತುಂಬ ಕ್ಲೀನಾಗಿ ನೋಡ್ಬೋದು ಸರ್ ಅದು. ಬಿಕಾಸ್ ನಾನು ಬೆಳೆದಿರೋದು ದಟ್ 2010 to 2020 ದ ಲಾಸ್ಟ್ ಡೆಕೇಡು ತುಂಬ ಟ್ರಾನ್ಸ್ಫಾರ್ಮೇಟಿವ್ ಎಫೆಕ್ಟ್ ಇತ್ತು ಸರ್ ಅದು. ಎಷ್ಟೊಂದು ಸ್ಕೀಮ್ಸು, ಸ್ವಚ್ಛ ಭಾರತ್ ಮಿಷನ್ ಆಗಲಿ, ಜಲ್ ಜೀವನ್ ಮಿಷನ್ ಆಗಲಿ, ಎಷ್ಟೊಂದು ಟ್ರಾನ್ಸ್ಫಾರ್ಮೇಷನ್ ನಾಟ್ ಓನ್ಲಿ ಈ ಇನ್ಫ್ರಾಸ್ಟ್ರಕ್ಚರಲ್ಲ ಬಟ್ ಜನರ ಬಿಹೇವಿಯರಲ್ಲಿ. ಒಂದು ಯಾವುದೋ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಇತ್ತಲ್ಲ ಸರ್, ಅದು ಈ ಸ್ವಚ್ಛ ಭಾರತ್ ಮಿಷನ್ ಬಂದಮೇಲೆ ಒಂದು ಫ್ಯಾಮಿಲಿಗೆ 50,000 ರೂಪಾಯಿ ಉಳಿಸಿದೆ ಸರ್ ಅದು ಹೆಲ್ತ್ ಕಾಸ್ಟಲ್ಲಿ. ಅದು ರಿಪೋರ್ಟ್ ನೋಡೋಕ್ಕಿಂತ ಮುಂಚೆ ನಾನು ಅದನ್ನು ಹ್ಯಾಡ್ ವಿಟ್ನೆಸ್ ದ್ಯಾಟ್ ಸರ್, ನಮ್ಮ ಮನೇಲೇ ಆಗಲಿ, ನನ್ನ ನೇಬರ್ಹುಡ್. ಸೊ ಅದು ಪ್ಯಾರಲಲ್ಲಿ ಈ ಥರ ನಾನು ಜಾಬು ಮಾಡ್ತಿದ್ದೆ, ಇಂಜಿನಿಯರಿಂಗಲ್ಲೂ ಇದ್ದೆ. ಸೊ ಅದು ಆ ಇಂಪ್ಯಾಕ್ಟ್ ನಾನು ನೋಡಿದ್ದೆ ಸರ್. ಅದು ಸಮ್ವೇರ್ ನಾನು ಈ ಸಿವಿಲ್ ಸರ್ವಿಸ್ನ ಅಂದರೆ ಈ ಪಾತ್ನ ಪರ್ಸ್ಯೂ ಮಾಡಿದರೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನು ಚೆನ್ನಾಗಿದೆ, ಆಮೇಲೆ ಪಬ್ಲಿಕ್ ಇಂಪ್ಯಾಕ್ಟು ತುಂಬ ಚೆನ್ನಾಗಿದೆ. ಸೊ ಇದು ನನಗೆ ಅರ್ಥ ಆಗಿದ್ದು ನಾನು ಜಾಬ್ ಮಾಡಬೇಕಾದ್ರೆ. ಅದು ಆ ಸಿವಿಲ್ ಸರ್ವಿಸ್ ಬಗ್ಗೆ ಗೊತ್ತಿತ್ತು, ಬಟ್ ಕಂಪ್ಲೀಟ್ ಡಿಸಿಷನ್ ಮಾಡಿದ್ದು ನಾನು ಜಾಬ್ ಮಾಡಬೇಕಾದ್ರೆ. ಆವಾಗ ಸ್ವಲ್ಪ ಫೈನಾನ್ಷಿಯಲ್ ಅಟಾನಮಿ ಬಂದಿತ್ತು, ಸ್ವಲ್ಪ ಎಕ್ಸ್ಪೀರಿಯೆನ್ಸು ಆಗಿತ್ತು. ಅದು ಆಲ್ವೇಸ್ ಡಿಫಿಕಲ್ಟ್ ಡಿಸಿಷನ್ ಟು ಮೇಕ್ ಸರ್. ಅದು ಸಿವಿಲ್ ಸರ್ವಿಸಿಗೆ ಬರೋದು ಸ್ವಲ್ಪ ಡಿಫಿಕಲ್ಟ್ ಡಿಸಿಷನ್ನೇ, ಸ್ವಲ್ಪ ಅಗೇನ್ ಅನ್ಸರ್ಟನಿಟಿ, ಅನ್ಪ್ರೆಡಿಕ್ಟಬಿಲಿಟಿ ಇರೋದ್ರಿಂದ. ಬಟ್ ಅದು ಸ್ಟ್ರಾಂಗ್ ಡ್ರೈವ್ ಇತ್ತು ಸರ್
ನನಗೆ ಅದು ಮಾಡಬೇಕು ಅಂತ. ಬಿಕಾಸ್ ಅದು ಅಷ್ಟಂಥ ಸ್ಕೀಮ್ಗಳು ಅದು ಇಂಪ್ಯಾಕ್ಟ್ ತಂದಿರೋದು, ಐ ವಾಸ್ ವೆರಿ ಇಂಪ್ರೆಸ್ಡ್. ಸೊ ಆ ಪಾತ್ನ ಪರ್ಸ್ಯೂ ಮಾಡಬೇಕಂತ ಚೂಸ್ ಮಾಡಿದೆ ಸರ್ ನಾನು. ಸೊ ಅದಾದಮೇಲೆ ಯು ಹ್ಯಾವ್ ಟೇಕನ್ 5 attempts. ಸೊ 5 attemptsಲ್ಲಿ ಫೈನಲಿ ಯು ಗಾಟ್ ಅ ರ್ಯಾಂಕ್. ಸೊ ಇನ್ಫ್ಯಾಕ್ಟ್ ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ವಶನ್ ಎಸ್ಪೆಷಲಿ ಟಾಪರ್ಗೆ ಅದು ಹೋಗ್ತಾ ಇದೆ, ಈಸ್ ಇಟ್ ವರ್ತ್ ಗಿವಿಂಗ್ 5 attempts or 6 attempts or 6 years ಆಫ್ ಯುವರ್ ಯೂತ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್, ಈ ನಂಬರ್ ಆಫ್ ಅಟೆಂಪ್ಟ್ಸ್ ಅಂತೂ 6 and 9 ಇದೆ ಸರ್ ಜನರಲ್ಗೆ, OBCಗೆ. ಬಟ್ ಎಷ್ಟು ಅಟೆಂಪ್ಟ್ ಕೊಡಬೇಕು ಅನ್ನೋದು ಅದು ಕ್ಯಾಂಡಿಡೇಟ್ಸ್ ದೇರ್ ಓನ್ ಅದು ಡಿಸಿಷನ್ ಅನ್ಕೋತೀನಿ. ಎಲ್ಲರದು ಸ್ವಲ್ಪ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡು ಸಿಮಿಲರ್ ಇರಲ್ಲ. ಈ ಪಾತ್ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ, ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾರೆ, ಆಮೇಲೆ ಮೆಂಟಲಿ ಸ್ವಲ್ಪ ಸ್ಟ್ರಗಲ್ಸ್ ಇರ್ತದೆ. ಸೊ ಅದನ್ನು ಬಟ್ ನನ್ನ ಒಂದು ಐಡಿಯಲ್, ಈಗ ನಾನು 5 attempt ಕೊಟ್ಟ ಮೇಲೆ ಈಗ ನಾನು ಇಫ್ ಐ ಲುಕ್ ಬ್ಯಾಕ್ ಆ್ಯಂಡ್ ಸಿ ಬೆಸ್ಟ್ ಆ್ಯಂಡ್ ಒಂದು ಐಡಿಯಲ್ ಅಪ್ರೋಚ್ ಏನು ಅಂತ ಅಂದರೆ 2 to 3 attempts ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಬರಬೇಕು ಕ್ಯಾಂಡಿಡೇಟ್ಸು. ಇಟ್ಕೊಂಡು ಬಂದರೆ ಕಂಪ್ಲೀಟ್ ಮೇನ್ಸ್ ಪ್ರಿಪ್ರೇಷನ್ ಮಾಡಿ ದೆನ್ ಪ್ರಿಲಿಮ್ಸ್ ಕೊಟ್ಟರೆ 2-3 attemptsಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ, ಇಫ್ ಯು ಸ್ವಲ್ಪ ರೈಟ್ ಗೈಡೆನ್ಸ್ ತೊಗೊಂಡ್ರೆ, ಯಾರನ್ನ ನಾನು ಪಿಯರ್ ಗ್ರೂಪ್ನ ಚೆನ್ನಾಗಿ ಇಟ್ಕೊಂಡು, ಮೆಂಟರ್ಸ್ನ ಇಟ್ಕೊಂಡು, ಆಮೇಲೆ ಸ್ವಲ್ಪ ಡಿಸ್ಕಷನ್ ಎಲ್ಲ ಮಾಡಿ ಏನು ಮಾಡಬೇಕು, ಟೆಸ್ಟ್ ಸೀರೀಸು ಪ್ರಾಕ್ಟೀಸ್ ಅವೆಲ್ಲ ಮಾಡಿದರೆ 3 attemptsಲ್ಲಿ ಮಾಡ್ಬೋದು ಸರ್ ಇದನ್ನ, ವಿದಿನ್ 3 attempts. ಸಮ್ ಪೀಪಲ್ ಡೂ ಇಟ್ ಇನ್ ಫಸ್ಟ್ ಅಟೆಂಪ್ಟ್ ಆಲ್ಸೋ. ಬಟ್ ಅದೇ ಥರ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಇರಲ್ಲ ಸರ್. ಸ್ವಲ್ಪ ಜನ ಹ್ಯುಮ್ಯಾನಿಟೀಸ್ ಬ್ಯಾಕ್ಗ್ರೌಂಡಿಂದ ಇರ್ತಾರೆ, ಆಲ್ರೆಡಿ ಅವ್ರ ಮನೆಯಲ್ಲಿ ಸಿವಿಲ್ ಸರ್ವೆಂಟ್ಸ್ ಯಾರಾದರೂ ಇರ್ತಾರೆ, ಅದೊಂದು ಬ್ಯಾಕ್ಗ್ರೌಂಡ್ ಸಿಕ್ಕಿರುತ್ತೆ. ಬಟ್ ನಮ್ಮ ಥರ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರಿಗೆ 2 to 3 attemptsಲ್ಲಿ ಇಟ್ಸ್ ವೆರಿ ಮಚ್ ಪಾಸಿಬಲ್ ಅನ್ನೋದಂತ. ಸೊ ಆಬ್ವಿಯಸ್ಲಿ ಇವಾಗ ಏನಾಗುತ್ತೆ, ಫಸ್ಟ್ ಅಟೆಂಪ್ಟಲ್ಲಿ ಯೂಶಲಿ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಜರ್ನಿ ಕೇಳೋದಕ್ಕೂ ಸಂಬಡಿ ವಾಸ್ ಬೀನ್ ಥ್ರೂ ದ್ಯಾಟ್ ಫಾರ್ 5-6 years. ಯಾಕಂದರೆ ಆ್ಯಸ್ ಯು ಆರ್ ಸೇಯಿಂಗ್, ನಾನು 1 mark ಮಿಸ್ ಆಯಿತು ಸರ್ ಮೇನ್ಸು, ಫೈನಲ್ ಕಟ್ ಆಫ್ ಲಾಸ್ಟ್ ಇಯರ್ 11 to 12 marks ಮಿಸ್ ಆಯಿತು. ಆಬ್ವಿಯಸ್ಲಿ ಇಟ್ ಇಸ್ ಪೇನ್ಫುಲ್ ಬಿಕಾಸ್ ಇವನ್ ಐ ವಾಸ್ ಆನ್ ದಿ ಅದರ್ ಸೈಡ್ ವೆನ್ ಐ ಹ್ಯಾಡ್ ಮಿಸ್ ಬೈ 4 marks ಮತ್ತು 6 marks. ಸೊ ಅದು ಎಷ್ಟು ಪೇನ್ಫುಲ್ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಆವಾಗ ನಿಮ್ಮ ಸ್ಟ್ರಗಲ್ಸು, ನಿಮ್ಮ ಜರ್ನಿ ಯಾವ ಥರ ಇತ್ತು? ಬಿಕಾಸ್ ಆಬ್ವಿಯಸ್ಲಿ ನೀವು ಆಗಲೇ ಹೇಳ್ದಂಗೆ ಕೆಲವ್ರಿಗೆ ಎಕನಾಮಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವರಿಗೆ ಮೆಂಟಲ್ ಟ್ರಾಮಾ ಅಂತಲೇ ಹೇಳ್ಬೋದು, ಈ ಥರ ಸ್ಟ್ರಗಲ್ಸ್ ಎಲ್ಲ ಇರುತ್ತೆ. ಸೊ ನಿಮ್ಮ ಜರ್ನಿ ಆ ಥರ ಇತ್ತು, ಆ್ಯಂಡ್ ಹೌ ಡಿಡ್ ಯು ಓವರ್ಕಮ್ ದಟ್ ಇದು ಪ್ರಾಬ್ಲಮ್ಸ್ ಎಲ್ಲ? ಎಸ್ ಸರ್, ಒಂದು ಈ ಎಸ್ಪೆಷಲಿ ಇಫ್ ಯು ಫೇಲ್ ಮೇನ್ಸ್ ಅಥವಾ ಇಂಟರ್ವ್ಯೂ, ಸ್ವಲ್ಪ UPSC ಹಿಡ್ಕೊಂಡ್ಬಿಡುತ್ತೆ ನೀವು ಅಲ್ಲಿ. ಆ ಸೈಕಲಿಂದ ಬಿಟ್ಟು ಬರೋದು ಸ್ವಲ್ಪ ಕಷ್ಟನೇ ಸರ್ ಅದು. ಸೊ ಯಾವಾಗಲೂ ಒಂದು ಹೋಪ್ ಅಂತೂ ಇದ್ದೇ ಇರುತ್ತೆ ಸರ್, ಐ ವಿಲ್ ಪರ್ಫಾರ್ಮ್ ಬೆಟರ್, ಮುಂದಿನ ಸಾರಿ ನಾನು ಮಾಡ್ತೀನಿ ಅನ್ನೋದು ಅದು ಇದ್ದೇ ಇರ್ತದೆ. ನನಗೂ ಆ ಥರನೇ ಇತ್ತು ಸರ್ ಅದು. ನಾನು 2 interviews ಕೊಟ್ಟಾಗ್ಲೂ ಐ ವಾಸ್ ಮಿಸ್ಸಿಂಗ್ 10, 11, 15, 16 ಆ ಥರ ಮಾರ್ಕ್ಸ್ ಮಿಸ್ ಆದಾಗಿಂದ ಸ್ವಲ್ಪ ಐ ಥಾಟ್ ಮಿಡ್ಲಲ್ಲಿ ಸರ್ ನಾನು ಇನ್ನೊಂದು ಮಾಡಿದೆ. ನಾನು 4th attempt ಬರಿಬೇಕಾದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ನಾನು ಫಸ್ಟ್ ಟೈಮ್ ಹಾಕಿದ ತಕ್ಷಣ ಅದು ಸ್ವಲ್ಪ ಅದೊಂದು ಮೇನ್ಸ್ ಎಕ್ಸಾಮ್, ಸಿವಿಲ್ ಸರ್ವಿಸ್ ಮೇನ್ಸ್ ಎಕ್ಸಾಮ್ ಆದಮೇಲೆ ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಎಕ್ಸಾಮ್ ಒಂದು 2 months ಗ್ಯಾಪ್ ಇರುತ್ತೆ. ಐ ವಾಸ್ ಕಂಪ್ಲೀಟ್ಲಿ ಡ್ರೈನ್ಡ್ ಆಫ್ಟರ್ ಸಿವಿಲ್ ಸರ್ವಿಸ್ ಮೇನ್ಸ್. ಬಟ್ ನನ್ನ ತಲೆಯಲ್ಲಿ ಅದೇ ಬಂದಿದೆ ಸರ್ ಅದು. ಈಗ ಆಲ್ರೆಡಿ ನಾನು ಒಂದು ಸಾರಿ ಫೇಲ್ ಆಗಿದ್ದೀನಿ, ಬೆಟರ್ ಯೂಸ್ ದ ನೆಕ್ಸ್ಟ್ 2 month ಇದೆ, ಸ್ವಲ್ಪ ನೀಟಾಗಿ ಪ್ರಿಪ್ರೇಷನ್, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಸರ್. ಅದು ನನ್ನ ಲಾಸ್ಟ್ 5 year ಜರ್ನಿಯಲ್ಲಿ ತುಂಬ ಕಷ್ಟ ಆಗಿದೆ ಅಂದರೆ ಅದೇ ಸರ್ ಅದು. ಒಂದು ಮೇನ್ಸ್ ಬರೆದ್ಬಿಟ್ಟು ಮತ್ತೆ ಪ್ರಿಪೇರ್ ಆಗಿ ಬರೆದು ಅದನ್ನು ಮಾಡಿದ್ದೆ. ಆ್ಯಂಡ್ ಹೋಪ್ ಆ್ಯಂಡ್ ಲೈಕ್ ಫಾರ್ಚುನೇಟ್ಲಿ ಐ ಗಾಟ್ ಅ ರ್ಯಾಂಕ್, ಅಲ್ಲಿ 42 rank ಬಂದು ಸರ್ ನನಗೆ. ಸೊ ಅದು ಬಂದಾಗ ದಟ್ ಕಾನ್ಫಿಡೆನ್ಸ್, ಮೊರಾಲ್ ಬೂಸ್ಟರ್ ಹೆಂಗಿರುತ್ತೆ ಅಂದರೆ, ಬಿಕಾಸ್ ಆಫ್ ದ್ಯಾಟ್ ಐ ಕ್ಲಿಯರ್ಡ್ ಈ ಅಟೆಂಪ್ಟಲ್ಲಿ. ಸೊ ಸಮ್ವೇರ್ ಈ ಥರ ಡಿಪೆಂಡಿಂಗ್ ಆನ್ ಯಾವ ಅಟೆಂಪ್ಟಲ್ಲಿ ಇದ್ದೀರಾ ಅಂತ ಸ್ಟ್ರಾಟಜಿಕ್ ಡಿಸಿಷನ್ನ ಮಾಡಬೇಕಂತ ಅನಿಸುತ್ತೆ. ಈಗ ನನಗೆ ತುಂಬ ಜನ ಕೇಳಕ್ಕೆ ಬರ್ತಾರೆ ಆಫ್ಟರ್ ಫಾರೆಸ್ಟ್ ಸರ್ವಿಸ್ ಆದಮೇಲೆ, ದಟ್ ಶುಡ್ ಐ ಅಟೆಂಪ್ಟ್ ಫ್ರಮ್ ದ ಫಸ್ಟ್ ಅಟೆಂಪ್ಟ್ ಇಟ್ ಸೆಲ್ಫ್ ಅಂತ, ಶುಡ್ ಐ ಗೋ ಫಾರ್ ದ ಫಾರೆಸ್ಟ್ ಸರ್ವಿಸ್ ಫ್ರಮ್ ದ ಫಸ್ಟ್? ನಾನು ಹೇಳ್ತೀನಿ ದಟ್ಸ್ ನಾಟ್ ದ ರೈಟ್ ವೇ ಆ್ಯಕ್ಚುಲಿ. ಸ್ವಲ್ಪ ಸಿವಿಲ್ ಸರ್ವಿಸ್ ಕೊಟ್ಬಿಟ್ಟು ಯು ವಿಲ್ ಸಿ, ಲೆಟ್ಸ್ ವೇಟ್ ವಾಟ್ ವಿಲ್ ಹ್ಯಾಪನ್ ಅಂತ, ದೆನ್ ಯು ವಿಲ್ ಮೇಕ್ ದಟ್ ಸ್ಟ್ರಾಟಜಿಕ್ ಡಿಸಿಷನ್. ಸೊ ಈ ಥರ ಯು ಹ್ಯಾವ್ ಟು ಥಿಂಕ್. ಕ್ಯಾನ್ ಯು ಟೆಲ್ ಮೋರ್ ಅಬೌಟ್ ಯುವರ್ ಜರ್ನಿ ಅಂತ ಅಂದರೆ, ಬಿಕಾಸ್ ಯು ಹ್ಯಾವ್ ಬೀನ್ ಥ್ರೂ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಹೇಳಿ. ಸೊ ಜರ್ನಿ ಆಗಿತ್ತು ಕಂಪ್ಲೀಟ್ UPSC ಜರ್ನಿ? ಸೊ ಒಂದು ನಾನು ಅಕಾಡೆಮಿಕಲಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಅಂತ ಅಂದ ತಕ್ಷಣ ಇದು ಓದೋದು ನನಗೇನು ಡಿಫಿಕಲ್ಟ್ ಇರಲಿಲ್ಲ ಸರ್. 10 hours ಆಗಲಿ 11 hours ಆಗಲಿ ಓದೋ ಡಿಫಿಕಲ್ಟ್ ಇರಲಿಲ್ಲ. ಮತ್ತು ಯಾವುದೇ ಆಸ್ಪಿರೆಂಟ್ಗಾಗಲಿ ಇದನ್ನು ಕಾಂಪ್ರಮೈಸ್ ಮಾಡೋದೇ ಇಲ್ಲ ಸರ್. ಹಾರ್ಡ್ ವರ್ಕ್ ಈಸ್ ಮಸ್ಟ್.
ಅಲಾಂಗ್ ವಿತ್ ಸ್ಮಾರ್ಟ್ ವರ್ಕ್ ಈಸ್ ಮಸ್ಟ್, ಬಟ್ ಆಸ್ ದ ಕಾಂಪಿಟೇಷನ್ ಇಸ್ ಸೋ ಡಿಫಿಕಲ್ಟ್, ಹಾರ್ಡ್ ವರ್ಕ್ ಅಂತೂ ಮಾಡಲೇಬೇಕು. ಸೊ ನನಗೆ ಅದರಲ್ಲಿ ಏನು ಇಶ್ಯೂ ಇರಲಿಲ್ಲ. ಬಟ್ ಸ್ವಲ್ಪ ಒಂದು 2 ಸಾರಿ ನಾನು ಫಸ್ಟ್ 2 ಅಟೆಂಪ್ಟ್ ಬರೆದಾಗ ಮೇನ್ಸ್ ಕ್ವಾಲಿಫೈ ಆಗಿಲ್ಲ ಸರ್, ಬಟ್ ಪ್ರಿಲಿಮ್ಸ್ ಮಾತ್ರ ಆಗಿದ್ದೆ. ಸೊ ಒಂದು ನೋಡಿದರೆ ಐ ವಾಸ್ ಡಿಸಪಾಯಿಂಟೆಡ್, ಟ್ವೈಸ್ ಸ್ವಲ್ಪ ಹಾರ್ಟ್ ಬ್ರೋಕನ್ ಆಗಿದೆ. ಬಟ್ ತುಂಬ ಜನ ಪ್ರಿಲಿಮ್ಸೇ ಕ್ಲಿಯರ್ ಮಾಡಿಲ್ಲ ಸರ್ ಆಫ್ಟರ್ 2 ಅಟೆಂಪ್ಟ್ಸ್. ಬಟ್ ನಾನು ಅಟ್ಲೀಸ್ಟ್ ಅದಾದರೂ ಮಾಡ್ತಿದ್ದೆ ಅಂತ ಸ್ವಲ್ಪ ಹೋಪ್ ಇತ್ತು ಸರ್ ನನಗೆ. ನಾನು ಈಗಲೂ ಹೇಳ್ತೀನಿ ಸರ್, ಒಂದು UPSC ಗೇಮಲ್ಲಿ ಇರಬೇಕು ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಬೇಕು. ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿಲ್ಲ ಅಂದರೆ 1 ಇಯರ್ ವೇಟ್ ಮಾಡೋಕ್ಕೆ ಆಗುತ್ತಲ್ಲ ಸರ್, ಅದು ತುಂಬ ಪೇನ್ಫುಲ್ ಇರುತ್ತೆ ಸರ್. ಅದು ಆ 1 ಇಯರ್ ಹೆಂಗೆ ಹೋಗುತ್ತಂತಲೇ ಗೊತ್ತಾಗಲ್ಲ ಸರ್. ಅದು ತುಂಬ ಏನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅದು ಮಾಡ್ಬೇಕು ಇದು ಮಾಡ್ಬೇಕಂತ. ಬಟ್ ನಾನು ಅದಕ್ಕೆ ಆವಾಗಲೇ ನಾನೊಂದು ಮಾತು ಹೇಳಿದೆ ಸರ್, ಕಂಪ್ಲೀಟ್ ಮೇನ್ ಪ್ರಿಪ್ರೇಷನ್ ಮಾಡಿ ಆಮೇಲೆ ಪ್ರಿಲಿಮ್ಸ್ ಕೊಡೋ ಯೋಚನೆ ಮಾಡ್ಬೇಕು ಸರ್. ಇಲ್ಲ ಅಂದರೆ ಅದು ತುಂಬ ಸೈಕಲ್ ಮೆಸ್ಅಪ್ ಆಗಿಬಿಡುತ್ತೆ. ಸೊ ತುಂಬ ಕಷ್ಟ ಆಗುತ್ತೆ. ಸೊ ನನಗೆ ಅದೊಂದು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಿದ್ದೆ, ಅದೊಂದು ಸ್ವಲ್ಪ ನನಗೆ ಐ ವಾಸ್ ಲಿಟ್ಲ್ ಬಿಟ್ ಬೆಟರ್. ಬಟ್ ಮೇನ್ಸ್ ಆದಾಗೆಲ್ಲ ಐ ವಾಸ್ ವೆರಿ ಹಾರ್ಟ್ ಬ್ರೋಕನ್. ಐ ಕುಡಂಟ್ ಕ್ಲಿಯರ್ ಇಲ್ಲ 2 ಸಾರಿ. ಐ ವಾಸ್ ವೆರಿ ಹಾರ್ಟ್ ಬ್ರೋಕನ್. ಬಟ್ ನನಗೆ ತುಂಬ ಒಳ್ಳೆ ಪಿಯರ್ ಗ್ರೂಪ್ ಇತ್ತು ಸರ್. ನನಗೆ ನನ್ನ ಫ್ರೆಂಡ್ಸು ಪೀಪಲ್, ಅವರು ITL ವರ್ಕ್ ಮಾಡೋರಾಗಲಿ, ಇಲ್ಲಿ ನನ್ನ ಜೊತೆ ಪ್ರಿಪೇರ್ ಮಾಡೋರಾಗಲಿ, ಅವ್ರು ತುಂಬ ಮೋಟಿವೇಟ್ ಮಾಡ್ತಿದ್ರು ಸರ್. ನನ್ನ ಫ್ಯಾಮ್ಲಿನೂ ಹಂಗೆ, ನನಗೆ ನೀನು ಮಾಡ್ತೀಯಾ ಮಾಡು ಅಂತ ಯಾವಾಗಲೂ ಹೇಳೋದು ಸರ್ ನನಗೆ. ಸೊ ನನಗೆ ಗೊತ್ತಿದೆ ಸರ್, ನಾನು ಸ್ವಲ್ಪ 3rd 4th ಅಟೆಂಪ್ಟ್ ಆದಮೇಲೆ ಆ ಫಾರೆಸ್ಟ್ ಸರ್ವಿಸ್ ಒಂದು ತಲೆಯಲ್ಲಿ ಬಂದು ಸರ್, ನಾನು ಯಾವಾಗಲೂ ಒಂದು ಅಟೆಂಪ್ಟ್ ಕೊಡಬೇಕು, ಸ್ವಲ್ಪ ನೋಡೋಣ ಅಂತ. ಆ ಹೋಪಲ್ಲೇ ಸರ್, ಅದೊಂದು ಹೋಪಲ್ಲೇ ಇಟ್ಕೊಂಡ್ಬಿಟ್ಟು ಐ ಕೆಪ್ ಡೂಯಿಂಗ್. ಬಟ್ ಸಮ್ಟೈಮ್ಸ್ ಅಂತ ಈ ಲೈಫಲ್ಲಿ ಇಂಥ ಸಿಚುವೇಶನ್ ಬಂದೇ ಬರುತ್ತೆ ಸರ್. ಐ ಥಿಂಕ್ ಈ ಎಕ್ಸಾಮ್ ಅಷ್ಟೇ ಅಲ್ಲ, ಬೇರೆ ಏನೇ ಮಾಡಿದ್ರು ಸ್ವಲ್ಪ ಯು ಹ್ಯಾವ್ ಟು ಬಿ ಪರ್ಸಿಸ್ಟೆಂಟ್. ಆಮೇಲೆ ಸ್ವಲ್ಪ ಪರ್ಸಿವರೆನ್ಸ್ ತೋರಿಸಿದ್ರೆ ಯು ವಿಲ್ ಸಿ ದ ರಿಸಲ್ಟ್ ಅಂತ ಅನ್ಸುತ್ತೆ ಸರ್ ನನಗೆ. ಪ್ರಿಲಿಮ್ಸಲ್ಲಿ ನಾರ್ಮಲ್ ಸಿವಿಲ್ ಸರ್ವಿಸಸ್ ಕಟ್ ಆಫ್ ಕ್ಲಿಯರ್ ಆಗೋದೇ ಕಷ್ಟ. ಅಂಥದ್ರಲ್ಲಿ ಫಾರೆಸ್ಟ್ ಸರ್ವಿಸ್ ಕಟ್ ಆಫ್ ಯೂಶಲಿ 10 to 15 ಮಾರ್ಕ್ಸ್ ಜಾಸ್ತಿ ಇರುತ್ತೆ ಎವ್ರಿ ಇಯರ್. ಸೊ ಹೌ ಆರ್ ಯು ಏಬಲ್ ಟು ಕ್ರ್ಯಾಕ್ ಬೋತ್ ಪ್ರಿಲಿಮ್ಸ್, ಇದು ಸಿವಿಲ್ ಸರ್ವಿಸಸ್ ಕಟ್ ಆಫ್ ಆ್ಯಂಡ್ ಫಾರೆಸ್ಟ್ ಸರ್ವಿಸಸ್ ಕಟ್ ಆಫ್? Last 2 attempts my marks were above 120 in prelims both the times. So ಅದಕ್ಕೆ ಒಂದು ದಿ ಅಮೌಂಟ್ ಆಫ್ ದಿ ಹಾರ್ಡ್ ವರ್ಕ್ ದಟ್ ಐ ಹ್ಯಾಡ್ ಪುಟ್ ಇನ್ ಅರ್ಲಿಯರ್ ಅಟೆಂಪ್ಟ್ಸ್ ಸರ್. ಆವಾಗ ಯಾಕಂದರೆ ಒನ್ಸ್ ಯು ಕ್ಲಿಯರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಬರ್ಕೊಂಡ್ಬಿಟ್ರೆ ಯು ವಿಲ್ ಅಲ್ಲಿ ಒಂಥರ ನಾನು ಆಪ್ಷನಲ್ ಮಾಡಬೇಕು, ನಾನು ಎಸ್ಸೆ ಇಂಪ್ರೂವ್ ಮಾಡಬೇಕು, GS ಆನ್ಸರ್ ರೈಟಿಂಗ್ ಮಾಡಬೇಕು ಅಂತ ಕೂತ್ಬಿಡ್ತೀವಿ ಸರ್. ಪ್ರಿಲಿಮ್ಸ್ ಅಂತ ಬಂದಮೇಲೆ ಅದು ಮತ್ತೆ ಫೆಬ್ರವರಿ ಮಾರ್ಚಲ್ಲೇ ಹಿಡಿತೀವಿ. ಅದೊಂದು ಸಮ್ಟೈಮ್ಸ್ ಅದು ಆಗುತ್ತೆ ಆಗದೆ. ಬಟ್ ನಾನು ಮುಂಚೆ ನನ್ನ ಫಸ್ಟ್ ಅಟೆಂಪ್ಟ್ ಕೊಡೋಕ್ಕಿಂತ ಮುಂಚೆ ನಾನು ತುಂಬ ಇನ್ವೆಸ್ಟ್ ಮಾಡಿದೆ ಸರ್ ಟೈಮಲ್ಲಿ ಪ್ರಿಲಿಮ್ಸಲ್ಲಿ. ಹೆಂಗೆ ಇನ್ವೆಸ್ಟ್ ಅಂತ ಅಂದರೆ, ಫಸ್ಟ್ ನಾನು ನೋಡಿದ್ದೆ ಸ್ವಲ್ಪ ಟಾಪರ್ಸ್ ವೀಡಿಯೋಗಳನ್ನ ನೋಡಿದ್ದೆ. ಅವ್ರು ಹೇಳಿದ್ದು ಒಂದೇ, ಸಿಲೆಬಸ್ ಕಾಪಿ ನೋಡ್ಕೊಳ್ಳಿ, PYQ ನೋಡ್ಕೊಳ್ಳಿ ಅಂತ. ಸೊ ಇವೆರಡು ನನ್ನ ತಲೆಯಲ್ಲಿತ್ತು ಸರ್. ಒಂದು PYQ ಹೆಂಗೆ ಬರುತ್ತೆ ಕ್ವಶನ್ ಅಂತ, ಅದೊಂದು ಕ್ವಶನ್ ಪ್ಯಾಟರ್ನ್ ನೋಡಿದರೆ ಏನೇ ಓದಿದ್ರು 40 ಕ್ವಶನ್ಸ್ ಗೊತ್ತಿರುತ್ತೆ, 60 ಕ್ವಶನ್ಸ್ ಗೊತ್ತಿರಲ್ಲ ಸರ್ ನಾನು. ಸೊ ಈ ಅನ್ಸರ್ಟನಿಟಿ ಅಂತೂ ಇದೆ ಸರ್. ಇದು ಫಸ್ಟ್ ಮೈಂಡಲ್ಲಿ ಅರ್ಥ ಮಾಡ್ಕೊಂಡೆ ನಾನು ಇದ್ದೆ, ಈ ಅನ್ಸರ್ಟನಿಟಿ ಇದ್ದರೆ ಇನ್ನು ಸಾಲ್ವ್ ಹೆಂಗೆ ಮಾಡೋದು ಅಂತ. ಸೊ ನಾನು ಅದಕ್ಕೆ ಕೆಲವೊಂದಿಷ್ಟು ಥಿಂಗ್ಸ್ನ ನಾನು ನೋಟನ್ನು ಮಾಡ್ಕೊಂಡಿದ್ದೆ. ಹೆಂಗಂದರೆ, ಒಂದು ನನ್ನ ನೋಟ್ಸ್ ಇದೆ, ಆ ನೋಟ್ಸಲ್ಲಿ ವ್ಯಾಲ್ಯೂಡೇಷನ್ ಮಾಡಬೇಕು, ಅದನ್ನು ಒಂದೇ ಕಡೆ ಇಟ್ಕೋಬೇಕು. ಕಂಪ್ಲೀಟ್ ಕಂಪೈಲೇಷನ್, ಕನ್ಸಾಲಿಡೇಷನ್ ಒಂದೇ ಕಡೆ. ಯಾಕಂದರೆ ನನ್ನ ರಿವಿಷನ್ ಸ್ಟ್ರಾಟಜಿ ತುಂಬ ಚೆನ್ನಾಗಿ ಮಾಡ್ಕೊಂಡೆ ಸರ್ ನಾನು. ಹೆಂಗಂದರೆ, 1 week ಬಿಫೋರ್ ದ ಪ್ರಿಲಿಮ್ಸ್ 1 time ರಿವಿಷನ್, 2 weeks ಬಿಫೋರ್ ದ್ಯಾಟ್ 1 more time ರಿವಿಷನ್, ಆಮೇಲೆ ಮೇ ಬಿ 3 weeks ಬಿಫೋರ್ ದ್ಯಾಟ್ 1 time ರಿವಿಷನ್. ಸೊ ಈ ಥರ ನೋಡಿದರೆ 2.5 months ಐ ಯೂಸ್ ಟು ರಿವೈಸ್ 4 times. ನನಗೆ ಅನಿಸಿದ್ದೇನೆಂದರೆ ಇಟ್ ವಾಸ್ ಮಸ್ಟ್ ಅಂತ ಅನಿಸಿತ್ತು. ಯಾಕಂದರೆ ತುಂಬ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಓವರ್ಲೋಡ್ ಇದೆ, ಫ್ಯಾಕ್ಚುವಲ್ಸ್ ಇದೆ. ಸೊ ಅದನ್ನು ನಾನು ಆ ಥರ ಮ್ಯಾನೇಜ್ ಮಾಡ್ಕೊಂಡಿದ್ದೆ. ಸೊ ಒಂದು, ಇದು ಪಾಸಿಬಲ್ ಇಫ್ ಐ ಹ್ಯಾವ್ ಕಂಪ್ಲೀಟ್ ಕನ್ಸಾಲಿಡೇಷನ್ ನೋಟ್ಸ್ನ ಒಂದೇ ಕಡೆ ಇದ್ದರೆ ಆ ಟಾಪಿಕ್ ಬಗ್ಗೆ. ಸೊ ಇದೊಂದು ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಟೆಸ್ಟ್ ಸಿರೀಸು ತುಂಬ ಜನ ನಾನು ಹೇಳ್ತೀನಿ, ಅವ್ರು ನಂಬಲ್ಲ, ನಾನು ಫಸ್ಟ್ ಅಟೆಂಪ್ಟ್ ಬರೋಕ್ಕಿಂತ ಮುಂಚೆನೇ 100 ಟೆಸ್ಟ್ ಸೀರೀಸ್ ಬರೆದಿದ್ದೆ ಸರ್ ನಾನು. ಪ್ರಿಲಿಮ್ಸಲ್ಲಿ ಸರ್, ಪ್ರಿಲಿಮ್ಸಲ್ಲಿ 100 ಟೆಸ್ಟ್ ಬರೆದಿದ್ದೆ. ದಟ್ ವಾಸ್ 10,000 ಕ್ವಶನ್ಸ್ ಸರ್. ನಾನು ಒಂದು ಮ್ಯಾಥ್ ಮಾಡಿದೆ, 10,000 ಕ್ವಶನಲ್ಲಿ 10,000 ಕ್ವಶನ್ ನಾನು ಈಗ ಅದೇ ಕ್ವಶನ್ ರಿಪೀಟ್ ಆಗದೆ ಇರ್ಬೋದು, ಬಟ್ ಸಿನಾಪ್ಸಿಸ್ ಅಂತೂ ಇದ್ದೇ ಇರೋದು. 10,000 ಸಿನಾಪ್ಸಿಸ್ ನೋಡಿದ್ದೀನಿ. ಏನೇ ಆದರೂ UPSC ಇದಕ್ಕಿಂತ ಆಚೆ ಅಂತೂ ತುಂಬ ಹೋಗೋದೇ ಇಲ್ಲ, ಮ್ಯಾಕ್ಸಿಮಮ್ ಕಂಟ್ರೋಲ್ ಇಟ್ಟಿದ್ದೀನಿ ಅಂತ. ಒಂದು 40-50 ಕ್ವಶನ್ ಅದು ಅದರಲ್ಲಿ ಬಂದೇ ಬರುತ್ತೆ ಅಂತ ಅನ್ಸುತ್ತೆ ಸರ್. ಸೊ ಅದ್ರ ಮೇಲೆ ಸ್ವಲ್ಪ ಕರೆಂಟ್ ಅಫೇರ್ಸ್ ಕಂಪೈಲೇಷನ್, ಆಮೇಲೆ ಸ್ವಲ್ಪ ಸ್ಟ್ಯಾಟಿಕ್ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಇದೇ ನಂದು SOP ಸರ್ ಕಂಪ್ಲೀಟ್ ಫಾರ್ ಪ್ರಿಲಿಮ್ಸ್. ಇದೆ 1 month ಇದ್ರೂ ಇದನ್ನೇ ಮಾಡ್ತೀನಿ, 2 months ಇದ್ರೂ ಇದೇ. ಮೇ ಬಿ ನಂಬರ್ ಆಫ್ ರಿವಿಷನ್ ಕಡಿಮೆ ಆಗ್ಬೋದು, ನಂಬರ್ ಆಫ್ ಟೆಸ್ಟ್ ಕಡಿಮೆ ಆಗ್ಬೋದು, ಬಟ್ ದ ಫಸ್ಟ್ ಅಟೆಂಪ್ಟಲ್ಲಿ ನಾನು ಮಾಡಿರೋ 100 ಟೆಸ್ಟ್ ಸೀರೀಸು ಅದು ತುಂಬ ಹೆಲ್ಪ್ ಆಗಿದೆ ಸರ್ ನನಗೆ. ಸಿಂಗಲ್ ಮೋಸ್ಟ್ ರೀಸನ್ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ಜೊತೆಯಲ್ಲಿ
the number of tests you have solved. So that has helped you a lot. So ಮತ್ತೆ ಇನ್ನೊಂದು ಸರ್, ಪ್ರಿಲಿಮ್ಸ್ ಅಲ್ಲಿ ಈ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಲ್ಲ, ಇದನ್ನ ತುಂಬಾ ಈಗ ಓದಿರೋದನ್ನ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಪ್ರಿಲಿಮ್ಸ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ ಸರ್. ಅದು ಎಲ್ಲ ಕ್ಯಾಂಡಿಡೇಟ್ಸ್ ಏನಂದ್ರೆ ಓದಿದ್ದೀನಿ ಅದು ಅಲ್ಲಿ ನೆನಪಾಗ್ತಿಲ್ಲ ಅಂತ ಅಂದ್ರೆ ಇದು ವೆರಿ ರಾಂಗ್ ಅಪ್ರೋಚ್ ಟು ಪ್ರಿಲಿಮ್ಸ್ ಸರ್. ಅದು ಒಂದು ಅನ್ನೋನ್ ಕ್ವಶನ್ ಬರ್ತದೆ, ಬಟ್ ಅದನ್ನ ಹಿಂಗೆ ಲಾಜಿಕ್ ಯೂಸ್ ಮಾಡಿಬಿಟ್ಟು ಎಲಿಮಿನೇಟ್ ಮಾಡಬೇಕು. ಅಥವಾ ಈಗಂತೂ ಸಮ್ಟೈಮ್ಸ್ ಓನ್ಲಿ 1 ಓನ್ಲಿ 2 ಆ ಥರ ಬರ್ತಿದೆ, ಬಟ್ ಈವನ್ ದೆನ್ ಇಟ್ ಈಸ್ ಪಾಸಿಬಲ್. ಒಂದು ಇದು ಇತ್ತು ಸರ್, ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ ಈ ಕ್ವಶನ್. ಒಂದು ಬಯೋಫಿಲ್ಟರ್ ಮೇಲೆ ಒಂದು ಕ್ವಶನ್ ಇತ್ತು ಸರ್ 2023 ಅಲ್ಲಿ. ಬಯೋಫಿಲ್ಟರ್ ಅಂದ್ರೇ ಓಕೆ, ಏನೋ ಒಂದು ಯೂಸಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಡೂಯಿಂಗ್ ಸಮ್ ಫಿಲ್ಟ್ರೇಷನ್ ಪ್ರಾಸೆಸ್ ಆ ಥರ ಏನೋ ಒಂದು. ದ್ಯಾಟ್ ವಾಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಒಂದು ಅಕ್ವಾಕಲ್ಚರ್ ಸಿಸ್ಟಮ್ ಅಂತ. ನಾವು ಅದ್ರ ಬಗ್ಗೆ ಓದಬೇಕಾ, ಎಲ್ಲಿ ಓದಬೇಕು, ಅದಕ್ಕೆ ದೇರ್ ಇಸ್ ನೋ ಫಿಕ್ಸ್ಡ್ ಸೋರ್ಸ್. ಬಟ್ ಅಲ್ಲೇ ಕೂತ ಯೋಚನೆ ಮಾಡಬೇಕು, ಅಕ್ವಾಕಲ್ಚರ್ ಅಂದ್ರೆ ಏನು, ಬಯೋಫಿಲ್ಟರ್ ಅಂದ್ರೆ ಏನು, ಅದ್ರ ಬಗ್ಗೆ ಒಂದು ಕ್ವಶನ್. ಒಂದು 2 ಸ್ಟೇಟ್ಮೆಂಟ್ಸ್ ವರ್ ವೆರಿ ಜನರಿಕ್, ದೇ ವರ್ ಡೂಯಬಲ್. ಒಂದು 3rd ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಬಯೋಫಿಲ್ಟರ್ಸ್ ಇನ್ಕ್ರೀಸ್ ದಿ ಫಾಸ್ಫರಸ್ ಕಂಟೆಂಟ್ ಇನ್ ಅಕ್ವಾಕಲ್ಚರ್ ಅಂತ ಇತ್ತು ಸರ್. ಅದು ಈಗ ಫಾಸ್ಫರಸ್ ವಾಟರ್ ಹಾಕ್ಬಿಟ್ರೆ ಫಾಸ್ಫರಸ್ ಈಸ್ ಅ ಫರ್ಟಿಲೈಸರ್. ಇನ್ನು ಅದನ್ನು ಹಾಕ್ಬಿಟ್ರೆ ವಾಟ್ರಲ್ಲಿ ಆಲ್ಗೆ ಗ್ರೋ ಆಗುತ್ತೆ ಆ್ಯಂಡ್ ಫಿಶ್ ವಿಲ್ ಡೈ. ಸೊ ಇಷ್ಟೇ ಲಾಜಿಕ್ ಸರ್ ಅಲ್ಲಿರೋದು. ಈಗ ನನಗೆ ಕಂಪ್ಲೀಟ್ ಗೊತ್ತಿರಬೇಕು ಬಯೋಫಿಲ್ಟರ್ಸ್ ಬಗ್ಗೆ, ಆಕ್ವಾಕಲ್ಚರ್ ಬಗ್ಗೆ, ನಾಟ್ ನೆಸೆಸರಿ. ಓನ್ಲಿ ಅದೊಂದು ಫಾಸ್ಫರಸ್ ನಾವು ಓದ್ತೀವಿ ಅಗ್ರಿಕಲ್ಚರಲ್ಲಿ, ಅದು DAP ಅಲ್ಲಿ ಯೂಸ್ ಮಾಡ್ತೀವಿ, ದಟ್ ಈಸ್ ಫಾರ್ ಪ್ರಮೋಟಿಂಗ್ ಗ್ರೋತ್ ಅಂತ, ಪ್ಲಾಂಟ್ ಗ್ರೋತ್ ಅಂತ. ಸೊ ಈ ಥರ ಲಾಜಿಕ್ ಯೂಸ್ ಮಾಡಿದರೆ ಇಟ್ ಈಸ್ ಪಾಸಿಬಲ್ ಸರ್. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಪಾಸಿಬಲ್ ವೇ. ಓಕೆ, ಇದನ್ನು ಕಾಮನ್ ಸೆನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಈ ಕ್ವಶನ್ ಕೇಳಬೇಕು ಅಂತ ಹೇಳಿದ್ರೆ, ಹೌ ಇಂಪಾರ್ಟೆಂಟ್ ಇಸ್ ಕಾಮನ್ ಸೆನ್ಸ್ ಇನ್ UPSC ಎಕ್ಸಾಮ್ ಅಕ್ರಾಸ್ ಆಲ್ ದ 3 ಸ್ಟೇಜಸ್, ಪ್ರಿಲಿಮ್ಸು, ಮೈನ್ಸ್, ಇಂಟರ್ವ್ಯೂ ಆಗಲಿ? ಎಸ್ ಸರ್, ವೆರಿ ಇಂಪಾರ್ಟೆಂಟ್ ಸರ್ ಕಾಮನ್ ಸೆನ್ಸ್ ಬಂದುಬಿಟ್ಟು. ಈ ಪ್ರಿಲಿಮ್ಸಲ್ಲಿ ಐ ಟೋಲ್ಡ್ ಅಬೌಟ್ ಒಂದು 60 ಕ್ವಶನ್ಸ್ ಬರ್ತದೆ, ವೇರ್ ಕಂಪ್ಲೀಟ್ಲಿ ಒಂದೊಂದು ಸ್ಟೇಟ್ಮೆಂಟ್ ಗೊತ್ತಿರುತ್ತೆ, ಇನ್ನೇ ಸ್ಟೇಟ್ಮೆಂಟ್ ಗೊತ್ತಿರಲ್ಲ ಸರ್. ಅದು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದು 3rd ಸ್ಟೇಟ್ಮೆಂಟ್ ಅಂತೂ ಗೊತ್ತೇ ಇರಲ್ಲ. ಆವಾಗ ಕಾಮನ್ ಸೆನ್ಸ್ ಅಂತೂ ಯೂಸ್ ಮಾಡಲೇಬೇಕು. ಕಾಮನ್ ಸೆನ್ಸ್ ಅಂತ ಬಂದರೆ ಕೆಲವೊಂದು ಸರಿ ಟೆಂಪೋರಲಿ ಥಿಂಕ್ ಮಾಡ್ತೀವಿ. ಓಕೆ, ಮೇ ಬಿ ಇನ್ 5th century ಅ ಪರ್ಟಿಕ್ಯುಲರ್ ಕಿಂಗ್ ವಾಸ್ ದೇರ್, ಆ ಟೈಮಲ್ಲಿ ಇದಾಗಿರಬೇಕು ಅಥವಾ ಆಗದೆ ಇರ್ಬೋದು. ಈ ಥರ ಥಿಂಕ್ ಮಾಡಿದರೆ ಕೆಲವೊಂದಿಷ್ಟು ಹಿಸ್ಟ್ರಿ ಕ್ವಶನ್ನ ಮಾಡ್ಬೋದು. ಇನ್ನೊಂದು ಜಾಗ್ರಫಿ ಸರ್, ಲೊಕೇಶನ್. ಜಾಗ್ರಫಿಕಲ್ ಲೊಕೇಶನ್ ಎಲ್ಲಿದೆ ಎಲ್ಲಿಲ್ಲ ಅನ್ನೋದನ್ನು ಒಂದು ಮ್ಯಾಪಿಂಗ್ ಲೊಕೇಶನ್ ಇದ್ರೂ ಲಾಜಿಕ್ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಕಾಮನ್ ಸೆನ್ಸ್ ಮತ್ತು ಲಾಜಿಕ್ ವರ್ಕ್ ಮಾಡುತ್ತೆ. ಒಂದು ಜಾಗ್ರಫಿಲಿ ಒಂದು ಕ್ವಶನ್ ಇತ್ತು, ನಾವು ಅಟೆಂಡ್ ಮಾಡಿ 2011 12 13 ಟೈಮಲ್ಲಿ. ಇಂಡಿಯಾ ಇಂಪೋರ್ಟ್ಸ್ ಮೋಸ್ಟ್ ಆಫ್ ಇಟ್ಸ್ ಕೋಲ್ ಫ್ರಮ್ ಅದರ್ ಕಂಟ್ರೀಸ್ ಅನ್ನೋ ಥರ. ಆ್ಯಕ್ಚುಲಿ ಏನಾಗುತ್ತೆ, ಇಂಡಿಯಾ ಇಸ್ ರಿಚ್ ಇನ್ ಕೋಲ್ ಬಿಕಾಸ್ ಹ್ಯೂಜ್ ಅಮೌಂಟ್ ಆಫ್ ಕೋಲ್ ಇಸ್ ಫೌಂಡ್ ಇನ್ ಇಂಡಿಯಾ. ಸೊ ಅದಿದ್ದಾಗ ಆಬ್ವಿಯಸ್ಲಿ ಇಟ್ ವಿಲ್ ನಾಟ್ ಇಂಪೋರ್ಟ್ ಅನ್ನೋ ಥರ. ಸೊ ಅದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಇಟ್ ಇಸ್ ರಾಂಗ್ ಅಂತ ಮಾರ್ಕ್ ಮಾಡ್ಬೋದು. ಆಮೇಲೆ ಇನ್ನೊಂದು ಲೆಡ್ ಕ್ವಶನ್ ಇತ್ತು. ಅಗೇನ್ ಇಟ್ ಸೆಡ್ ಲೆಡ್ ಇಸ್ ಏನೋ ಪಾಯ್ಸನಸ್ ಅಂತ ಹೇಳೋ ಏನೋ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿತ್ತು, ಲೆಡ್ ಇಸ್ ಯೂಸ್ಡ್ ಇನ್ ಪೆನ್ಸಿಲ್ಸ್ ಎಲ್ಲ ಅಂತ ಹೇಳಿ, ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸಲ್ಲಿ. ಸೊ ಅವಾಗ ಕಾಮನ್ ಸೆನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇಫ್ ಲೆಡ್ ಇಸ್ ಪಾಯ್ಸನಸ್ ಏನಾಗುತ್ತೆ, ಮಕ್ಕಳು ಪೆನ್ಸಿಲ್ ಯಾವಾಗಲೂ ಕಚ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಹಾರ್ಮ್ ದಿ ಬೇಬಿ. ಇಲ್ಲ ಅದನ್ನು ಕಾಸ್ಮೆಟಿಕ್ಸಲ್ಲೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ದಟ್ ಈಸ್ ಅಗೇನ್ ಅ ಕಾಮನ್ ಸೆನ್ಸ್ ವಿಚ್ ಟೆಲ್ಸ್ ಇಲ್ಲ ಇದು ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಎಕ್ಸಾಕ್ಟ್. ಅದೇ ಥರ ಒಂದು ಲಿಥಿಯಂ ಕ್ವಶನ್ ಬಂದಿದೆ ಸರ್, ಕಾಪರ್ ಸ್ಮೆಲ್ಟಿಂಗ್ ಕ್ವಶನ್. ಇಟ್ ವಿಲ್ ಪ್ರೊಡ್ಯೂಸ್ ಲೀಥಲ್ ಅಮೌಂಟ್ ಆಫ್ ಸಮ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂತ. ಕಾಪರ್ ಸ್ಮೆಲ್ಟಿಂಗ್ ಲೀಥಲ್ ಅಮೌಂಟ್ ಅಂತ. ಸೊ ದೀಸ್ ಸಮ್ ವರ್ಡ್ಸ್ನ UPSC ಪ್ಲೇಸ್ ವಿತ್ ಲಾಟ್ ಆಫ್ ವರ್ಡ್ಸ್ ಆ್ಯಕ್ಚುಲಿ. ಅದಕ್ಕೆ ನಾನು ಹೇಳಿದೆ PYQ, ಬಿ ವೆರಿ ಥರೋ ವಿತ್ PYQ ಅಂತ. ಪ್ರತಿಯೊಂದು ವರ್ಡ್ಸ್ ಆಲ್ಸೋ ದೇ ವಿಲ್ ಪ್ಲೇ ಅ ಲಾಟ್ ಅರೌಂಡ್ ಅಂತ. ಎಸ್ ಸರ್. ಸೊ ಅದು ಕಮಿಂಗ್ ಟು ಕಾಮನ್ ಸೆನ್ಸ್, ಎಸ್ಪೆಷಲಿ ಇದು ಈ ಸರಿ ಮೇನ್ಸ್ ಕ್ವಶನ್ಸ್ ನೋಡಿದರೆ ಇದೇ ಪ್ರಿಲಿಮ್ಸ್ ಥರನೇ ಅಲ್ಲೂ ಆಗಿದೆ ಸರ್. 9 to 10 ಕ್ವಶನ್ಸ್ ಕಂಪ್ಲೀಟ್ಲಿ ಪ್ರಿಪೇರ್ಡ್ ಆಗೇ ಇಲ್ಲ ಸರ್, ಅದೇ ಥರ ಬಂದಿತ್ತು. ಆವಾಗ್ಲೂ ತುಂಬ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು, ಅದನ್ನು ಆ ಕಂಟೆಕ್ಸ್ಟಲ್ಲಿ ಯೋಚನೆ ಮಾಡಬೇಕು. ಆಮೇಲೆ ಇರೋ ನಾಲೆಜ್ನ ಹೆಂಗೆ ಫ್ರೇಮ್ವರ್ಕ್ ಮಾಡಿಕೊಂಡು ರಿಲೇಟ್ ಮಾಡಬೇಕು ಅನ್ನೋದನ್ನ ಅದು ಕಾಮನ್ ಸೆನ್ಸ್ ಹೆಲ್ಪ್ ಮಾಡುತ್ತೆ. ಮತ್ತು ತುಂಬ ಎಕ್ಸಾಂಪಲ್ಗಳಾಗಲಿ, ಎಕ್ಸಾಂಪಲ್ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಇದು ಮಾಡಿದರೆ, ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ವೇನ ಮೇ ಬಿ ವುಮೆನ್ ಎಂಪವರ್ಮೆಂಟಲ್ಲಿ ಯೂಸ್ ಮಾಡ್ಬೋದು, ಆ ಥರ ಯೂಸ್ ಮಾಡ್ಬೋದು ಅಂತ ಬರೆದ್ರೂ ದಟ್ ಈಸ್ ಅಗೇನ್ ಕಾಮನ್ ಸೆನ್ಸ್. ಮತ್ತು ಇನ್ನೊಂದು 3rd ಸ್ಟೇಜ್ ಬಂದುಬಿಟ್ಟು ಇಂಟರ್ವ್ಯೂ ಅಲ್ಲಿ. ಈ ಸಾರಿ ನನಗೆ ಥ್ರೈಸ್ ಒನ್ ಆಫ್ ಇಂಟರ್ವ್ಯೂ ಚೇರ್ಮನ್ ಆಲ್ಸೋ ಆ್ಯಂಡ್ ಅದರ್ ಪ್ಯಾನಲ್ ಮೆಂಬರ್ ಆಲ್ಸೋ ಅವ್ರು ಹೇಳ್ತಿದ್ರು, ಡೋಂಟ್ ವರಿ ಅಬೌಟ್ ದಿ ಎಕ್ಸಾಕ್ಟ್ ಲಾ ಆರ್ ದಿ ಫ್ಯಾಕ್ಟ್, ಥಿಂಕ್, ಯೂಸ್ ಕಾಮನ್ ಸೆನ್ಸ್ ಆ್ಯಂಡ್ ಟೆಲ್. ಥ್ರೈಸ್ ಹಿ ಟೋಲ್ಡ್ ಮೀ. ಸೊ
ಐ ಫೆಲ್ಟ್ ದ್ಯಾಟ್ ಆಫ್ಟರ್ ಒಂದು 3-4 ಕ್ವಶನ್ಸ್ ಇನ್ ದ ಇನಿಷಿಯಲ್ ಸ್ವಲ್ಪ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಓದಿದ್ದು ಕೇಳ್ತಾರೆ ಅಂತ. ಅದು ಅಲ್ಲಿ ಹೋಗ್ತಾನೆ ಇರಲಿಲ್ಲ ಸರ್. ಬರೀ ಅದೇ ಥರ ಯೂಸ್ ಕಾಮನ್ ಸೆನ್ಸ್ ಒಂದು 3 ಸಾರಿ ಹೇಳಿದ್ರು ಸರ್ ಅವರು. ಸೊ ಈ ಎಲ್ಲ ಕಂಪ್ಲೀಟ್ 3 ಸ್ಟೇಜಲ್ಲಿ ಈ ಕಾಮನ್ ಸೆನ್ಸು, ಲಾಜಿಕ್, ರೀಸನಿಂಗ್ ತುಂಬ ಇಂಪಾರ್ಟೆಂಟ್ ಸರ್. ಹೌದು, ಎಸ್ಪೆಷಲಿ ಇಂಟರ್ವ್ಯೂ ಅಲ್ಲಿ ಕಾಮನ್ ಸೆನ್ಸ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಸೊ ಮೇನ್ಸ್ ಪ್ರಿಪರೇಷನ್ ಯಾವ ಥರ ಆಯಿತು? ಸೊ ಮೇನ್ಸ್ ಪ್ರಿಪ್ರೇಷನ್ನು ನಾನು ಒಂದು ಮಿಸ್ಟೇಕ್ ಮಾಡಿದೆ. ಫಸ್ಟ್ 2 ಅಟೆಂಪ್ಟ್ಸಲ್ಲಿ ನಾನು ಆಪ್ಷನಲ್ ರೆಡಿ ಇರಲಿಲ್ಲ. ಆಮೇಲೆ ನನ್ನ ಆನ್ಸರ್ ರೈಟಿಂಗ್ ಸ್ವಲ್ಪ ನಾನು ರೈಟಿಂಗ್ ಸ್ಲೋ ಇತ್ತು. ಇವಾಗ ನಾನು ಇಂಪ್ರೂವ್ ಮಾಡಿರಲಿಲ್ಲ. ಆಗೊಂದು ಸ್ವಲ್ಪ ಅದು ಉತ್ಸಾಹ ಸರ್, ಅದು ನಾನು ಸ್ಟಾರ್ಟಿಂಗಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ಅನ್ನೋ ಅದೊಂದು ಉತ್ಸಾಹ ಸರ್, ಅದು ಓವರ್ ಕಾನ್ಫಿಡೆನ್ಸ್. ಸೊ ಇದರಿಂದ ತುಂಬ ಮಿಸ್ ಆಗಿತ್ತು. ಬಟ್ ಆ ಸೆಕೆಂಡ್ ಅಟೆಂಪ್ಟ್ ಆದಮೇಲೆ ಸ್ವಲ್ಪ ನಾನು ವಾಪಸ್ ಬಂದುಬಿಟ್ಟು ನಾನು ಇದು ನೋಡ್ಕೊಂಡಿದ್ದೆ. ಒಂದು ಫಸ್ಟ್ ಬಂದಿದ್ದೆ ಅಗೇನ್ ಸಿಲೆಬಸ್ ಕಾಪಿ. ನಾನು ಪ್ರಿಲಿಮ್ಸಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀನಿ, ಬಟ್ ಮೇನ್ಸಲ್ಲಿ ಆಗ್ತಿಲ್ಲ. ಇದು ಸ್ವಲ್ಪ ನನಗೆ ಕಿಕ್ ಆಯ್ತು ಸರ್ ಸಮ್ವೇರ್. ನಾನು ಮಾಡಬೇಕು ಅದೇ ಥರ ಅಂತ ಸ್ವಲ್ಪ ಮೇನ್ಸ್ನ ಕಂಪ್ಲೀಟ್ ಸಿಲೆಬಸ್ ಕಾಪಿ ನೋಡ್ಕೊಂಡ್ಬಿಟ್ಟು ಟಾಪರ್ಸ್ ನೋಟ್ಸ್ನ ರೆಫರ್ ಮಾಡಿದೆ. ಆಮೇಲೆ ಇನ್ಸ್ಟಿಟ್ಯೂಟ್ ನೋಟ್ಸ್ನ ರೆಫರ್ ಮಾಡಿ ಥೀಮ್ಸ್ನ ಐಡೆಂಟಿಫೈ ಮಾಡಿದೆ ಸರ್. ನಾನು ಥೀಮ್ಸ್ ಐಡೆಂಟಿಫೈ ಮಾಡಿಬಿಟ್ಟು PYQ ಮತ್ತು ಟಾಪರ್ಸ್ ಕಾಪೀಸು, ಆಮೇಲೆ ಕೆಲವೊಂದು ಕೋಚಿಂಗ್ ನೋಟ್ಸ್ಗಳನ್ನ ತೊಗೊಂಡು ಥೀಮ್ಸ್ ಐಡೆಂಟಿಫೈ ಮಾಡಿ ಅದೇ ಥೀಮ್ಸ್ನ ನಾನು ಮತ್ತೆ ಕನ್ಸಾಲ್ಟೇಟ್ ಮಾಡಿದೆ ಸರ್. ಕಂಪ್ಲೀಟ್ ಆ ಟಾಪಿಕ್ ಬಗ್ಗೆ ಅಲ್ಲೇ ಇರಬೇಕದು. ಅದು ತುಂಬ ಹೆಲ್ಪ್ಫುಲ್ ಸರ್, ಎಸ್ಪೆಷಲಿ 1 ವೀಕ್ ಬಿಫೋರ್ ದ ಎಕ್ಸಾಮ್ ತುಂಬ ಹೆಲ್ಪ್ಫುಲ್. ಸೊ ಇದನ್ನು ನಾನು ಚೇಂಜ್ ಮಾಡಿದೆ. ದೆನ್ ಮೈ ಮಾರ್ಕ್ಸ್ ಜಂಪ್ಡ್ ಅರೌಂಡ್ 40 ಮಾರ್ಕ್ಸ್ ಆ ಅಟೆಂಪ್ಟಲ್ಲಿ. ಓಕೆ, ಈ ಥರ. ಆ್ಯಂಡ್ ದೆನ್ ಅದೇ ಪ್ಯಾರ್ಲಲ್ಲಿ ಆ ವರ್ಷ ಒಂದು ಟೆಸ್ಟ್ ಸೀರೀಸ್ ತೊಗೊಂಡು ಟೆಸ್ಟ್ ಬರೆದೆ. ಅದಕ್ಕೆ ನಾನು ಟೆಸ್ಟ್ ಸೀರೀಸ್ ಕಂಪ್ಲೀಟ್ ಬರೆದಿದ್ದಕ್ಕೆ ನಾನು ಎಕ್ಸಾಮ್ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಆಯ್ತು ಸರ್. ಮುಂಚೆ ನಾನು ಟೆಸ್ಟ್ ಸೀರೀಸ್ ಜಾಸ್ತಿ ಬರೀತಿರ್ಲಿಲ್ಲ. ಅಲ್ಲೇ ಹೋಗಿ ಬರೆದ್ರೆ ಆಯ್ತು ಬಿಡು ಅನ್ನೋ ಆ ಮೆಂಟಾಲಿಟಿ ಅದು ಎಂದೂ ಆಗಲಿಲ್ಲ ಸರ್. 2ರಲ್ಲೂ ತುಂಬ ನಾನು ಫಸ್ಟ್ 2 ಮೇನ್ಸಲ್ಲಂತೂ ಕ್ವಶನ್ಸೇ ಬಿಟ್ಟು ಬರ್ತಿದ್ದೆ. 3rd ಬಂದುಬಿಟ್ಟು 40 ಮಾರ್ಕ್ಸ್ ಇಂಪ್ರೂವ್ ಆಯಿತು ಬಿಕಾಸ್ ಆಫ್ ಇದು ಕಂಪ್ಲೀಟಿಂಗ್ ದ ಎಕ್ಸಾಮ್ ಕಂಪ್ಲೀಟ್ಲಿ ಟೆಸ್ಟ್ ಮತ್ತು ಈ ಕನ್ಸಾಲಿಡೇಷನ್ ಮಾಡಿದ್ರಿಂದ. ಸೊ ಆಮೇಲೆ ಸ್ವಲ್ಪ ವ್ಯಾಲ್ಯೂಯೇಷನ್ ಮಾಡ್ಕೊಂಡಿದ್ದೀನಿ ಸರ್ ನಾನು. ಎಸ್ಪೆಷಲಿ ಈ ಮೇನ್ಸ್ ಎಕ್ಸಾಮ್ ಸೆಪ್ಟೆಂಬರ್ಲಿದೆ ಅಂದರೆ ಲಾಸ್ಟ್ 1 ಇಯರ್ ಕಂಪೈಲೇಷನ್ ಬರ್ತದೆ. ಅದರ ಹೊಸದು ಏನಾದರೂ ಇದ್ದರೆ ಅಗೇನ್ ನಾನು ನೋಟ್ಸಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಈ ಟಾಪಿಕ್ಕು, ಈ ಜಡ್ಜ್ಮೆಂಟು, ಈ ಪರ್ಟಿಕ್ಯುಲರ್ ಡೇಟಾ, ಈ ಥರ. ಆಮೇಲೆ ಲಾಸ್ಟ್ ಅಟೆಂಪ್ಟಲ್ಲಂತೂ ಕಂಪ್ಲೀಟ್ ಒಂದು ಡೇಟಾ ಫ್ಯಾಕ್ಟ್ ಸಪ್ರೇಟು, ಜಡ್ಜ್ಮೆಂಟ್ ಸಪ್ರೇಟು, ಕಮಿಟಿ ರೆಕಮೆಂಡೇಷನ್ಸು, ಈ ಥರ ಕಂಪ್ಲೀಟ್ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ವ್ಯಾಲ್ಯೂಯೇಷನ್ಗೆ ಮಾಡ್ಕೊಂಡಿದ್ದೆ. ಸೊ ಅಗೇನ್ ಈ ಸಾರಿ ನನಗೆ 400+ ಬಂದಿದೆ ಸರ್ ಇದರಲ್ಲಿ GS ಅಲ್ಲಿ. ಸೊ ಅದು ಹೆಲ್ಪ್ ಆಯ್ತು ಸರ್ ನನಗೆ. ಓಕೆ, ಸೊ ಇಂಟರ್ವ್ಯೂ ಪ್ರಿಪ್ರೇಷನ್ ಯಾವ ಥರ ಇತ್ತು? ಇಂಟರ್ವ್ಯೂ ಪ್ರಿಪ್ರೇಷನ್ನು ಇದು ಅಗೇನ್ 3rd ಇಂಟರ್ವ್ಯೂ ಅಲ್ಲ ಸರ್ ನಂದು. ಬಟ್ ನನ್ನ ಮಾರ್ಕ್ಸ್ ಅರೌಂಡ್ 175+ ಇದೆ ಸರ್ ಯಾವಾಗಲೂ ಆಲ್ ದ 3 ಇಂಟರ್ವ್ಯೂಸಲ್ಲಿ. ಅದು ಬಂದು ಫಸ್ಟು PR ಡಿಸ್ಕಷನ್ ಸರ್ ಒಂದು. ಆಮೇಲೆ ನಿಮ್ಮ ಜೊತೆ ಅಂತೂ ತುಂಬ ಸರಿ ಮಾತಾಡಿದ್ದೀನಿ ಸರ್ ನಾನು ಈ ಇಂಟರ್ವ್ಯೂ ಬಗ್ಗೆ ಅಂತ. ನಿಮ್ಮ ಜೊತೆ ಅದು ಕಂಪ್ಲೀಟ್ ಒಂದು 10 ಸೆಷನ್ಸ್ ಮಾಡಿದ್ವಿ ಅನ್ಕೊಂಡು ಸರ್ ನಾವು ಅಲ್ಲಿ ಡಿಸ್ಕಷನ್ಸು. 1-on-1 ಸೆಷನ್ಸ್ ಅಂತೂ 3-4 ಮಾಡಿದ್ವಿ. ಬಟ್ 10 ಗ್ರೂಪ್ ಸೆಷನ್ಸ್ ಒಂದು 10 ಆದರೂ ಮಾಡಿದ್ವಿ. ಒಂದೊಂದು ಟಾಪಿಕ್ನ ಎತ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದು. ಆಮೇಲೆ ನೀವೊಂದು ಕೆಲವೊಂದಿಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಅಂತ ನೀವು ಹೇಳ್ತೀರ ಸರ್, ಫಂಡಮೆಂಟಲ್ಸ್ ಆ್ಯಂಡ್ ಕಾಮನ್ ಸೆನ್ಸ್. ಅದು ರೂಲ್ ಆಫ್ ಲಾ, ಅದೇನು ಅಕೌಂಟಬಿಲಿಟಿ, ಅದು ಇದು ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಆ ಕಂಪ್ಲೀಟ್ ಅದು ಫಂಡಮೆಂಟಲ್ಸ್ನ ಇಟ್ಕೊಂಡ್ಬಿಟ್ಟು ಏನೇ ಕ್ವಶನ್ ಬಂದ್ರೂ ಅದೇ ಲೈನಲ್ಲಿ ಥಿಂಕ್ ಮಾಡೋದು. ಆಮೇಲೆ ಆಲ್ವೇಸ್ ಅಪ್ಹೋಲ್ಡ್ ಕಾನ್ಸ್ಟಿಟ್ಯೂಷನ್, ರೂಲ್ ಆಫ್ ಲಾ, ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದನ್ನು ಇದೇ ಥರ ನೀವು ಕೊಟ್ಟಿರೋದನ್ನ ಅದು ಥಿಂಕ್ ಮಾಡಿ ಒಂದು ಬ್ಯಾಲೆನ್ಸ್ಡ್ ಜಡ್ಜ್ಮೆಂಟ್ ಮತ್ತು ಒಂದು ಬ್ಯಾಲೆನ್ಸ್ ಒಪಿನಿಯನ್ ಒಂದು ರೆಡಿ ಮಾಡ್ಕೊಂಡಿದ್ದೆ ಸರ್ ನಾನು. ಮತ್ತು ಕರೆಂಟ್ ಅಫೇರ್ಸ್ ಡೈಲಿ ಫಾಲೋ ಮಾಡ್ತಿದ್ದೆ. ಆಮೇಲೆ ನಿಮ್ಮ ಜೊತೆ 1-on-1 ಮಾರ್ಕ್ ಆದಮೇಲೆ ಸ್ವಲ್ಪ ಪ್ಯಾನಲ್ ಮಾರ್ಕು ಕೊಡ್ತಿದ್ದೆ. ಅದು ವೆರಿ ಇಂಪಾರ್ಟೆಂಟ್. ಅಗೇನ್ 5 people ಅದು ರಿಯಲ್ ಇದು ಸ್ಟಿಮ್ಯುಲೇಷನ್ ತರ. ಎಕ್ಸಾಕ್ಟ್ಲಿ. ಆಮೇಲೆ ಒಂದು ಸ್ಟೆಮಿನಾ ಸರ್, ಒಂದು 5 people ಜೊತೆ ಕಂಟಿನ್ಯೂಸ್ ಆಗಿ 30-35 minutes ಮಾತಾಡೋದು, ಅದು ಬಿಗಿನಿಂಗ್ ಅಲ್ಲಿ ನನಗೆ ಕಷ್ಟ ಆಗ್ತಿದೆ ಸರ್. ಅದು ಎನರ್ಜಿ ಮೇಂಟೈನ್. ಹಾಂ ಸರ್. ಮತ್ತು ಇನ್ನೊಂದು ಚಾಲೆಂಜ್ ದಟ್ ಲಾಟ್ ಆಫ್ ಪೀಪಲ್ ಹೇಳಲ್ಲ ಸರ್, ಅದನ್ನ ಒಂದೇನಂದ್ರೆ ಇಂಟರ್ವ್ಯೂ ಅಲ್ಲಿ ಒಂದೇ ಟಾಪಿಕಲ್ಲಿ ಈಗ GS3 ಕ್ವಶನ್ ಕೇಳೋಕೆ ಸ್ಟಾರ್ಟ್ ಮಾಡಿದ್ರೆ ವೆರಿ ಈಸಿ. ಬಟ್ ಅದು ಒಂದು IR ಕೇಳ್ತಾರೆ, IR ಆದಮೇಲೆ ಅಗ್ರಿಕಲ್ಚರ್ ಬರ್ತಾರೆ, ಅಗ್ರಿಕಲ್ಚರ್ ಆದಮೇಲೆ ಫುಲ್ ಕಂಪ್ಲೀಟ್ ಸಿಚುವೇಶನ್ ಬೇಸ್ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಈ ಥರ ಸ್ವಿಚ್ ಆಗ್ತಾ ಇರ್ತಾರೆ ಸರ್. ಅದು ನನಗೆ ಈ ಸಾರಿ ಬಂದ್ಬಿಟ್ಟು ಮಿಡ್ಲಲ್ಲಿ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಮಿಡ್ಲಲ್ಲಿ ಒಂದು ಕ್ವಶನ್, ವಾಟ್ ಈಸ್ ಆರ್ಟಿಜಿಯಸ್
RTGS ನನಗೆ ಫುಲ್ ಫಾರ್ಮ್ ನೆನಪಾಗ್ತಿರ್ಲಿಲ್ಲ ಸರ್, ಒಂದು ಅಷ್ಟು ಡೀಪಲ್ಲಿ ಹೋಗಿರ್ತೀವಿ. ಸೊ ಮೇ ಬಿ ದೇ ಟೆಸ್ಟ್ ದಟ್ ಪ್ರೆಸೆನ್ಸ್ ಆಫ್ ಮೈಂಡ್. ಸೊ ಆಮೇಲೆ ಸ್ವಲ್ಪ ಕಾಮಾಗಿ ಬಂದ್ಬಿಟ್ಟು ದೆನ್ ಐ ಟೋಲ್ಡ್, ದೆನ್ ಅಗೇನ್ ಕಮ್ ಬ್ಯಾಕ್ ಟು ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಈ ಥರ ಸ್ವಿಚಿಂಗ್ ಇಸ್ ಅ ವೆರಿ ಚಾಲೆಂಜ್ ಸರ್ ಅದು. ಸೊ ಅದಕ್ಕೆ ಆಲ್ಸೋ ಅವ್ರಿಗೂ ಗೊತ್ತಿರುತ್ತೆ ಇದು ವೆರಿ ಡಿಫಿಕಲ್ಟು, ಬಟ್ ಆ ಮೂಮೆಂಟಲ್ಲಿ ಹೆಂಗೆ ನಾವು ರೆಸ್ಪಾಂಡ್ ಮಾಡ್ತೀವಿ, ಕಾನ್ಫಿಡೆನ್ಸು, ಫಿಯರ್ಲೆಸ್ ಇರ್ತೀವ ಅನ್ನೋದು ನಾನು ಟೆಸ್ಟ್ ಮಾಡ್ತೇವೆ ಸರ್. ಸೊ ಎನಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇಲ್ಲ ಫನ್ನಿ ಮೂಮೆಂಟ್ಸ್ ಇಂಟರ್ವ್ಯೂ ಟೈಮಲ್ಲಿ ದಟ್ ಯು ಕ್ಯಾನ್ ರೀಕಲೆಕ್ಟ್? ಎಸ್ ಸರ್, ಒಂದು ಕ್ವಶನ್ಸೇ ಹಂಗೆ ಸರ್. ಅದು ಒಂದು ಕ್ವಶನ್, ಗಿಫ್ಟ್ ವೈ ಡು ವಿ ಗಿಫ್ಟ್ ಅದರ್ ಪೀಪಲ್ ಅಂತ ಒಂದು ಕ್ವಶನ್. ಸೊ ಐ ಡೋಂಟ್ ನೋ ವೈ ದೇ ಆಸ್ಕ್. ಸೊ ಮೈ ರೆಸ್ಪಾನ್ಸ್ ವಾಸ್ ಲೈಕ್ ದಟ್ ಗಿಫ್ಟಿಂಗ್ ಸಮೊನ್ ಈಸ್ ದಟ್ ವಿ ರೆಕಗ್ನೈಸ್ ದಟ್ someone loved one is there for us. ಏನೇ ಖುಷಿ ಆಗಲಿ ಅಥವಾ ದುಃಖ ಇರಲಿ, ದೇ ಆರ್ ದೇರ್ ಫಾರ್ ಅಸ್. ವಿ ರೆಕಗ್ನೈಸ್. ಈ ಥರ ಫೆಸ್ಟಿವಲ್ ಎಲ್ಲ ಬಂದರೆ ವಿ ಎಂಜಾಯ್, ವಿ ಶೇರ್ ದ ಜಾಯ್ ಅಂತ ಹೇಳಿದೆ. So he was like, who will benefit from this? Either the one who is gifting or one who is receiving. And so I said both are getting benefited. One is because that happiness is there, because when we gift somebody we don't expect it back. So it is complete giveaway sort of thing. And also for them also they recognize that somebody is giving me some gift andre we are very valuable in their life anta. So idu mutual benefit. But actually adu deeper nodide sir, adu I was talking to one person, he has anthropology optional. There is something called gift economy anta ide answer. Adu gift ಮಾಡಿದ್ರೆ ಏನೇನೆ ಗಿಫ್ಟ್ ಮಾಡಿದ್ರೆ ಎಕಾನಮಿ ಬೂಸ್ಟ್ ಆಗುತ್ತೆ, ಅದು ಒಂದು ಫ್ಯಾಕ್ಟರ್ ಇದೆ ಅನ್ಸರ್ ಅದು. ಸೊ ಇಟ್ ಸಚ್ ಡೀಪರ್, ಬಟ್ ಐ ವಾಸ್ ನಾಟ್ ಶೋರ್ ಅಬೌಟ್ ಆ ಥರ. ಐ ಕುಡ್ ಹ್ಯಾವ್ ಥಾಟ್ ಅಬೌಟ್ ಇಟ್. ಇಸ್ ಅಗೇನ್ ಕಾಮನ್ ಸೆನ್ಸರ್ ಇದು. ಐ ಕುಡ್ ಹ್ಯಾವ್ ಡೈವರ್ಸಿಫೈಡ್ ಮೋರ್, ಬಟ್ ಯಸ್ ಸರ್, ಇಟ್ ಗಿವ್ಸ್ ಮೀ ಮುಂದೆ ಅದು ಗೊತ್ತಾಗುತ್ತೆ ಸರ್, ಮುಂದೆ ಆಸ್ಪಿರೆಂಟ್ಸ್ಗೆ ದೇ ಶುಡ್ ಥಿಂಕ್ ಲೈಕ್ ದಿಸ್ ಅಂತ. ಆ್ಯಂಡ್ ಒನ್ ಮೋರ್ ಕ್ವಶನ್ ವಾಸ್ ದೇರ್ ಲೈಕ್ ದಿಸ್ ಒನ್, ಲೈಕ್ ವೈ ಮಿಲೆಟ್ಸ್, ವಾಟ್ ಹ್ಯಾಪನ್ಸ್ ಇಫ್ ವಿ ಗ್ರೋ ಮಿಲೆಟ್, ಹೂ ಆಲ್ ವಿಲ್ ಬೆನಿಫಿಟ್ ಅಂತ ಅವ್ರು ಕೇಳಿದ ಒಂದೇ, ಹೂ ವಿಲ್ ಬೆನಿಫಿಟ್ ಫ್ರಮ್ ದಿಸ್ ಅಂತ. ಫಾರ್ಮರ್ಸ್ ಆ್ಯಂಡ್ ದೆನ್ ಐ ಟೋಲ್ಡ್ ಕನ್ಸ್ಯೂಮರ್ಸ್. ಸಡನ್ಲಿ ಐ ರಿಮೆಂಬರ್ಡ್ ಅಬೌಟ್ ಇಂಡಸ್ಟ್ರಿ ಪೀಪಲ್, ದೆನ್ ಐ ರಿಮೆಂಬರ್ಡ್ ಅಬೌಟ್ ಟ್ರೇಡರ್ಸ್, ದೆನ್ ಐ ರಿಮೆಂಬರ್ಡ್ ಅಬೌಟ್ ಎಕ್ಸ್ಪೋರ್ಟರ್ಸ್. Suddenly sir, full community tara, full community sir. So then after farmers and consumers she discussed one or two, and then I suddenly, I'm also the industry people, how will they benefit? There is value addition, ma'am, employment creation and all those, exporting, etc. Then she was happy. The society as a whole will benefit another. The whole will benefit. So nice. So ivaga mains bandaga optional barutte. ಸೊ ಆಪ್ಷನಲ್ಲು ಆ್ಯಕ್ಚುಲಿ ವೆನ್ ವಿ ವರ್ ಪ್ರಿಪೇರಿಂಗ್ 2 ಆಪ್ಷನಲ್ ಇತ್ತು, ಅದಾದಮೇಲೆ ಒಂದು ಆಪ್ಷನಲ್ಗೆ ಬಂದರು. ಸೊ ದ್ಯಾಟ್ ಆಪ್ಷನಲ್ ಶುಡ್ ನಾಟ್ ಎಫೆಕ್ಟ್ ಇಟ್ ಶುಡ್ ಪ್ಲೇ ಲೆವೆಲ್, ಇಟ್ ಶುಡ್ ಗಿವ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ರು. ಬಟ್ ಇವನ್ ನಾವು ವಿತ್ ಒನ್ ಆಪ್ಷನ್ ಆಲ್ಸೋ ಇಟ್ ಇಸ್ ಮೇಕಿಂಗ್ ಅ ಡಿಫ್ರೆನ್ಸ್. ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇಟ್ ಈಸ್ ಮೇಕಿಂಗ್ ದೇರ್ ಕರಿಯರ್ ಆರ್ ಬ್ರೇಕಿಂಗ್ ದೇರ್ ಕರಿಯರ್ ಆಪ್ಷನ್ಸ್ ಬಂದು. ಸೊ ವಾಟ್ ಯು ಹ್ಯಾವ್ ಟು ಟೆಲ್ ದ ಫ್ಯೂಚರ್ ಆಸ್ಪಿರೆಂಟ್ಸ್ ಆನ್ ದಿಸ್? ಆಪ್ಷನಲ್ ಚೂಸ್ ಮಾಡೋದು ಹೇಗೆ ಏನು ಅಂತ ಹೇಳಿ ಒಂದು. ಇನ್ನೊಂದು ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಇಸ್, ಡ್ಯೂ ಥಿಂಕ್ ಆಪ್ಷನಲ್ ಶುಡ್ ಬಿ ರಿಮೂವ್ಡ್ ಇನ್ UPSC? ಬಿಕಾಸ್ ಆಲ್ರೆಡಿ ಎಷ್ಟೊಂದು ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ಎಕ್ಸಾಮ್ಸಲ್ಲೂ ರಿಮೂವ್ ಆಗೋಗಿದೆ. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಟ್? ಫಸ್ಟ್ ಚೂಸಿಂಗ್ ಆಪ್ಷನಲ್, ಅದ್ರ ಬಗ್ಗೆ ಮಾತಾಡಿ. ಸೊ ಚೂಸಿಂಗ್ ಆಪ್ಷನಲ್ ಸ್ವಲ್ಪ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ ಸರ್ ಅದು ಇವಾಗ್ಲೂ. ಬಟ್ ಎಸ್ಪೆಷಲಿ ಇನ್ ದ ಲಾಸ್ಟ್ 2 years ತುಂಬ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅವಾಗ ಒಂದು ಕಂಪ್ಲೀಟ್ ಎಕ್ಸೆಪ್ಷನಲ್ ಮಾರ್ಕ್ಸ್ ಬರ್ತಿತ್ತು ಸರ್, ಎಸ್ಪೆಷಲಿ ಮ್ಯಾಥ್ಸಲ್ಲಿ ಮತ್ತು ಆಂಥ್ರೋ ಅಲ್ಲಿ 364, 372 ಆ್ಯಂಡ್ ಅದರ್ ಲೈಕ್ ಪಬ್ಬ್ಯಾಡ್ ಮತ್ತು ಹಿಸ್ಟ್ರಿ, ಜಾಗ್ರಫಿಯಲ್ಲಿ ಈವನ್ 260, 250 ಇಸ್ ವೆರಿ ಡಿಫಿಕಲ್ಟ್. ಆ ಟೈಮಲ್ಲಿ ಆಗ್ತಿತ್ತು ಸರ್. ಬಟ್ ಲಾಸ್ಟ್ 2-3 years ನೋಡಿದರೆ ಅದು ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ನಾವು ಆಲ್ ದಿ ಆಪ್ಷನಲ್ಸ್ ನಾಟ್ ಮೋರ್ ದೆನ್ 320 ಹೈಯೆಸ್ಟ್ ಸ್ಕೋರು, ಬಟ್ ಆ್ಯಾವ್ರೇಜ್ ಅರೌಂಡ್ 260ನೇ ಇದೆ. ಅದು ಬಂದುಬಿಟ್ಟು ಸರ್, ಇನ್ನೊಂದೇನೆಂದರೆ ಟೆಕ್ನಿಕಲ್ ಆಪ್ಷನಲ್ಗೆ ಸ್ವಲ್ಪ ನಾರ್ಮಲೈಸೇಷನ್ ಜಾಸ್ತಿ ಇರುತ್ತೆ ಅಂತ ನನ್ನ ಒಪಿನಿಯನ್ ಸರ್. ಬಂದರೆ ಅರೌಂಡ್ 320, 330, ಇಲ್ಲ 220, 240 ಇಲ್ಲಿ ತುಂಬ ಜನ ಇರ್ತಾರೆ ಟೆಕ್ನಿಕಲ್ ಆಪ್ಷನ್ಸಲ್ಲಿ. ಸಮ್ ನಾರ್ಮಲೈಸೇಷನ್ ದೇ ಆರ್ ಯೂಸಿಂಗ್ ದಟ್. ಅದು ಸ್ವಲ್ಪ ನನಗೆ ಕಂಪ್ಲೀಟ್ ಅವೇರ್ನೆಸ್ ಇಲ್ಲ, ಬಟ್ ಆ 2 sides ಇದೆ ಸರ್ ಅದರಲ್ಲಿ. ಸೊ ಕಮಿಂಗ್ ಟು ಚೂಸಿಂಗ್ ಆಪ್ಷನಲ್ ಅಂತ ಬಂದುಬಿಟ್ಟು ಒಂದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇರಬೇಕು ಸರ್ ನನಗೆ. ಸೊ ನಾನು ಜಾಗ್ರಫಿ ಚೂಸ್ ಮಾಡಿದೆ ಏನಂದರೆ ನನಗೆ
ಟೆಕ್ನಿಕಲ್ಲಿ ನಾನು ಸ್ವಲ್ಪ ಚೆನ್ನಾಗಿದ್ದೀನಿ, ಅದು ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ ಇದೆ ಅಂತ ನಾನು ಚೂಸ್ ಮಾಡಿದ್ದು. ಆ್ಯಂಡ್ ಆಲ್ಸೋ ಇಟ್ ಶುಡ್ ಆಲ್ಸೋ ಬಿ ಸ್ಕೋರಿಂಗ್. ಇದನ್ನು ನೀವು ತಲೆ ಇಟ್ಕೋಬೇಕು ಆಸ್ಪಿರೆಂಟ್ಸ್. ಸ್ವಲ್ಪ ಯಾರು ಹೇಳಿದರು ಅಥವಾ ನನಗೆ ಆ ಪ್ರೈಮಸಿ ಎಫೆಕ್ಟ್ ಇರಬಾರ್ದು. ಈಗ ಏನೋ ಒಂದು 10 ಪೇಜ್ ಓದಿದೆ ನನಗೆ ತುಂಬ ಇಷ್ಟ ಆಯಿತು ಅಂತ ಅದನ್ನು, ಬಟ್ ಸ್ವಲ್ಪ ಸ್ಕೋರಿಂಗು ಇರಬೇಕು. ಇಲ್ಲ ಅಂದರೆ ನಿಮ್ಮ ಗ್ರ್ಯಾಜುಯೇಷನ್ ಸಬ್ಜೆಕ್ಟಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ಅದು ಸೇಮ್ ಇದೆ, ಅದನ್ನು ಚೂಸ್ ಮಾಡ್ಕೋಬೋದು. ಬಟ್ ಈ ಒಂದು ಆ್ಯಂಥ್ರೋ, PSIR, ಆಮೇಲೆ ಸೋಷಾಲಜಿ, ಥಿಂಕ್ ಎವರ್ಗ್ರೀನ್ ಆಪ್ಷನಲ್ಸ್ ಇದೆ ಸರ್. ಇವು 3 ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ. ಇದರ್ 3 ಆಫ್ 1 ಆಫ್ ದೆಮ್ ಐ ಥಿಂಕ್ ಆಲ್ವೇಸ್ ಬೆಟರ್ ಟು ಗೋ ಅಂತ ನನ್ನ ಒಪಿನಿಯನ್ ಸರ್. ಆಮೇಲೆ ಸೆಕೆಂಡ್ ಕ್ವಶನ್ ಈಸ್ ವೆದರ್ ದೇ ಶುಡ್ ರಿಮೂವ್. ಡೆಫಿನೆಟ್ಲಿ ದೇ ಶುಡ್ ರಿಮೂವ್, ಬಿಕಾಸ್ ಇದು ಲೆವೆಲ್ ಪ್ಲೇಯಿಂಗ್ ಫೀಲ್ಡೇ ಇಲ್ಲ ಸರ್ ಇದರಲ್ಲಿ, ಆಪ್ಷನಲಲ್ಲಿ. ಆಮೇಲೆ ಒನ್ ಮೋರ್ ಫ್ಯಾಕ್ಟರ್ ಇಸ್ ನಾರ್ಮಲೈಸೇಷನ್. ಆ ನಾರ್ಮಲೈಸೇಷನ್ ಬಂದುಬಿಟ್ಟು UPSCನೇ ಹೇಳಿದ್ದು ಫ್ಯಾಕ್ಟ್ ಅಂದರೆ, ಅದು ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ ಸರ್, ಅವ್ರು ಹೇಳಿದಾರೆ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ವಾಟ್ ದೇ ಟೆಲ್ ಈಸ್ ದಟ್ ಟಿಪಿಕಲಿ ಒನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಥರ ಕರ್ವ್ ಇರುತ್ತೆ, ಅದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನು. ಅದರಲ್ಲೊಂದು ಮೀಡಿಯನ್ನ ಹಿಡ್ಕೊಂಡ್ಬಿಟ್ಟು whoever get more than that they will be awarded little more marks. ಅದಕ್ಕಿಂತ ಕೆಳಗಡೆ ಬಂದರೆ they will reduce the marks. ಸೊ ಈ ನಾರ್ಮಲೈಸೇಷನ್ ಮಾಡೋದ್ರಿಂದ ಅಬೋವ್ ಆ್ಯಾವ್ರೇಜ್ ಇದ್ದವ್ರಿಗೆ ಸ್ವಲ್ಪ ರಿವಾರ್ಡ್ ಕೊಟ್ಟಂಗೆ, ಈ ಸ್ವಲ್ಪ ಇಲ್ಲದೆ ಇರೋರಿಗೆ ಸ್ವಲ್ಪ ಹಿಂದೆ ಆಗುತ್ತೆ. ಇಫ್ ದೀಸ್ ಪೀಪಲ್ GSL ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅವ್ರಿಗೆ ಹೋಯ್ತು ಸರ್ ಅದು ಆ ಅಟೆಂಪ್ಟು. ಸೊ ಇದೊಂಚೂರು ಲೆವೆಲ್ ಪ್ಲೇಯಿಂಗ್. ಇನ್ಫ್ಯಾಕ್ಟ್ ಆಪ್ಷನಲ್ಸಲ್ಲಿ ಇವಾಗ ನಾವು ತೊಗೊಂಡ್ರೆ ನಮ್ಮ ಟೈಮಲ್ಲಿ ಪಬ್ಯಾಡ್ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಜಾಗ್ರಫಿ, ಸೈಕಾಲಜಿ ಅನಿಸುತ್ತೆ, ಇದು ತುಂಬ ಸ್ಕೋರಿಂಗ್ ಆಪ್ಷನ್ ಇತ್ತು. ಈಗಿನ ದಿನ ನೋಡಿದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ಕೋರೇ ಆಗ್ತಿಲ್ಲ. ಸೊ ಆಬ್ವಿಯಸ್ಲಿ ನಾವು ಆಪ್ಷನಲ್ ಚೂಸ್ ಮಾಡುವಾಗ ಒಂದು ನನ್ನ ಏರಿಯಾ ಆಫ್ ಇಂಟ್ರೆಸ್ಟು, ನನ್ನ ಕಂಫರ್ಟ್ ಇದು ಫೆಮಿಲಿಯಾರಿಟಿ ವಿತ್ ದಟ್ ಆಪ್ಷನಲ್, ಇನ್ನೊಂದು ಸ್ಕೋರಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಅವೈಲಬಿಲಿಟಿ ಆಫ್ ಮೆಂಟರ್ಸ್ ಆಗಲಿ, ರಿಸೋರ್ಸಸ್ ಆಗಲಿ, ಅದು ಕೂಡ ಅಷ್ಟೇ ಈಕ್ವಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದು ಜಾಸ್ತಿ ನಂಬರ್ ಆಫ್ ಪೀಪಲ್ ತುಂಬ ತಗೋತಾರೆ ಅವ್ರಿಗೆ ಆಲ್ರೆಡಿ ಮೆಂಟರ್ಶಿಪ್ ಆಮೇಲೆ ಮಟೀರಿಯಲ್ಸ್ ಎಲ್ಲ ಸಿಗುತ್ತೆ ಸರ್ ಅದು. ಆಮೇಲೆ ಈಗಂತೂ ಮೋಸ್ಟ್ ಆಫ್ ದ ಆಪ್ಷನಲ್ಗೆ ಅದು ದಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಅಂತ ಅನ್ಕೋತೀನಿ, ಎಕ್ಸೆಪ್ಟ್ 1 or 2 ಈ ಥರ ಕಮರ್ಸ್ ಆ್ಯಂಡ್ ಅಕೌಂಟೆನ್ಸಿ, ಲಾ ಆಗಿರ್ಬೋದು. ಇಟ್ ಈಸ್ ನಾಟ್ ವೆಲ್ ಎಸ್ಟಾಬ್ಲಿಷ್ಡ್ ಇನ್ UPSC ಕಮ್ಯುನಿಟಿ, ಅದು ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಬಟ್ ಅದರ್ ಪಬ್ಯಾಡ್, ಜಾಗ್ರಫಿ, ಹಿಸ್ಟ್ರಿ, PSIR, ಆ್ಯಂಥ್ರೋ, ಸೋಷಾಲಜಿ, ಐ ಥಿಂಕ್, ಆಮೇಲೆ ಮ್ಯಾಥ್ಸ್ ಆಲ್ಸೋ ಇನಫ್ ಕಂಟೆಂಟ್, ಮೆಂಟರ್ಸ್ ಆರ್ ಅವೈಲೇಬಲ್ ಅಂತ ಅನ್ಬೋದು. ಓಕೆ. ಸೊ ಇವಾಗ ಈ ಸಲ ಎಕ್ಸಾಮ್ ಬರೀ ಅವ್ರಿಗೆ ಪ್ರಿಲಿಮ್ಸ್ ಐ ಥಿಂಕ್ ಹಾರ್ಡ್ಲಿ 20-25 ಡೇಸ್ ಇದೆ, ಅವ್ರಿಗೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಈಗ ಕಂಪ್ಲೀಟ್ ಲಾಸ್ಟ್ 1 month ನನ್ನ ಸ್ಟ್ರಾಟಜಿ ಏನಿತ್ತು ಅದನ್ನೇ ಹೇಳ್ತೀನಿ ಸರ್. ನಾನು ಒಂದು ರಿವಿಷನ್ ಸರ್, ಅಟ್ಲೀಸ್ಟ್ 2 ರಿವಿಷನ್ ಆಗ್ಬೇಕು ಸರ್ ಇವಾಗಿಂದ. ಆಮೇಲೆ ಟೆಸ್ಟ್ ಸೀರೀಸ್ನ ಇವಾಗ ಬರೆಯೋದು ಫುಲ್ ಲೆಂತ್ ಬರಿಬೇಕು. ಈಗ ಸೆಕ್ಷನಲ್ ಟೆಸ್ಟ್ ಸೀರೀಸ್ ಮಾಡ್ಕೊಂಡು ಕೂಡಬಾರ್ದು, ಫುಲ್ ಲೆಂತ್ ಬರಿಬೇಕು. ಮೇ ಬಿ ಒನ್ಸ್ ಇನ್ 3-4 ಡೇಸ್ ಬರ್ಕೊಂಡ್ರೆ ಆಮೇಲೆ ಗೋ ರೈಟ್ ಓಪನ್ ಮಾಕ್ ಟೆಸ್ಟ್. ಇಲ್ಲೇ ಇರ್ತವೆ, ಎಷ್ಟೋ ಇನ್ಸ್ಟಿಟ್ಯೂಟ್ಗಳು ಮಾಡ್ತಾರೆ ಓಪನ್ ಮಾಕ್ ಟೆಸ್ಟ್ನ. ಅದು ಓಪನ್ ಮಾಕ್ ಟೆಸ್ಟ್ ಮಾಡಿ, ಎಸ್ಪೆಷಲಿ ಸ್ವಲ್ಪ ಪ್ರಿಲಿಮ್ಸ್ ಬಗ್ಗೆ ಫಿಯರ್ ತುಂಬ ಇರ್ತದೆ ಕೆಲವೊಬ್ಬರಿಗೆ, ಮತ್ತು ಫಸ್ಟ್ ಟೈಮರ್ಸ್ಗೆ ಒಂದು ಎಕ್ಸಾಮ್ ಎನ್ವಿರಾನ್ಮೆಂಟ್ ಬರುತ್ತೆ, ಅದನ್ನು ಮಾಡಿ. ಆಮೇಲೆ ಮತ್ತೆ ತುಂಬ 2 ಸಾರಿ ರಿವಿಷನ್ ನಾನು ಹೇಳಿದ್ದು, ಬಟ್ ಪಾಸಿಬಲ್ ಆದರೆ ಇನ್ನೊಂದು ಸಾರಿ ರಿವಿಷನ್ ಮಾಡಿ. ಓಕೆ. ಆ್ಯಂಡ್ ವೆನ್ ಯು ಗೋ ಆ್ಯಂಡ್ ರೈಟ್ ಈ ಓಪನ್ ಮಾಕ್ ಟೆಸ್ಟ್ ಆಗಲಿ, ಇದು ಆಮೇಲೆ ಫುಲ್ ಲೆಂತ್ ಟೆಸ್ಟ್ಗಳಾಗಲಿ, ಅದನ್ನು ನೀವು ಈ ಆನ್ಸರ್ ಸಾಲ್ವಿಂಗ್ ಕೇಪಬಿಲಿಟಿನ ನೋಡ್ಕೋಬೇಕು. ಎಲಿಮಿನೇಷನ್ ಟೆಕ್ನಿಕ್ಸ್ ಹೆಂಗೆ ಯೂಸ್ ಮಾಡಬೇಕು, ಲಾಜಿಕ್ ಹೆಂಗೆ ಯೂಸ್ ಮಾಡಬೇಕು, ಆಮೇಲೆ ಎಷ್ಟು ಡಿಫಿಕಲ್ಟಿ ಲೆವೆಲ್ ಇದೆ ಕ್ವಶನ್, ಎಷ್ಟು ಕ್ವಶನ್ ಅಟೆಂಪ್ಟ್ ಮಾಡಬೇಕು. ಅಂದರೆ ಸ್ವಲ್ಪ ತುಂಬ ಡಿಫಿಕಲ್ಟ್ ಬಂದಿದೆ ಎಕ್ಸಾಮ್ ಅಂತಂದರೆ 2023 ಜನ ಬಂದಿತ್ತು, ಕಟ್ ಆಫ್ 75 years ಅಂದರೆ. ಈಗ ಅಲ್ಲಿ ಹೋಗ್ಬಿಟ್ಟು 100 ಎಲ್ಲ ಹಾಕಿ ನಾನು ರಿಸ್ಕ್ ತಗೋತೀನಿ ಅನ್ನೋದು ತುಂಬ ವೆರಿ ಬಿಗ್ ಮಿಸ್ಟೇಕ್ ಅದು. ಅಲ್ಲಿ ಅರ್ಧ ಕ್ವಶನಲ್ಲಿ 75 ಅಟೆಂಪ್ಟ್ ಮಾಡಿದ್ರು ಕ್ಲಿಯರ್ ಮಾಡಿದ್ರು ತುಂಬ ಜನ ಇದ್ದಾರೆ, 75 ಕಟ್ ಆಫ್ ಇದೆ. ಸೊ ಯಾಕೆ ಈಗ ಸೊ ಆ ಥರ ಯು ಹ್ಯಾವ್ ಟು ಇವ್ಯಾಲ್ಯುವೇಟ್. ಅದು ಎಕ್ಸಾಮ್ ಕಂಡೀಷನಲ್ಲಿ ಆನ್ ದ ಡೇ ನಾನು ಮಾಡ್ತೀನಿ ಅನ್ನೋದ್ರೆ ಅಲ್ಲಿ ಆಗೋದೇ ಇಲ್ಲ. ಇಲ್ಲಿ ಬೇಸ್ಡ್ ಆನ್ ದ ಡಿಫಿಕಲ್ಟಿ ಲೆವೆಲ್ ನಾನು ಎಷ್ಟು ಅಟೆಂಪ್ಟ್ ಮಾಡಬೇಕು ಅದನ್ನು ಈಗ ಒಂದು ನಿಮ್ಮ ಬೇಸ್ಡ್ ಆನ್ ಯುವರ್ ಪ್ರಿಪ್ರೇಷನ್ ಲೆವೆಲ್ ಅದನ್ನು ಡಿಸೈಡ್ ಮಾಡ್ಕೊಂಡಿರಿ. ಸೊ ಸೇ ಇವಾಗ ಫ್ಯೂಚರ್ ಆಸ್ಪಿರೆಂಟ್ಸ್ ಇವಾಗ ಯಾರು ತೊಗೊಳ್ತಾ ಇದ್ದಾರೆ ಎಕ್ಸಾಮ್, ಅವ್ರಿಗೆ ಏನಾರು ಅಡ್ವೈಸ್ ಮಾಡಬೇಕು ಅಂತ ಹೇಳಿದ್ರೆ, ವಾಟ್ ಆರ್ ದ 3 mistakes that you have committed in your preparation time ಆ್ಯಂಡ್ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಯಾವ ಮಿಸ್ಟೇಕ್ಸ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? 3 mistakes that I have committed. ಒಂದು, ನಾನು ಬಿಗಿನಿಂಗಲ್ಲಿ ಮೆಂಟರ್ಶಿಪ್
ನಾನು ಯಾರು ಅದು ಎಕ್ಸೆಪ್ಟ್ ನನ್ನ ಪಿಯರ್ ಗ್ರೂಪ್ ಬಿಟ್ಟರೆ ಹೂವರ್ ಅಗೇನ್ ಸ್ವಲ್ಪ ನ್ಯೂ ಬಿ ಆಸ್ಪಿರೆಂಟ್ಸ್ ಇದ್ದರು, ಅವ್ರನ್ನ ಬಿಟ್ಟರೆ ಎಕ್ಸ್ಪರ್ಟ್ ಕನ್ಸಲ್ಟ್ನ ನಾನು ಮಾಡಿಲ್ಲ. ಮೋಹನ್ ಸರ್ಗೆ ನಾನು 3rd ಅಟೆಂಪ್ಟ್ ತನಕ ನಾನು ಮಾತಾಡೇ ಇಲ್ಲ. ಇದೊಂದು ಬಿಗ್ ಮಿಸ್ಟೇಕು, ಇದನ್ನ ಅವಾಯ್ಡ್ ಮಾಡಬೇಕು. ಸೆಕೆಂಡ್ ಈಸ್ ಮೇನ್ ಪ್ರಿಪ್ರೇಷನ್ ಕಂಪಲ್ಸರಿ. ಓನ್ಲಿ ಇಫ್ ಯುವರ್ ಮೇನ್ಸ್ ಈಸ್ ದೇರ್ ದೆನ್ ಓನ್ಲಿ ಕಂಪ್ಲೀಟ್ ಅಟೆಂಪ್ಟಿಗೆ ವರ್ತಿದೆ, ಇಲ್ಲ ಅಂದರೆ ವರ್ತೇ ಇಲ್ಲ. ಕಂಪ್ಲೀಟ್ ಮೇನ್ ಪ್ರಿಪ್ರೇಷನ್. ಥರ್ಡ್ ಈಸ್ ಆಪ್ಷನಲ್. ಡೋಂಟ್ ಕಾಂಪ್ರಮೈಸ್ ಆನ್ ಎನಿಥಿಂಗ್. ಆಮೇಲೆ ಇನ್ನೊಂದು, ಈ ಆಪ್ಷನಲ್ ಸ್ಕೋರ್ ಆಗುತ್ತೆ ಸ್ಕೋರ್ ಆಗಲ್ಲ ಅನ್ನೋದು ತಲೆಯಲ್ಲಿ ತೆಗೆದುಬಿಡಬೇಕು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ಲಿ ನಾವೇ ಡಿಸ್ಕಷನ್ ಮಾಡ್ತೀವಿ ಸರ್ ಇವಾಗಲೇ, ದಟ್ ಆಲ್ ದ ಆಪ್ಷನಲ್ಸ್ ಕಂಪ್ಯಾರಿಟಿವ್ಲಿ ಆಲ್ ದ ಆಪ್ಷನಲ್ಸ್ ಆರ್ ಡೂಯಿಂಗ್ ವೆಲ್. ಜಸ್ಟ್ ಬಿ ಪಾಸಿಟಿವ್. ಆಮೇಲೆ ನೆಸೆಸರಿ ಮೇ ಬಿ ಆ ಆಪ್ಷನಲ್ಲೇ ಸಮ್ಟೈಮ್ಸ್ ಆ ರಿಕ್ವೈರ್ಮೆಂಟೇ ಬೇರೆ ಇರ್ಬೋದು, ದಟ್ ಇಲ್ಲಿ ತನಕ ನಾವು ವಿ ಹ್ಯಾವೆಂಟ್ ಅಂಡರ್ಸ್ಟುಡ್, ಆ ಥರನೂ ಇರೋದು. ಅದನ್ನು ನೋಡಿ. ಆ್ಯಂಡ್ ಆಲ್ವೇಸ್ ಅಪಾರ್ಟ್ ಫ್ರಮ್ ದಿ ಕೋಚಿಂಗ್ ಮೆಟೀರಿಯಲ್, ಟ್ರೈ ಟು ರೀಡ್ ದ ಸ್ಟ್ಯಾಂಡರ್ಡ್ ಬುಕ್ಸ್ ಇನ್ ದಿ ಆಪ್ಷನಲ್ ಮಾಡಿ, ಸೊ ದ್ಯಾಟ್ ಯು ಗೆಟ್ ದಟ್ ಆ ಆಪ್ಷನಲ್ ಏನು. ಸ್ವಲ್ಪ ನಾವು ಯಾವಾಗಲೂ ಒಂದು ಬಯಾಸ್ಡ್ ಅಪ್ರೋಚ್ ಇರುತ್ತೆ ಸರ್ ನಮಗೆ. ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದರೆ ವಿಲ್ ಸಿ ಇಟ್ ಕಂಪ್ಲೀಟ್ಲಿ ಟೆಕ್ನಿಕಲ್, ಏನೇ ನೋಡಿದ್ರು. ಬಟ್ ಆ ಥರ ಇರಲ್ಲ. ಅದನ್ನು ಆ ಬುಕ್ಸ್ಗಳನ್ನ ಓದಿದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕಂಪ್ಲೀಟ್ ಡಿಮ್ಯಾಂಡ್ ಆರ್ ವಾಟ್ ಈಸ್ ದ ನೇಚರ್ ಆಫ್ ದಟ್ ಆಪ್ಷನಲ್ ಅಂತ ಅರ್ಥ ಆಗುತ್ತೆ. ಸೊ ಆಪ್ಷನಲಾಗಿ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಮೇನ್ ಪ್ರಿಪ್ರೇಷನ್ ಅಂತ ಅಂದರೆ ಆನ್ಸರ್ ರೈಟಿಂಗ್. ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಬರೀತಾರೆ ಆನ್ಸರ್, ಇಷ್ಟು ಗೊತ್ತಿದ್ರು ತುಂಬಿಸ್ಬಿಡ್ತಾರೆ ಹಂಗೆ ಲಿಮಿಟೆಡ್ ಟೈಮಲ್ಲಿ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಬರೆಯೋಕ್ಕಾಗಲ್ಲ. ತುಂಬ ಈಗ ಆಲ್ಮೋಸ್ಟ್ 30-40% ಆಫ್ ದ ಪೀಪಲ್ ಕಂಪ್ಲೇಂಟ್ ನನಗೆ ಕಂಪ್ಲೀಟೇ ಆಗ್ತಿಲ್ಲ, ಟೆಸ್ಟೇ ಕಂಪ್ಲೀಟ್ ಆಗ್ತಿಲ್ಲ, ನಾನು ಎಕ್ಸಾಮ್ ಕಂಪ್ಲೀಟ್ ಆಗೋಕ್ಕೆ. ಇವೆಲ್ಲ ಟೆಕ್ನಿಕಲ್ ಥಿಂಗ್ಸ್ನು ನೀವು ಸಾಲ್ವ್ ಮಾಡ್ಕೋಬೇಕು ಬಿಫೋರ್ ಗಿವಿಂಗ್ ಎನಿ ಅಟೆಂಪ್ಟ್. ಸೊ ಇದು ಮಾಡಿದರೆ ಐ ಥಿಂಕ್ ಡೆಫಿನೆಟ್ಲಿ ವಿಲ್ ಬಿ ಸಕ್ಸಸ್ಫುಲ್. ಸೊ ಈ ಲಾಂಗ್ ಜರ್ನಿಲಿ ಡಿಪ್ರೆಷನ್ ಅಂತ ಯಾವಾಗಾದರೂ ಹೋಗಿದ್ರಾ? ಆ್ಯಂಡ್ ಆಲ್ಸೋ ಎನಿ ಮೂಮೆಂಟ್ ವೆರ್ ಯು ಫೆಲ್ಟ್ ದಿಸ್ ಇಸ್ ನಾಟ್ ಫಾರ್ ಮೀ, ಈ ಎಕ್ಸಾಮ್ಗೆ ಐ ಆಮ್ ನಾಟ್ ದಿ ಪರ್ಸನ್ ವಿಲ್ ಫಿಟ್ ಇನ್ ಟು ದಿಸ್ ಎಕ್ಸಾಮ್, ಆ ಥರ ಯಾವಾಗಾದರೂ ಅನಿಸುತ್ತಾ ಈ ಜರ್ನಿಲಿ? ಡಿಪ್ರೆಷನ್ ಐ ನೆವರ್ ಫೆಲ್ಟ್ ಲೈಕ್ ದ್ಯಾಟ್. Because of the background that I had, I knew that even if I go to private sector IT, I'll perform well only. I have no issues with that. But always ಒಂದು ಬ್ಯಾಕ್ ಆಫ್ ದ ಮೈಂಡ್ ಒಂದು ಇತ್ತು ಸರ್. ಅಂದರೆ ಈಗ ನಾವು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಬಂದು ಆರ್ ವಿ ಫಿಟ್ ಫಾರ್ ದಿಸ್ ಅಂತ. ಇದು ತುಂಬ ನಾಟ್ ದ ಜಾಬ್ ಪರ್ ಸೆ ಬಟ್ ದಿ ಎಕ್ಸಾಮ್ ಇಟ್ ಸೆಲ್ಫ್. ಸೊ ಈ ಎಕ್ಸಾಮ್ ಕ್ಯಾನ್ ವಿ ಕ್ಲಿಯರ್ ದಿಸ್ ಆರ್ ಕ್ಯಾನ್ ವಿ ಮೇಕ್ ಥ್ರೂ, ಆ ಥರ ಒಂದು ಕ್ವಶನ್ ಬಂದೇ ಬರುತ್ತೆ. ಎಸ್ಪೆಷಲಿ ಟ್ವೈಸ್ ಐ ಡಿಂಟ್ ಕ್ಲಿಯರ್ ಮೇನ್ಸ್, ಸೊ ಐ ಫೆಲ್ ಲೈಕ್ ಐ ಆಮ್ ನಾಟ್ ಗುಡ್ ಅಟ್ ರೈಟಿಂಗ್ ಆರ್ ಮೇ ಬಿ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ ಪಕ್ಕ ಅನ್ಸಿತ್ತು ಸರ್ ನನಗೆ. ಬಟ್ ಆ ಟೈಮಲ್ಲಿ ಐ ವಾಂಟೆಡ್ ಟು ಗೋ ಟು US ಆಲ್ಸೋ. ಆಫ್ಟರ್ ದಟ್ ಐ ಹ್ಯಾಡ್ ಅಡ್ಮಿಟ್ಸ್ ಫ್ರಮ್ 1-2 ಯೂನಿವರ್ಸಿಟಿಯಿಂದ ಅಡ್ಮಿಟು ಇತ್ತು. ಸೊ ಇದೊಂದು ಫ್ಯಾಕ್ಟ್ರಿ ಸ್ವಲ್ಪ ನನಗೆ ಫಿಯರು ಇರಲಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ಅದು ನಾನು ಬರಿಬೇಕು ಅಂತಲೂ ಅನ್ನಿಸ್ತದೆ. ಮುಂದೆ ನಾನು ಹೋಪ್ ಇಟ್ಕೊಂಡು ನಾನು ಬರಿತೀನಿ ಮಾಡ್ತೀನಿ ಅನ್ನೋದೊಂದು ಇತ್ತು. ಸೊ ಅದೇ ಥರ ನಾನು ಮಾಡಿದೆ ಸರ್. ಸೊ ಹಾಗೆ ಇನ್ನೊಂದೇನಾಗುತ್ತೆ, ಎಸ್ಪೆಷಲಿ ಈ ಏಜ್ 20-30 ಇಯರ್ಸ್ ಇರುತ್ತಲ್ಲ, ದಿಸ್ ಈಸ್ ಕಾಲ್ಡ್ ದಿ ಪ್ರೈಮ್ ಏಜ್ ಫಾರ್ ಎನಿ ಪರ್ಸನ್, ಆ ಯೂತ್ ಇದು. ಸೊ ಅಲ್ಲಿ ಇಮೆನ್ಸ್ ಎನರ್ಜಿ ಇರುತ್ತೆ, ಅದೇ ಥರ ಡಿಸ್ಟ್ರಾಕ್ಷನ್ಸು ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಯಾವ ಥರ ಡಿಸ್ಟ್ರಾಕ್ಷನ್ಸ್ ಇತ್ತು ಆ್ಯಂಡ್ ಹೌ ಡಿಡ್ ಯು ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್? ಎಸ್ಪೆಷಲಿ ಈಗ ನಮ್ಮ ಪಿಯರ್ ಗ್ರೂಪ್ ಏನಾದರೂ US ಹೋಗಿದ್ದಾರೆ, ದೇ ಡೂಯಿಂಗ್ ವೆಲ್, ಅಥವಾ ದೇ ಟ್ರಾವೆಲಿಂಗ್, ಈ ಥರ ಏನಾದರೂ ಫೋಮೋ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ. ಇಟ್ಸ್ ವೆರಿ ನ್ಯಾಚುರಲ್ ಫಾರ್ ಎನಿ ಒನ್. ಅಷ್ಟು ಬಿಟ್ಟರೆ ಅಗೇನ್ ಇದರಲ್ಲಿ ನಾನು ಯಾವಾಗಲೂ ಒಂದು UPS ಅಲ್ಲಿ ಹೇಳೋದು, ಇಫ್ ಯು ನೋ, ಅಂದರೆ ನಿಮಗೆ ಗೊತ್ತಿದೆ ನೀವು ಮಾಡ್ತೀರಿ ಅಥವಾ ಈಗ ಕಮಿಟೆಡ್ ಇದ್ದೀರಾ, ಯು ಆರ್ ಓನ್ಲಿ ಅಕೌಂಟೇಬಲ್ ಟು ಯುವರ್ ಸೆಲ್ಫ್. ಇಲ್ಲಿ ನೀವು ಕರೆಕ್ಟ್ ರೈಟ್ ಎಫರ್ಟ್ ಹಾಕ್ತಿದ್ದೀರಾ ಅಂದರೆ ಪಕ್ಕ ರಿಸಲ್ಟ್ ಇದೆ. ಆ ರೈಟ್ ವೇಯಲ್ಲಿ ಹಾಕಬೇಕು. ನಾಟ್ ಲೈಕ್ ಸಿಟ್ಟಿಂಗ್ 15 hours ಇನ್ ಲೈಬ್ರರಿ. ನೋಬಡಿ ಗ್ಯಾರಂಟೀಸ್ ದ ಸಕ್ಸಸ್. ಬಟ್ ರೈಟ್ ಟೈಮಲ್ಲಿ ರೈಟ್ ವೇಯಲ್ಲಿ ಎಫರ್ಟ್ ಹಾಕ್ತಿದ್ದೀರಾ ಅಂತ ಗೊತ್ತಿದ್ರೆ ಯು ವಿಲ್ ಬಿ ಏಬಲ್ ಟು ಕ್ಲಿಯರ್ ಇಟ್. ಓಕೆ, ಸೊ ಆ ಥರ ಇದ್ದರೆ ಯು ಡೋಂಟ್ ಹ್ಯಾವ್ ಟು ವರಿ ಅಂತ ನಂಗೆ ಅನ್ಸುತ್ತೆ ಸರ್. Like distraction and all, and distractions other than this there should not be any distraction, but maybe some people family background is not that good, so avrige bere distractions irbodu. Based on that you have to make a right choice ankotene. How many attempts should I give, est comfortable ide. It should not be very extreme also. A lot of people ivaga loan tagondu prepare agi
and many people very sad, sir, like ತುಂಬ ಜನ they sell off their assets also. This extreme, I would say it is not necessary, because there are many things to do in life, so you should make very rational choice. Yeah. ಲೈಫ್ ಇಸ್ ಮಚ್ ಬಿಗರ್ ದೆನ್ UPSC, ರೈಟ್. ಆ್ಯಂಡ್ ಆಲ್ಸೋ ಇವಾಗ ಈ ಜನ್ರೇಷನಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ನನ್ನ ಪ್ರಕಾರ. ಸೊ ವಾಟ್ ಯು ಹ್ಯಾವ್ ಟು ಸೇ ಫಾರ್ ದ್ಯಾಟ್? ಆ್ಯಂಡ್ ಆಲ್ಸೋ ಇನ್ನೊಂದು ಏನಾಗ್ತಿದೆ, ಈ ಜೆನ್ಸಿ ಇಲ್ಲ ಏನೋ ಆಲ್ಫಾ ಬೀಟಾ ಏನೇನೋ ಬರ್ತಾ ಇದೆ, ಈ ಜನ್ರೇಷನಲ್ಲಿ ದೇ ವಾಂಟ್ ಥಿಂಗ್ಸ್ ಇನ್ಸ್ಟೆಂಟ್ಲಿ. ಸೊ ಯು ಆರ್ ಅ ಪರ್ಸನ್ ಹು ಹ್ಯಾವ್ ಅಚೀವ್ಡ್ ಇಟ್ ಆಫ್ಟರ್ 5 years, ರೈಟ್? ಸೊ ಇದು ಎರಡಕ್ಕೂ ವಾಟ್ ಯು ಹ್ಯಾವ್ ಟು ಸೇ ಫಾರ್ ದಿಸ್? ಎಸ್ ಸರ್, ಡೆಫಿನೆಟ್ಲಿ ಈ ಎಸ್ಪೆಷಲಿ UPSC ಅಂತ ಬಂದಮೇಲೆ ಸೋಷಿಯಲ್ ಮೀಡಿಯಾದಿಂದ ಈ ಗ್ಲೋರಿಫಿಕೇಶನ್ ಜಾಸ್ತಿ ಇದೆ ಸರ್, ಟುವರ್ಡ್ಸ್ ದಿಸ್ ಸರ್ವಿಸ್ ಆ್ಯಂಡ್ ಎವ್ರಿಥಿಂಗ್. ಅದು ಫಸ್ಟ್ ಅಟೆಂಪ್ಟಲ್ಲೇ ಮಾಡಬೇಕಂತ ಒಂದು. ಆಮೇಲೆ ಸೋಷಿಯಲ್ ಮೀಡಿಯಾ ಇನ್ ಜನರಲ್ ಈಸ್ ವೆರಿ ಡಿಸ್ಟ್ರಾಕ್ಟಿವ್. ಸೊ ಒಂದು ಜನರಲಿ 3 months ಬಿಫೋರ್ ದ ಎಕ್ಸಾಮ್ ಕಂಪ್ಲೀಟ್ಲಿ ಅನ್ಇನ್ಸ್ಟಾಲ್ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಈ ಸರ್ವಿಸಲ್ಲಿ ಬರೋದು ಡೋಂಟ್ ಕಮ್ ಫಾರ್ ದಟ್ ಫ್ಲೇಂಬೋಯನ್ಸಿ ಆರ್ ಫ್ಯಾನ್ಸಿನೆಸ್ಸು, ಶೋ ಆಫ್ಗೆ ಅಂತ ಬರಲೇಬೇಡಿ. ಯಾಕಂದರೆ ತುಂಬ ಜನ ಆ ಮೋಟಿವೇಶನ್ ಇರಲ್ಲ. ಸ್ಟ್ರಾಂಗ್ಲಿ ಡ್ರಿವನ್ ಅನ್ಸುತ್ತೆ. ತುಂಬ ಜನ ಇದ್ದೀರಾ, ಲೈಕ್ ತುಂಬ ಜನ ಇದ್ದಾರೆ ಸರ್, ಲೈಕ್ ಈ ಥರ ನಾನು ಸರ್ವಿಸ್ ಮಾಡಬೇಕು ಅಂತ ತುಂಬ ಜನ ಬರ್ತಾರೆ. ನಾಟ್ ಎವ್ರಿಬಡಿ ಇಸ್ ಗುಡ್, ಬಟ್ ಸಮ್ ಪೀಪಲ್ ಕಮ್ ಬಿಕಾಸ್ ಆಫ್ ದಟ್ ಗ್ಲೋರಿಫಿಕೇಶನ್ ಆ್ಯಂಡ್ ಫ್ಲೇಮ್. ಸೊ ಆ ಪವರ್ ಎಂಜಾಯ್ಮೆಂಟ್ ಅದಕ್ಕೆ ಬಂದರೆ ಯು ಕಾಂಟ್ ಸಸ್ಟೈನ್. ಮೇ ಬಿ 1 failure ಆಗಿ 2 failure ಆಗಿಬಿಟ್ರೆ ಆಮೇಲೆ ವಾಟ್ ಈಸ್ ಓನ್ಲಿ ಇಫ್ ಯು ಹ್ಯಾವ್ ದಟ್ ಜೆನ್ಯೂನ್ ಇಂಟೆಂಟ್ ಇದ್ದರೆ ಮಾತ್ರ ಯು ವಿಲ್ ಪರ್ಸಿವರ್, ಅದರ್ವೈಸ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಮೇ ಬಿ ಯು ಅನ್ಇನ್ಸ್ಟಾಲ್ ದಿ ಸೋಷಿಯಲ್ ಮೀಡಿಯಾ like maybe 3 months before the exam, and then sit. I think these are uncompromising, I guess. Gen Z, alpha, beta, irrespective of the generation, you have to do what is necessary. Complete avoid ಮಾಡಬೇಕು ಸರ್. ಸೊ ಹೌ ಇಂಪಾರ್ಟೆಂಟ್ ಇಸ್ ನ್ಯೂಸ್ ಪೇಪರ್ ರೀಡಿಂಗ್? ಆರ್ ಕೆನ್ ಅ ಸ್ಟೂಡೆಂಟ್, ಇಲ್ಲ ಸರಿ ಕನ್ನಡದಲ್ಲಿ ಕೇಳಬೇಕಿತ್ತು. ಸೊ ನ್ಯೂಸ್ ಪೇಪರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇಲ್ಲ ಕೆಲವು ಕಡೆ ಏನು ಹೇಳ್ತಾರೆ, ಕಂಪೈಲೇಷನ್ಸ್ ನೋಡಿಕೊಂಡ್ರೆ ಸಾಕು ಅಂತ ಹೇಳಿ. ಸೊ ವಾಟ್ ಯು ಹ್ಯಾವ್ ಟು ಸೇ ಫಾರ್ ದಿಸ್? ನ್ಯೂಸ್ ಪೇಪರು ಡಿಪೆಂಡ್ಸ್ ಏನಾಗುತ್ತೆ ಅಂದರೆ ಸರ್, ಯಾವ ಅಟೆಂಪ್ಟ್ ಕೊಡ್ತಿದ್ದೀರಾ ಅಂತ. ಸೊ ನಾನು ಸ್ಟಾರ್ಟಿಂಗ್ ಅಟೆಂಪ್ಟಲ್ಲಿ ಒಂದು ನ್ಯೂಸ್ ಪೇಪರು UPSC ಆಸ್ಪಿರೆಂಟ್ಗೆ ಮಾಡಿದ್ದಲ್ಲ. ನ್ಯೂಸ್ ಪೇಪರ್ ಇಸ್ ಡೈಲಿ ನ್ಯೂಸ್ ಪೇಪರ್ ರೀಡಿಂಗಿಗೆ. ಸೊ ಈಗ ಹೇಗೆ ಇದನ್ನು UPSC ಎಕ್ಸಾಮ್ಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ಕೆಲವೊಂದಿಷ್ಟು ಕಂಪೈಲೇಷನ್ಗಳು, ವೀಡಿಯೋಸ್ಗಳು ತುಂಬ ಹೆಲ್ಪ್ ಮಾಡ್ತಾರೆ ಸರ್. ನಾನು ಸ್ಟಾರ್ಟಿಂಗಲ್ಲಿ ನ್ಯೂಸ್ ಪೇಪರ್ ಒನ್ ಅವರ್ ಓದ್ತಿದ್ದೆ, 1 hour 30 minutes. ಒಂದು 30 minutes ಕಂಪೈಲೇಷನ್ ನೋಡ್ತಿದ್ದೆ. ನೋಡಿದ ತಕ್ಷಣ ಒಂದು ಸಿಲೆಬಸ್ ಅಂತೂ ನೋಡಿರ್ತೀವಿ, ಬಟ್ ಅಷ್ಟು ಬಿಗಿನಿಂಗ್ ಅಟೆಂಪ್ಟಲ್ಲಿ ನಮ್ಗೆ ಅಷ್ಟು ಗೊತ್ತಿರಲ್ಲ ಏನು ಕ್ವಶನ್ ಬರುತ್ತೆ ಅಂತ. ಬಟ್ ಅವರು PYQ ತೋರಿಸ್ತಾರೆ ಕಂಪೈಲೇಷನಲ್ಲಿ, ಈ ಥರ PYQ ಬಂದಿತ್ತು, ಪ್ರಿಲಿಮ್ಸ್ ಕ್ವಶನ್, ಮೇನ್ಸ್ ಕ್ವಶನ್ ಅಂತ. ಸೊ ಅದು ಒಂದು 6-8 months ಎಲ್ಲ ಮಾಡಿದರೆ ತುಂಬ ಸರಿ ರಿವಿಷನ್ ಆಗುತ್ತೆ ಅಲ್ಲೇ. ಫಾರ್ ಎಕ್ಸಾಂಪಲ್ ಆ್ಯಂಟಿ ಡಿಫೆಕ್ಷನ್ ಯಾವಾಗಲೂ ನ್ಯೂಸಲ್ಲಿ ಇರ್ತದೆ. ಒಂದು 5-6 months ನೋಡಿದ್ರೆ ಒಂದು 10 times ರಿವಿಷನ್ ಆಗಿರುತ್ತೆ. ಈ ಥರ ಟಾಪಿಕ್ಗಳು ತುಂಬ ರಿವೈಸ್ ಆಗೋಗ್ತವೆ ಅಲ್ಲಿ. ಆಮೇಲೆ ಈ ಕಂಪೈಲೇಷನ್ ನೋಡಿದರೆ ಅದೊಂದು ಕಂಟೆಂಟು ರಿವೈಸ್ ಆಗುತ್ತೆ. ಆಮೇಲೆ ಇನ್ನೊಂದು ಒಂದು ಅಡ್ಮಿನಿಸ್ಟ್ರೇಟರ್ ಪರ್ಸ್ಪೆಕ್ಟಿವ್ ಬೆಳೆಯುತ್ತೆ ಸರ್ ಇದರಲ್ಲಿ ನ್ಯೂಸ್ ಪೇಪರ್ ಓದೋದ್ರಿಂದ. ಯಾವಾಗಲೂ ಈಗ ಬೆಂಗಳೂರಲ್ಲಿ ಲೋಕಲ್ ನ್ಯೂಸ್ ಪೇಪರ್ ಓದಿದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ, ಹೆಲ್ತ್ ಕೇರ್ ಆಗಲಿ, ಆಮೇಲೆ ಅಫಾರೆಸ್ಟೇಷನ್ನು, ಅರ್ಬನ್ ಫಾರೆಸ್ಟ್ರಿ ಎಲ್ಲ, ವಾಟ್ ಇನಿಷಿಯೇಟಿವ್ಸ್ ಟೇಕನ್ ಬೈ ದಿ ಲೋಕಲ್ ಬಾಡೀಸು, ಆಮೇಲೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಹೆಂಗಿದೆ, ನ್ಯೂ ಗವರ್ನೆನ್ಸ್ ಪಾಲಿಸೀಸ್ ಹೆಂಗೆ ತರ್ತಿದ್ದಾರೆ, ಇದನ್ನು ನ್ಯೂಸ್ ಪೇಪರಲ್ಲಿ ತುಂಬ ನೀಟಾಗಿ ಕವರ್ ಮಾಡಿರ್ತಾರೆ. ಸೊ ಸಿವಿಲ್ ಸೊಸೈಟಿ ಹೆಂಗೆ ವರ್ಕ್ ಮಾಡ್ತಿದೆ. ಸೊ ಇದು ಒಂದು ಇದರಿಂದ ಎಕ್ಸಾಂಪಲ್ಸ್ ಬರ್ತವೆ, ಕೇಸ್ ಸ್ಟಡೀಸ್ ಬರ್ತವೆ. ಆಮೇಲೆ ಜನರಲ್ ಒಂದು ಅಡ್ಮಿನಿಸ್ಟ್ರೇಟರ್ ಔಟ್ಲುಕ್ ಬೆಳೆಯುತ್ತೆ. ಹೌ ಈಗ ಪ್ರಾಬ್ಲಮ್ಸ್ ಬಂದರೆ ಹೌ ಟು ಸಾಲ್ವ್ ದೋಸ್ ಅಂತ. ಸೊ ದಿಸ್ ವಿಲ್ ಹೆಲ್ಪ್ ಇನ್ ಇಂಟರ್ವ್ಯೂ ಆಲ್ಸೋ. ಸೊ ಐ ಥಿಂಕ್ ನ್ಯೂಸ್ ಪೇಪರ್ ಇದು ಮಸ್ಟ್, ಬಟ್ ಯಾವ ಲೆವೆಲ್ ಈ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂಗೆ ಏನೇನು ಅದರಿಂದ ಓದಬೇಕು ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಆಮೇಲೆ ಎಸ್ಸೆ ಅಂತ ಹೇಳಿದ್ರೆ, ಈ ಸಲ ಎಸ್ಸೆ ಓವರ್ ಆಲ್ ಸ್ಕೋರ್ಸ್ ಕೂಡ ಸ್ವಲ್ಪ ಡ್ರಾಪ್ ಆಗಿದೆ. ಸೊ ಯೂಶಲಿ 112 to 15 ಇರುತ್ತೆ ಆವ್ರೇಜ್ ಸ್ಕೋರು. ಈ ಸಲ ಐ ಥಿಂಕ್ ಇಟ್ ಇಸ್ ಅರೌಂಡ್ 100 ಅಂತ ಹೇಳ್ಬೋದು. ಸೊ ನಿಮ್ಮ ಸ್ಟ್ರಾಟಜಿ ಏನಿತ್ತು ಎಸ್ಸೆಗೆ, ಆ್ಯಂಡ್ ವಾಟ್ ಯು ಲೈಕ್ ಟು ಅಡ್ವೈಸ್ ಸ್ಟೂಡೆಂಟ್ಸ್? ಸರ್, ಒಂದು ಎಸ್ಸೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ ಇದೆ ಸರ್ ನನ್ನ ಮಾರ್ಕ್ಸು. ಅರ್ಲಿಯರ್ ಅಟೆಂಪ್ಟ್ಸಲ್ಲಿ 125, 130 ಬಂದಿತ್ತು. ಆಮೇಲೆ ಇಟ್ ವಾಸ್ ಡೌನ್ ಟು 105 ಆ ಥರನು. ಸೊ ಎಸ್ಪೆಷಲಿ ಲಾಸ್ಟ್ 2 yearsಯಿಂದ ಮಾರ್ಕಿಂಗ್ ಸ್ವಲ್ಪ ಎಕ್ಸ್ಟ್ರೀಮ್ ಆಗಿದೆ.
Some people exceptionally getting good marks, 135 plus, and some people are not. Some people, most people are getting below 100. ಸೊ ಇದಕ್ಕೆ ಒಂದು ಕೆಲವೊಂದಿಷ್ಟು ನಾನು ನೋಡಿದ್ದೀನಿ ಸರ್, ಯಾರು 130 ತಗೋದ್ರೆ ಅವ್ರದ್ದು ನೋಡಿದ್ದೀನಿ, ನನಗೆ 105 ಬಂದಾಗ ನಂದು ನೋಡಿದ್ದೀನಿ, 80 ಬಂದವ್ರದ್ದು ನೋಡಿದ್ದೀನಿ. ಒಂದು ಒರಿಜಿನಾಲಿಟಿ ಆಫ್ ದ ಕಂಟೆಂಟ್ ದೇ ಆರ್ ವ್ಯಾಲ್ಯೂ ಮಾಡ್ತಿದ್ದಾರೆ. ಕಂಟೆಂಟ್ ಒರಿಜಿನಾಲಿಟಿ ಇರಬೇಕು. ಆಮೇಲೆ ತುಂಬ ಸ್ವಲ್ಪ ಪರ್ಸ್ನಲ್ ಒಪಿನಿಯನ್ಸ್ನ ಬರಿಬೇಕು. ಸಮಥಿಂಗ್ ಸರೌಂಡಿಂಗ್ ಲೈಫ್ ಎಕ್ಸ್ಪೀರಿಯನ್ಸು, ಗ್ರೌಂಡ್ ರಿಯಾಲಿಟೀಸು ಆ ಥರ ಬರೆದು ಆ್ಯಂಡ್ ಇದು ದಟ್ ಡಿಮ್ಯಾಂಡ್ ಇದೆ ಸರ್. ಕೋಹರೆನ್ಸ್ ಇರಬೇಕು, ಆಮೇಲೆ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿರಬೇಕು, ಕ್ರಿಸ್ಪ್ ಇರಬೇಕು, ಟು ದ ಪಾಯಿಂಟ್ ಇರಬೇಕು, ಆಮೇಲೆ ಕಂಪ್ಲೀಟ್ ಕೋಹರೆಂಟ್ ಇರಬೇಕು, ಆಮೇಲೆ ಕಾಂಪ್ರಿಹೆನ್ಸಿವ್ ಇರಬೇಕು. ಅಲಾಂಗ್ ವಿತ್ ದಿಸ್ ಈಗ ಸ್ವಲ್ಪ ಕಂಟೆಂಟ್ ಒರಿಜಿನಾಲಿಟಿ ಇರಬೇಕು. ಈಗ ರೆಫರಿಂಗ್ ಟು ಸಮ್ ಮೇ ಬಿ ಸ್ಕಾಲರ್, ಸಮ್ ಮೇ ಬಿ ಥಿಂಕರ್ ಈಸ್ ನೆಸೆಸರಿ, ಬಟ್ ಹೌ ಯು ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ಆ್ಯಂಡ್ ಹೌ ಯು ಆರ್ ಲಿಂಕಿಂಗ್ ಟು ಅ ಪರ್ಟಿಕ್ಯುಲರ್ ಟಾಪಿಕ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನನ್ನ ಫ್ರೆಂಡ್ ಒಬ್ಬ ಇದ್ದ ಸರ್, he used to write any particular topic you throw at him, and he will write about every philosophy, Eastern philosophy, Western philosophy, and he didn't get good marks at all, although he was having. So I think sometimes the demand of the topic and more important. So how do you relate that whatever the scholars, thinkers, their philosophy that you using, and how if you have understood them well, then you will be aware about the ground realities also, then you will link properly. So but honestly, even I haven't been able to crack that code to essay, so it's still I have to figure it out. Okay. ಸೊ ಎಥಿಕ್ಸ್ಗೆ ಎಥಿಕ್ಸ್ ಯು ಹ್ಯಾವ್ ಬೀನ್ ಸ್ಕೋರಿಂಗ್ ವೆಲ್. ಈ ಸಲನೂ 115 ಬಂದಿದೆ. ಸೊ ವಾಟ್ ವಾಸ್ ಯುವರ್ ಸ್ಟ್ರಾಟಜಿ ಫಾರ್ ಎಥಿಕ್ಸ್? ಎಥಿಕ್ಸ್ಗೆ ಮೈ ಮಾರ್ಕ್ಸ್ ಇನಿಷಿಯಲಿ ದೇ ವರ್ ಲೆಸ್, ಅರೌಂಡ್ 100, 102. ದ ಲಾಸ್ಟ್ 2 attempts 115 ಪ್ಲಸ್ ಬಂದಿದೆ ಸರ್ ನನಗೆ 2 ಸಾರಿ. ಸೊ ಮೈ ಅಗೇನ್ ಒಂದು ಎಥಿಕ್ಸ್ಗೆ definition of the important keywords ಇದೆ, and a lot of examples. This time for each word that is there in the syllabus and the related foundational values of civil services and some things like constitutional morality, conflict of interest, ಈ ಥರ ತುಂಬ ವರ್ಡ್ಸ್ ಇದೆ. ಫಾರ್ ದ್ಯಾಟ್ 4 ಎಕ್ಸಾಂಪಲ್ ಬರ್ಕೊಂಡಿದ್ದೆ ಸರ್ ನಾನು. ಆಮೇಲೆ ಈ ಸಾರಿ ಒಂದು ನೀಟಾಗಿ ಕಂಪೈಲೇಷನ್ ಮಾಡಿದ್ದೆ. ಒಂದು ಕೋಟ್ಸು, ಅನದರ್ ಥಿಂಕರ್ಸು, another examples, case studies, definitions, ಒಂದು 10 pages ಅಲ್ಲಿ ಕಂಪೈಲೇಷನ್ ಮಾಡ್ಕೊಂಡಿದ್ದೆ. ಸೊ ನಾನು 1 hour ಬಿಫೋರ್ ಎಕ್ಸಾಮ್ ಗ್ಯಾಪ್ ಸಿಗುತ್ತಲ್ಲ ಅಲ್ಲಿ ಓದ್ಕೊಂಡ್ಬಿಟ್ಟು ಹೋಗಿದೆ ಸರ್. ಅದು ತುಂಬ ಇಮಿಡಿಯೇಟ್ ರಿಫ್ಲೆಕ್ಷನ್ ಇತ್ತಲ್ಲಿ. ಇದೊಂದು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಕ್ವಶನ್ಸ್ನ ಅಗೇನ್ ಅಂಡರ್ಸ್ಟ್ಯಾಂಡ್ ದ ಡಿಮ್ಯಾಂಡ್ ಫಸ್ಟ್. ಸೊ ಡಿಮ್ಯಾಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನೊಂದು ನಾನು ನೋಡಿದ್ದು ಆದಿತ್ಯ ಶ್ರೀವಾತ್ಸವ್, ಈ ಸ್ಕೋರ್ಡ್ 140 ಸರ್ ಲಾಸ್ಟ್ ಇಯರ್, 140 ಪ್ಲಸ್. ಅವನೊಂದು ಆನ್ಸರ್ ಶೀಟಲ್ಲಿ ನಾನು ನೋಡಿದ್ದೇನೆಂದರೆ, ಆ ಡಿಮ್ಯಾಂಡ್ ಆಫ್ ದ ಕ್ವಶನ್ನ ಹಿ ವಾಸ್ ಡಿವೈಡಿಂಗ್ ಅಟ್ಲೀಸ್ಟ್ ಒಂದು 3 to 4 ಪಾರ್ಟ್ ಸಬ್ ಹೆಡಿಂಗ್ಸಲ್ಲಿ. ಅದು ಡೈರೆಕ್ಟ್ಲಿ ಕೇಳದೇ ಇರ್ಬೋದು, ಬಟ್ ಅದೊಂದು ಅನದರ್ ಪರ್ಸ್ಪೆಕ್ಟಿವ್ನ ಕೊಟ್ಟಿದ್ದೆ ಸರ್ ಅವನು. ಸೊ ಅದನ್ನು ನಾನು ಈ ಸಾರಿ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಆಮೇಲೆ ಸ್ವಲ್ಪ ಹೊಲಿಸ್ಟಿಕ್ ಆಗಿ ಬರೆಯೋಕ್ಕೆ ಟ್ರೈ ಮಾಡಿದೆ ಸರ್. ಓಕೆ. ಸೊ ChatGPT ಏನಾದ್ರು ಯೂಸ್ ಮಾಡಿದ್ರಾ ಪ್ರಿಪರೇಷನ್ ಟೈಮಲ್ಲಿ? ಸೊ ಡಿಡ್ ಹೆಲ್ಪ್ ಯು ಇನ್ ಎನಿ ಆಫ್ ದ ಸ್ಟೇಜಸ್? ಇಲ್ಲ, do you think ChatGPT is overrated? So ChatGPT is not, it maybe in some sense it is overrated, but especially in UPSC preparation it helps a lot, especially given say a particular keyword in ethics and you have to generate 4 examples that I told you. It is very simple with ChatGPT, and even you can prompt it properly that I want examples from mythology or maybe Indian history, and then it will give. So it has simplified. Even I have used ChatGPT a lot in especially my optional preparation this time, because our option is very dynamic. So a lot of current examples are needed. ಅದಕ್ಕೆ ನಾನು ಯೂಸ್ ಮಾಡಿದೆ. ಆ್ಯಂಡ್ ಇಂಟರ್ವ್ಯೂ ಪ್ರಿಪ್ರೇಷನ್ ಆಲ್ಸೋ ಐ ಹ್ಯಾವ್ ಯೂಸ್ಡ್. ಬಟ್ ಜಸ್ಟ್ ಇಟ್ ಶುಡ್ ಬಿ ಅ ಕಂಪ್ಲೀಟ್ ಅದಿರಬಾರ್ದು, ಬಟ್ ಜಸ್ಟ್ ಅ ಕಾಂಪ್ಲಿಮೆಂಟ್. ಮೇ ಬಿ ಸಮ್ ಕೀವರ್ಡ್ಸ್ ಆರ್ ಮೇ ಬಿ ಸಮ್ ಎಕ್ಸಾಂಪಲ್ಸ್, ಡೇಟಾ, ಕೇಸ್ ಸ್ಟಡೀಸ್, ದೀಸ್ ಥಿಂಗ್ಸ್ ಯು ಕ್ಯಾನ್ ರೆಫರ್ ಫ್ರಮ್ ChatGPT. Any funny thing that you have searched on ChatGPT? Funny thing. Anything hilarious? ನೆನಪಿಲ್ಲ ಸರಿ ಹಿಲೇರಿಯಸ್ ಯಾವುದು ಅಂತ. ಓಕೆ, ನೆನಪಾಗ್ತಿಲ್ಲ. ನಾನೊಂದ್ಸಲ ಐ ಹ್ಯಾಡ್ ಟು ಇಂಟ್ರಾಕ್ಟ್ ವಿತ್ 8 years to 12 years, 8 ವರ್ಷದಿಂದ 12 ವರ್ಷದ ಹುಡುಗರ ಜೊತೆ ಮಾತಾಡಬೇಕಿತ್ತು.
ಸೊ ಆಬ್ವಿಯಸ್ಲಿ ಇವಾಗ ನಾವಿಲ್ಲಿ ಏನು ಟೀಚ್ ಮಾಡ್ತೀವಿ, ನಾನು ಅದೇ ಮೋಡಲ್ ಹೋಗಿ ಟೀಚ್ ಮಾಡಿದ್ರೆ ಆಬ್ವಿಯಸ್ಲಿ ನಾನು ಯೂಸ್ ಮಾಡೋ ಟರ್ಮ್ಸ್ IAS, ಬ್ಯೂರೋಕ್ರಸಿ, ಸಿವಿಲ್ ಸರ್ವಿಸಸ್ಸು, ಪಬ್ಲಿಕ್ ಸರ್ವೆಂಟ್ಸ್ ಅಂತ ಹೇಳಿದ್ರೆ 100% ಸ್ಟೂಡೆಂಟ್ಸ್ಗೆ ಅರ್ಥ ಆಗಲ್ಲ. ಸೊ ನಾನು ChatGPTಯಲ್ಲಿ ಏನು ಮಾಡಿದೆ, ಹೌ ಡು ಯು ಸೇ ಆರ್ ಹೌ ಡು ಯು ಪುಟ್ ಅಕ್ರಾಸ್ ಆನ್ IAS ಆಫೀಸರ್ ಟು 8-year-old or a 10-year-old ಕಿಡ್ ಅಂತ ಸರ್ಚ್ ಮಾಡಿದೆ ChatGPTಲಿ. ಅಲ್ಲಿ ಏನು ಬಂತು ಅಂತ ಹೇಳಿದ್ರೆ ಆ್ಯನ್ IAS ಆಫೀಸರ್ ಇಸ್ ಅ ಸೂಪರ್ ಹೀರೋ ಅಂತ. ಸೊ ಇಟ್ ಟ್ರೀಟ್ಸ್ ಆ್ಯನ್ IAS ಆಫೀಸರ್ ಇಸ್ ಅ ಸೂಪರ್ ಹೀರೋ. ಸೊ ಇನ್ಫ್ಯಾಕ್ಟ್ ನಾನು ಹೋಗಿ ಅವ್ರು ಮಾತಾಡುವಾಗಲೂ ಐ ವಾಸ್ ಏಬಲ್ ಟು ಕನೆಕ್ಟ್. ಸೊ ಅವ್ರಿಗೆ ಏನು ಕೇಳಿದ್ದು ಅಂತ ಹೇಳಿದ್ರೆ ಹೀರೋ ಅಂದರೆ ಯಾರು ಅಂತ ಹೇಳಿ ಫಸ್ಟು. ಸೊ ದೇ ವರ್ ಏಬಲ್ ಟು ಸೇ ಸರ್ ಈ ಥರ ಇರುತ್ತೆ, ದೇ ಕ್ಯಾನ್ ಡೂ ಎನಿಥಿಂಗ್ ಎವ್ರಿಥಿಂಗ್ ಅಂತ. ಸೂಪರ್ ಹೀರೋ ಅಂತ ಹೇಳಿದ್ರೆ ದೇ ಹ್ಯಾವ್ ದಟ್ ಪವರ್ ಟು ಡೂ ಇಟ್. ಸೊ ದೇ ವರ್ ಏಬಲ್ ಟು ರಿಲೇಟ್ ಇದು. ಸೊ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್, ಇಫ್ ಯು ಆರ್ ದಿ ಇವಾಗ ಅದೇ ಕ್ವಶನ್ ಇಫ್ ಹ್ಯಾವ್ ಟು ಆಸ್ಕ್ ಯು, ಇಫ್ ಯು ಆರ್ ದಟ್ ಸೂಪರ್ ಹೀರೋ, what is that one change that you would like to bring in the society? Many changes are there on top of my mind, sir, but healthcare in India, sir, I think lot of things have improved in education, etc., but because online education, lot of things are accessible, but health is something is still traditional, still archaic, still that feudalistic thing that may be privatization, and a lot of people are still not able to access. ಅದರಲ್ಲಿ ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಇದನ್ನು ವಿ ಹ್ಯಾವ್ ಟು ಇನ್ಫ್ಯಾಕ್ಟ್ ರೀಥಿಂಕ್ ಅಬೌಟ್ ವಾಟ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಮಾಡಬೇಕು ಅನ್ನೋದು. ಫಂಡಿಂಗ್ ಜಾಸ್ತಿ ಮಾಡಿದರೆ ಅಲ್ಲಿ ಮಾಡಬೇಕು ನಾವು. ಆಮೇಲೆ ಈಗ ಕರ್ನಾಟಕದಲ್ಲಿ ನೋಡಿದರೆ ಒನ್ ಆಫ್ ದ ಹೈಯೆಸ್ಟ್ ಡಾಕ್ಟರ್ಸ್ ಇದ್ದಾರೆ ಎಂಟೈರ್ ಇಂಡಿಯಾದಲ್ಲಿ. ಸೊ ಅವ್ರನ್ನ ಲೈಕ್ ಇನ್ಸೆಂಟಿವೈಸ್ ಮಾಡಿ ಅಲ್ಲಿ ಸರ್ವ್ ಮಾಡಬೇಕು. ಆಮೇಲೆ ತುಂಬ ಏನಾಗುತ್ತೆ ಅಂತಂದರೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟ್ರಲ್ಲಿ ದಿಸ್ ಈಸ್ ಪ್ರಿವೆಂಟಿವ್ ಹೆಲ್ತ್ ಕೇರ್, ಅದು ಅವೇರ್ನೆಸ್ಸು ಇಲ್ಲ ಜನಕ್ಕೆ, ಅದನ್ನು ಇಂಪ್ರೂವ್ ಮಾಡಬೇಕು. ಬಿಕಾಸ್ ಎಷ್ಟೋ ಅರೌಂಡ್ 6 million ಪೀಪಲ್ ಪ್ಲಸ್ ಇನ್ ಇಂಡಿಯಾ ದೇ ಎಂಟರ್ ಪಾವರ್ಟಿ ಬಿಕಾಸ್ ಆಫ್ ಐ ಥಿಂಕ್ 60 million ಪೀಪಲ್ ದೇ ಆರ್ ಇನ್ ದ ಕಾನ್ಸ್ಟೆಂಟ್ ಆ ಪಾವರ್ಟಿ ಲೈನಲ್ಲಿ ಆಚೆ ಈಚೆ ಇರ್ತಾರೆ ಸರ್ ಯಾವತ್ತೋ ಅವರು, because of healthcare cost. This year some big cost, they enter poverty and that below poverty, and then maybe if they improve then they come back. So that they're doing that. So healthcare is one thing, sir, that I really want to work in. Yeah. Well, usually UPSC preparation, since it's a long thing, some students come with that, okay, ನಾನು ಕ್ಲಿಯರ್ ಮಾಡ್ತೀನಿ ಅಂತೆಲ್ಲ ಬರ್ತಾರೆ, but eventually they get into relationships. So what do you have to say on this? So relationship ಯಾವ ಥರ ಮ್ಯಾಟ್ರ್ ಆಗುತ್ತೆ? Is it good or bad for the UPSC preparation? As with anything, we cannot completely say something is good or bad, but preventive, avoiding is better is what I think. But ಕೆಲವೊಬ್ರು ಪಾಸಿಟಿವ್ ಔಟ್ಕಮ್ ಇಸ್ ಆಲ್ಸೋ ದೇರ್ ತುಂಬ ಜನಕ್ಕೆ. ಮೇಬಿ ಸ್ವಲ್ಪ ಫಸ್ಟ್ 2 ಅಟೆಂಪ್ಟಲ್ಲಿ ತುಂಬ ಎನರ್ಜೆಟಿಕ್ ಇರ್ತಾರೆ ಎಲ್ಲ ಆಸ್ಪಿರೆಂಟ್ಸ್ ಮಾಡಬೇಕಂದ್ರೆ. ಆ ಟೈಮಲ್ಲಿ ಅಲ್ಲೇ ಯೋಚನೆ ಮಾಡಲ್ಲ. ಬಟ್ 1-2 ಸರಿ ಫೇಲ್ಯೂರ್ ಆದಮೇಲೆ ಏನೋ ಸಮ್ಟೈಮ್ಸ್ ಆ ಎಮೋಷ್ನಲ್ ಸಪೋರ್ಟು, ಸಮಥಿಂಗ್ ಟು ಫಾಲ್ ಬ್ಯಾಕ್ ಆನ್ ಅಂತ ಆ ಥರ ಅನಿಸಿದ್ರೆ ಈ ಥರ ಯೋಚನೆ ಮಾಡ್ತಾರೆ. ಬಟ್ ಈಗ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್, ಅಷ್ಟೇ ಕಮಿಟೆಡ್ ಆಗಿ ಓದ್ತಿದ್ದಾರೆ ಅವರು. ಆಮೇಲೆ ಅಲ್ಲಿಂದ ಸ್ವಲ್ಪ ಹೆಲ್ಪ್ ಸಿಗ್ತಿದೆ, ಇಬ್ಬರು ದೇ ಆರ್ ಪಾಸಿಟಿವ್ಲಿ ಗ್ರೋಯಿಂಗ್ ಟುಗೆದರ್ ಅಂತ ಅಂದರೆ ಮೇ ಬಿ. ಬಟ್ ಇಫ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಡಸ್ ನಾಟ್ ಹ್ಯಾಪನ್, ಸೊ ಬೆಟರ್ ಅವಾಯ್ಡ್ I guess there's both sides of it. ನಾನು ನೋಡಿದ್ದೀನಿ ಕೆಲವು ಕಡೆ because of that relationship that person is also successful, but the number is very less. Yes, ಆ ಥರ. So and the last question for you is what is IAS Baba for you? IAS Baba, from early stages of my preparation, ನಿಮ್ಮದು ವೆಬ್ಸೈಟ್ ಇತ್ತಲ್ಲ ಸರ್, ಅಲ್ಲಿ ಮೇನ್ಸ್ ಆನ್ಸರ್ ರೈಟಿಂಗ್ ತುಂಬ TLPಯಲ್ಲಿ, ಅದು ಸ್ಟಾರ್ಟಿಂಗಲ್ಲಿ ಮೇನ್ಸ್ ಆನ್ಸರ್ ರೈಟಿಂಗ್ ಅಂದ್ರೇ ಗೊತ್ತಿಲ್ಲ ಸರ್ ನನಗೆ. ಈಗ ಕ್ವಶನ್ ಕೇಳಿದ್ರೆ ಹೆಂಗೆ ಬರೀಬೇಕು ಅಂತ ನಾನು ಕೆಲವೊಂದಿಷ್ಟು ಆನ್ಸರ್, ನಾನು ಹಳೆಯ ಆನ್ಸರ್ಗಳಿದೆ ಸರ್, ಇಷ್ಟು ಫನಿ ಅನ್ಸುತ್ತೆ ಸರ್. ಅಂದರೆ ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸಿದ್ಮೇಲೆ ಅವ್ರು ಸ್ವಲ್ಪ ಹ್ಯುಮ್ಯಾನಿಟಿ ಬ್ಯಾಕ್ಗ್ರೌಂಡಲ್ಲಿ ಇದ್ದಾರೆ. ನಾನು ಮ್ಯಾಥ್ಸ್ ಫಿಸಿಕ್ಸಲ್ಲಿ ಸಾಲ್ವ್ ಮಾಡಿದ್ರೆ ಸರ್, ನಾನು ಇಂಜಿನಿಯರಿಂಗಲ್ಲಿ ಅದು ಬರೆಯೋಕ್ಕೆ ಆಗಲ್ಲ. ಸೊ ತುಂಬ ನಿಮ್ಮ ವೆಬ್ಸೈಟ್ ಆ TLPನ ತುಂಬ ರೆಫರ್ ಮಾಡಿದ್ದೀನಿ ಸರ್ ನಾನು ಸ್ಟಾರ್ಟಿಂಗಲ್ಲಿ. ಮಾಡಿಬಿಟ್ಟು ಓಕೆ ಆ ಸಬ್ ಹೆಡಿಂಗು, ಅದೇ ಥರ ಎಕ್ಸಾಂಪಲ್ಸು, ಫ್ರೇಮ್ ವರ್ಕು, ಇಂಟ್ರೋ, ಕನ್ಕ್ಲೂಷನ್ ಹಿಂಗೆ ಬರೀತಾರೆ ಅಂತ ಅದು ಕಂಪ್ಲೀಟ್ ಎಕ್ಸ್ಪೋಜರ್ ಸಿಕ್ಕಿದ್ದು ಅಲ್ಲೇ ಸರ್. ಆಮೇಲೆ
ಇಂಟರ್ವ್ಯೂ ಪ್ರಿಪ್ರೇಷನ್ ಲಾಸ್ಟ್ 3 ಅಟೆಂಪ್ಟ್ಸಿಂದ ನಿಮ್ಮ ಜೊತೆ ಐ ಆಮ್ ಅಸೋಸಿಯೇಟೆಡ್. ಬಂದಾಗ ನನಗೆ ಯಾವಾಗ್ಲೂ ಸ್ವಲ್ಪ ಪರ್ಸನಾಲಿಟಿ ಟೆಸ್ಟ್ ಇರುತ್ತೆ, ಬಟ್ ಕೆಲವೊಂದಿಷ್ಟು ಥಿಂಗ್ಸ್ ನೀವು ಫಂಡಮೆಂಟಲ್ಸ್ ಬಗ್ಗೆ ಹೇಳಿದ್ರಿ, ಆಮೇಲೆ ಡಿಸ್ಕಷನ್ಸ್ ಬಗ್ಗೆ ಹೇಳಿದ್ರಿ, ಆಮೇಲೆ ಈ ಥರ ಕೆಲವೊಂದಿಷ್ಟು ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಇರ್ತವೆ, ಅವುಗಳನ್ನ ಹೆಂಗೆ ಮಾಡಬೇಕು ಅಂತ ನೀವು ಹೇಳಿದ್ರಿ. ಈ ಕ್ವಶನ್ಸ್ಗಳಿಗೆ ನಮಗೆ ಒಂದು ನಿಮ್ಗಿಂತ ನೀವು ಮೀಟ್ ಆಗೋಕ್ಕಿಂತ ಮುಂಚೆ ನನಗೆ ಕಂಪ್ಲೀಟ್ಲಿ ಅನ್ಅವೇರ್ ಸರ್. ಅದು ಏನೋ ಒಂದು ನಮ್ಮದೇ ಥಾಟ್ ಪ್ರೊಸೆಸ್ ಇರ್ತೀವಿ, ಕರೆಕ್ಟು ನಮ್ಮನ್ನೇ ಜಸ್ಟಿಫಿಕೇಶನ್ ಮಾಡ್ಕೋತೀವಿ ಕರೆಕ್ಟ್ ಇದೆ ಅಂತ. ಬಟ್ ನಿಮ್ಮ ಜೊತೆ ಮಾತಾಡಿದಾಗ ತುಂಬ ಓಕೆ, ಅದು ಆ ಥಾಟ್ ಪ್ರೊಸೆಸ್ ತುಂಬ ಇಂಪ್ರೂವ್ ಆಯ್ತು ಸರ್ ಅದು. ಸೊ ಈ ಸಕ್ಸಸ್ಗೆ ಐ ಥಿಂಕ್ ಬಿಗ್ ರೋಲ್ ಇದೆ ಸರ್ ನಿಮ್ಗೆ. ಥ್ಯಾಂಕ್ ಯು. ಇನ್ಫ್ಯಾಕ್ಟ್ 184 ಬಂದಿದೆಲ್ಲ ಈ ಸಲ, ಸೊ ದಟ್ ಆಲ್ಸೋ ಸ್ಟ್ಯಾಂಡ್ಸ್ ಫಾರ್ ದ್ಯಾಟ್. ಆ್ಯಂಡ್ ಯು ಹವ್ ಬೀನ್ ಗೆಟಿಂಗ್ ಗುಡ್ ಸ್ಕೋರ್ಸ್ ಇನ್ ಇಂಟರ್ವ್ಯೂ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಪಾಂಡುರಂಗ್ ಫ್ರಮ್ ದ ಎಂಟೈರ್ ಟೀಮ್ ಆಫ್ IAS ಬಾಬಾ. ಇನ್ನೂ ಒಳ್ಳೆ ಕೆಲಸ, ದಿಸ್ ಇಸ್ ಜಸ್ಟ್ ಯುವರ್ ಬಿಗಿನಿಂಗ್. ಸೊ ಇನ್ನೂ ತುಂಬ ಒಳ್ಳೆ ಕೆಲಸ ಮಾಡೋದಿದೆ. ಹಾಗೆ ಥೌಸಂಡ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್, ಲೆಟ್ ದೆಮ್ ಗೆಟ್ ಇನ್ಸ್ಪೈರ್ಡ್ ಬೈ ಟುಡೇ ಸೆಷನ್. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. Thank you very much, sir. Thank you very much for inviting me here and giving me this opportunity to share my thoughts. And I am hopeful that a lot of people, a lot of students will benefit from this. And thank you very much.